ಒಬ್ಬ 85 ವರ್ಷದ ವೃದ್ಧ. ಅಂದ್ರೆ ತನ್ನ ಇಡೀ ಜೀವನಾನ ಕಷ್ಟಪಟ್ಟು ದುಡಿಯೋದ್ರಲ್ಲೇ ಕಳೆದಿದ್ದಾನೆ. ದೊಡ್ಡ ಮನೆ ಕಟ್ಟಿದಾನೆ, ಆಮೇಲೆ ಮಕ್ಕಳನ್ನ ಬೆಳೆಸಿದಾನೆ, ಸಮಾಜದಲ್ಲಿ ಒಂದು ಒಳ್ಳೆ ಸ್ಥಾನ ಕೂಡ ಇದೆ. ಆದ್ರೆ ಇಂದಿಗೂ ಆತ ಒಂಟಿಯಾಗಿ ಕೂತಾಗ ಅವನ ಕಣ್ಣಲ್ಲಿ ಒಂಥರ ಯಾವುದೋ ಒಂದು ಅತೃಪ್ತಿ ಕಾಣುತ್ತೆ. ಹೌದು. ಕಾರಣನೇ ಇಲ್ಲದೆ ಕಣ್ಣೀರ್ ಹಾಕ್ತಾನೆ. 85 ವರ್ಷದ ಸುದೀರ್ಘ ಪಯಣದ ನಂತರನೂ ಎಲ್ಲವನ್ನೂ ಸಾಧಿಸಿದ ಮೇಲೂ ಅವನಿಗೆ ಆ ಒಂದು ಶಾಶ್ವತವಾದ ನೆಮ್ಮದಿ ಯಾಕೆ ಸಿಕ್ಕಿಲ್ಲ? ಅಂದ್ರೆ ನಾವೆಲ್ಲರೂ ಪ್ರತಿದಿನ ಓಡ್ತಾ ಇದೀವಿ, ಆದ್ರೆ ನಾವ್ ಎಲ್ಲಿಗೆ ಓಡ್ತಾ ಇದೀವಿ ಅನ್ನೋ ಕನಿಷ್ಠ ಅರಿವಾದ್ರೂ ನಮಗಿದ್ಯಾ? ಖಂಡಿತ ಇಲ್ಲ. ಸೊ ಈ ಒಂದು ಆಳವಾದ ಪ್ರಶ್ನೆಯೊಂದಿಗೆ ಇಂದಿನ ನಮ್ಮ ಈ ಗಹನವಾದ ವಿಶ್ಲೇಷಣೆಯನ್ನ ಆರಂಭ ಮಾಡೋಣ. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರುಪರಂಪರಾಂ. ಇದೊಂದು ಅತ್ಯಂತ ಪ್ರಬಲವಾದ ಆರಂಭ ಅಂತಾನೆ ಹೇಳಬಹುದು. ನೀವು ಕೇಳಿದ ಆ 85 ವರ್ಷದ ವೃದ್ಧನ ಪ್ರಶ್ನೆ ಇದೆಯಲ್ಲ, ಅದು ಕೇವಲ ಒಬ್ಬ ವ್ಯಕ್ತಿಯದ್ದಲ್ಲ. ಹೌದು, ಇಡೀ ಮಾನವಕುಲದ್ದು. ಎಕ್ಸಾಕ್ಟ್ಲಿ. ಇಡೀ ಮಾನವಕುಲದ ಮೂಲಭೂತ ಸಮಸ್ಯೆ ಅದು. ನಾವು ಓಡ್ತಾ ಇದ್ದೀವಿ, ಆದರೆ ದಾರಿ ಮತ್ತೆ ಗುರಿಯ ಅರಿವಿಲ್ಲದೆ ಓಡ್ತಾ ಇದ್ದೀವಿ. ಸೊ ಇಂದಿನ ನಮ್ಮ ಈ ವಿಶ್ಲೇಷಣೆಯಲ್ಲಿ ಈ ಗೊಂದಲನ ಬೇರು ಸಹಿತ ಕಿತ್ತು ಹಾಕೋಕೆ ನಾವು ಕೆಲವು ಅದ್ಭುತವಾದ ಮೂಲಗಳನ್ನು ಆಶ್ರಯಿಸ್ತಾ ಇದ್ದೀವಿ. ನಿಜ. ಪೂಜ್ಯ ಸ್ವಾಮಿ ಜ್ಞಾನಾನಂದ ಭಾರತಿಯವರು ರಚಿಸಿರುವ ಜೀವಯಾತ್ರ ಅಂದ್ರೆ ಜೀವಿಯ ಪಯಣ ಅನ್ನೋ ಒಂದು ಅಪ್ರತಿಮ ಕೃತಿ, ಮತ್ತೆ ಅದರ ಮೇಲೆ ಸ್ವಾಮಿ ಪರಮಾರ್ಥಾನಂದರು ಹಾಗೆ ಸ್ವಾಮಿ ಓಂಕಾರಾನಂದರು ನೀಡಿರುವ ಅತ್ಯಂತ ವಿಸ್ತೃತವಾದ ವ್ಯಾಖ್ಯಾನಗಳನ್ನು ಆಧಾರವಾಗಿ ಇಟ್ಕೊಂಡು ನಾವಿಂದು ನಮ್ಮ ಅಸ್ತಿತ್ವದ ಸತ್ಯನ ಶೋಧಿಸಲಿದ್ದೀವಿ. ಖಂಡಿತ. ಅಂದ್ರೆ ಈ ಅಧ್ಯಯನದ ಹಿಂದಿರೋ ನಮ್ಮ ಪ್ರಮುಖ ಉದ್ದೇಶ ಏನ್ ಗೊತ್ತಾ? ನಾವು ಈ ಭೂಮಿ ಮೇಲೆ ಯಾಕೆ ಹುಟ್ಟಿದೀವಿ? ನಮ್ಮ ಈ ಅಂತ್ಯವಿಲ್ಲದ ಜೀವನದ ಓಟದ ಅಂತಿಮ ಗುರಿ ಏನು? ಅದೇ ದೊಡ್ಡ ಪ್ರಶ್ನೆ. ನಮ್ಗೆಲ್ಲರಿಗೂ ಸಂತೋಷ ಬೇಕು, ಆದ್ರೆ ಆ ಸಂತೋಷ ಯಾಕೆ ನಮ್ಗೆ ಮರೀಚಿಕೆಯಾಗಿಯೇ ಉಳಿದಿದೆ ಅನ್ನೋ ಈ ಅತ್ಯಂತ ಗಹನವಾದ ಪ್ರಶ್ನೆಗಳಿಗೆ ಈ ಮೂಲಗಳ ಮೂಲಕ ಉತ್ತರ ಕಂಡುಕೊಳ್ಳೋದು. ಹೌದು. ಇದು ಕೇವಲ ಯಾವುದೋ ಕಾಡಲ್ಲಿ ಕೂತು ಮಾಡೋ ತಾತ್ವಿಕ ಚರ್ಚೆ ಅಲ್ಲ, ನಮ್ಮೆಲ್ಲರ ದೈನಂದಿನ ಜೀವನದ ಪ್ರತಿ ಕ್ಷಣದ ಹೋರಾಟದ ಮಂಥನ. ಹಾಗಾದ್ರೆ ಈ ಜೀವಯಾತ್ರಾ ಕೃತಿ ನಮ್ಮ ಈ ಗೊಂದಲನ ಹೇಗೆ ಬಿಡಿಸೋಕೆ ಆರಂಭ ಮಾಡುತ್ತೆ? ಈ ಕೃತಿ ನೇರವಾಗಿ ಸಮಸ್ಯೆಯ ಹೃದಯ ಭಾಗಕ್ಕೆ ಕೈ ಹಾಕುತ್ತೆ. ಅದಕ್ಕೆ ಅತ್ಯುತ್ತಮವಾದ ಆರಂಭ ಅಂದ್ರೆ ಈ ಕೃತಿಯ ಮೊದಲ ಶ್ಲೋಕ. ಓಕೆ. ಈ ಶ್ಲೋಕ ಮನುಷ್ಯನ ಇಡೀ ಅಸ್ತಿತ್ವದ, ಆತನ ಪ್ರತಿಯೊಂದು ಕ್ರಿಯೆಯ ಹಿಂದಿರೋ ಮನಃಶಾಸ್ತ್ರನ ಒಂದೇ ಬಿಂದುವಿನಲ್ಲೇ ತಂದು ನಿಲ್ಲಿಸುತ್ತೆ. ಆ ಶ್ಲೋಕನ ಮೊದಲು ನಾವು ಗಮನಿಸೋಣ. ಖಂಡಿತ, ಹೇಳಿ. ನಿತ್ಯಾನಂದ ಸುಖಂ ಪದಂ ಸುವಿಮಲಂ ಪ್ರಾಪ್ತುಂ ಸಮೀಹಾಯುತಾಃ ಸರ್ವೇ ಜನ್ಮಭೃತಾಃ ಸದಾ ವ್ಯಸಿನಿನಸ್ತತ್ಸ್ಥಾನ ಸನ್ಮಾರ್ಗಣೆ ಏವಂ ಸತ್ಯಪಿ ಸಾಧ್ಯ ಸಾಧನಯುಗಂ ಸಮ್ಯಕ್ ನ ಜಾನಂತಿತೆ ನ ಪ್ರಾಪ್ತಾ ಹ್ಯಧುನಾಪಿ ಸೌಖ್ಯ ಪದವೀಂ ಸ್ವಾಭೀಷ್ಟ ರೂಪಾಂ ಯಥಾ. ಶ್ಲೋಕ ಕೇಳೋಕೆ ಬಹಳ ಗಂಭೀರವಾಗಿದೆ, ಆದ್ರೆ ನಾವು ಕೇವಲ ಆ ಶಬ್ದಗಳ ಮೇಲೆ ತೇಲಿ ಹೋಗ್ಬಾರ್ದು. ನಿಜ. ಇದರ ಹಿಂದಿರೋ ನಿಖರವಾದ ಅರ್ಥನ, ಆ ಪದಗಳ ಹಿಂದಿರೋ ಮನಃಶಾಸ್ತ್ರನ ನಾವು ಬಿಡಿಸಿ ನೋಡ್ಬೇಕು. ಇಲ್ಲಿ ನಿತ್ಯಾನಂದ ಸುಖಂ ಮತ್ತೆ ಸಮೀಹಾಯುತಃ ಅನ್ನೋ ಪದಗಳು ಬರುತ್ತೆ. ಇವುಗಳ ಅರ್ಥ ಏನು? ಬಹಳ ಚೆನ್ನಾಗಿ ಕೇಳಿದ್ರಿ. ಮೇಲ್ನೋಟಕ್ಕೆ ಇದು ಕೇವಲ ಸಂಸ್ಕೃತದ ಸಾಲುಗಳ ತರ ಕಂಡ್ರೂ ಇದು ಮನುಷ್ಯನ ನಡವಳಿಕೆಯ ಕನ್ನಡಿ. ಶ್ಲೋಕ ಏನು ಹೇಳುತ್ತೆ ಅಂದ್ರೆ, ಪ್ರಪಂಚದ ಪ್ರತಿಯೊಂದು ಜೀವಿಯ, ಅದು ಮನುಷ್ಯನಾಗಿರ್ಬೋದು ಪ್ರಾಣಿಯಾಗಿರ್ಬೋದು, ಪ್ರತಿಯೊಂದರ ಮೂಲಭೂತ ಹುಡುಕಾಟ ಒಂದೇ ಇದೆ. ಒಂದೇ ಹುಡುಕಾಟ? ಹೌದು. ಆ ಹುಡುಕಾಟವೇ ನಿತ್ಯಾನಂದ. ಅಂದ್ರೆ ಯಾವುದೇ ದುಃಖದ ಬೆರಕೆ ಇಲ್ಲದ, ಯಾವುದೇ ಮಿತಿಯಿಲ್ಲದ ಶಾಶ್ವತವಾದ ಸಂತೋಷ. ಸಮೀಹಾಯುತಾಃ ಅಂದ್ರೆ ಅತ್ಯಂತ ತೀವ್ರವಾದ ಹಂಬಲ. ಓಕೆ. ಪ್ರಪಂಚದಲ್ಲಿರೋ ಪ್ರತಿಯೊಬ್ಬ ವ್ಯಕ್ತಿಯ ಗುರಿ ಮೇಲ್ನೋಟಕ್ಕೆ ಬೇರೆ ಬೇರೆಯಾಗಿ ಕಾಣುತ್ತೆ. ಒಬ್ರು ದೊಡ್ಡ ಸಾಫ್ಟ್ವೇರ್ ಕಂಪನಿಯಲ್ಲಿ ಸಿಇಒ ಆಗ್ಬೇಕಂತಾರೆ, ಮತ್ತೊಬ್ರು ಕಲೆ ಸಾಹಿತ್ಯದಲ್ಲಿ ಹೆಸರು ಮಾಡಬೇಕು ಅಂತಾರೆ, ಇನ್ನೊಬ್ರು ಒಳ್ಳೆ ಮದುವೆಯಾಗಿ ನೆಮ್ಮದಿಯಾಗಿರ್ಬೇಕು ಅಂತಾರೆ. ಎಕ್ಸಾಕ್ಟ್ಲಿ. ಆದರೆ ಈ ಎಲ್ಲ ಬೇರೆ ಬೇರೆ ಗುರಿಗಳ ಹಿಂದಿರೋ ಆಂತರಿಕ ಏಕೈಕ ಉದ್ದೇಶ ಆನಂದದ ಪ್ರಾಪ್ತಿ. ಆ ಸಂತೋಷನ ಪಡ್ಕೊಳ್ಳೋ ತೀವ್ರವಾದ ಹಂಬಲದಿಂದಲೇ ನಾವೆಲ್ಲರೂ ಈ ಬೇರೆ ಬೇರೆ ಮುಖಾವಳಗಳಿರೋ ಗುರಿಗಳನ್ನ ಬೆನ್ನತ್ತಾ ಇದ್ದೀವಿ. ಒಂದು ನಿಮಿಷ, ಇಲ್ಲಿ ನಾನು ಒಂದು ದೊಡ್ಡ ಪ್ರಶ್ನೆ ಎತ್ತಲೇಬೇಕು. ನೀವು ಹೇಳೋದನ್ನ ಕೇಳಿದ್ರೆ ಮನುಷ್ಯ ಕೇವಲ ತನ್ನ ಸಂತೋಷದ ಹಿಂದೆ ಮಾತ್ರ ಬಿದ್ದಿರೋ ಅತ್ಯಂತ ಸ್ವಾರ್ಥಿ ಪ್ರಾಣಿ ಅಂದಂತಾಯ್ತು. ಇದು ಸಹಜವಾದ ಸಂದೇಹ. ಹಾಗಾದ್ರೆ ನಾವು ಇತರರನ್ನ ಪ್ರೀತಿಸೋದಿಲ್ವಾ? ಒಂದು ತಾಯಿ ತನ್ನ ಮಗುವಿಗಾಗಿ ಇಡೀ ಜೀವನನೇ ಮುಡಿಪಾಗಿಡ್ತಾಳೆ. ಆಕೆಯ ನಿಸ್ವಾರ್ಥ ಪ್ರೀತಿನೂ ಕೇವಲ ಅವಳ ಸ್ವಂತ ಆನಂದದ ಹುಡುಕಾಟನಾ? ನಾವು ಕೇವಲ ಆನಂದನ ಮಾತ್ರವೇ ಪ್ರೀತಿಸ್ತೀವಾ?
ಇದು ಅತ್ಯಂತ ತೀಕ್ಷ್ಣವಾದ ಪ್ರಶ್ನೆ. ಮತ್ತೆ ಇದೇ ಪ್ರಶ್ನೆ ಬಹುತೇಕರನ್ನ ಗೊಂದಲಕ್ಕೆ ದೂಡೋದು. ಹೌದಲ್ವಾ? ವೇದಾಂತ ಈ ವಿಷಯದಲ್ಲಿ ಅತ್ಯಂತ ಕಟುವಾದ ಆದರೆ ವಾಸ್ತವಿಕವಾದ ಸತ್ಯನ ತೆರೆದಿಡುತ್ತೆ. ಸ್ವಾಮಿ ಓಂಕಾರಾನಂದರ ವ್ಯಾಖ್ಯಾನದಲ್ಲಿ ಬರೋ ಒಂದು ಅದ್ಭುತವಾದ, ನೈಜವಾದ ಆಂಗ್ಲೋ ವಾಕ್ಯನ ನಾವಿಲ್ಲಿ ನೆನಪಿಸ್ಕೊಳ್ಬೇಕು. ಐ ಲವ್ ಯು, ದೇರ್ ಆಫ್ಟರ್ ಐ ಅಲೌ ಯು ಟು ಗೆಟ್ ಲಾಸ್ಟ್. ನಾನು ನಿನ್ನನ್ನ ಪ್ರೀತಿಸ್ತೀನಿ, ಆನಂತರ ನೀನು ನಿನ್ನ ದಾರಿ ನೋಡ್ಕೊಳ್ಬಹುದು ಅಂತಲೇ. ಇದು ಕೇಳೋಕೆ ಬಹಳ ಸಿಡುಕಿನ, ಅತಿರೇಕದ ಸ್ವಾರ್ಥದ ಮಾತಿನ ಥರ ಕಾಣಿಸುತ್ತಲ್ಲ. ತಾಯಿಯ ಪ್ರೀತಿಗೆ ಇದನ್ನ ಹೇಗೆ ಅನ್ವಯಿಸ್ತೀರಿ? ಇದು ಕಠೋರವಾದರೂ ಪ್ರಕೃತಿಯ ನಿಯಮ. ನಾವು ಸ್ವಾರ್ಥಿಗಳು ಅನ್ನೋ ನಕಾರಾತ್ಮಕ ಅರ್ಥದಲ್ಲಿ ಇದನ್ನು ನೋಡಬಾರದು. ಬದಲಾಗಿ ಆನಂದವೇ ನಮ್ಮ ಮೂಲ ಪ್ರೇರಕ ಶಕ್ತಿ ಅನ್ನೋ ವೈಜ್ಞಾನಿಕ ದೃಷ್ಟಿಕೋನದಿಂದ ನೋಡಬೇಕು. ಅಂದ್ರೆ ನಾವು ಒಂದು ವಸ್ತುನ ಅಥವಾ ವ್ಯಕ್ತಿನ ಯಾಕೆ ಪ್ರೀತಿಸ್ತೀವಿ? ಅವರಿಂದ ಅಥವಾ ಆ ಸಂಬಂಧದಿಂದ ನಮ್ಮೊಳಗಿನ ಆನಂದ ಜಾಗೃತವಾಗೋವರೆಗೂ ಮಾತ್ರ ನಾವು ಅವರನ್ನ ಪ್ರೀತಿಸ್ತೀವಿ. ನೀವು ತಾಯಿಯ ಉದಾಹರಣೆ ಕೊಟ್ರಿ. ಹೌದು, ತಾಯಿಯ ಪ್ರೀತಿ ನಿಸ್ವಾರ್ಥ ಅಲ್ವಾ? ತಾಯಿ ತನ್ನ ಮಗುಗಾಗಿ ಕಷ್ಟಪಡುವಾಗ್ಲೂ ಆ ತ್ಯಾಗದಲ್ಲಿ ಆಕೆಗೆ ಒಂದು ಅತ್ಯುನ್ನತವಾದ ಆಂತರಿಕ ತೃಪ್ತಿ, ಒಂದು ಆನಂದ ಸಿಗ್ತಾ ಇರುತ್ತೆ. ಆ ಆನಂದಕ್ಕಾಗಿ ಆಕೆ ತ್ಯಾಗ ಮಾಡ್ತಾಳೆ. ಓ, ಅದೇ ಮಗು ದೊಡ್ಡವನಾಗಿ ದಿನನಿತ್ಯ ಆಕೆಗೆ ಹಿಂಸೆ ನೀಡೋಕ್ ಶುರು ಮಾಡಿದ್ರೆ, ಆಕೆ ನೆಮ್ಮದಿನ ಕಸಿದುಕೊಂಡ್ರೆ, ಆ ಪ್ರೀತಿಯ ಸ್ವರೂಪ ಬದಲಾಗುತ್ತೆ, ದುಃಖವಾಗಿ ಪರಿಣಮಿಸುತ್ತೆ. ಖಂಡಿತ. ಅಂದ್ರೆ ನಾವು ಮೂಲತಃ ಪ್ರೀತಿಸ್ತಾ ಇರೋದು ಆ ವಸ್ತುಗಳನ್ನಲ್ಲ ಅಥವಾ ಆ ವ್ಯಕ್ತಿಗಳನ್ನಲ್ಲ, ಆ ವಸ್ತು ಅಥವಾ ವ್ಯಕ್ತಿಯ ಮೂಲಕ ನಮ್ಮೊಳಗೆ ಹುಟ್ಟೋ ಆನಂದದ ಅನುಭವನ. ನಿಖರವಾಗಿ ಹೇಳಿದ್ರಿ. ಈಗ ಒಂದು ಹೊಸ ಕಾರು ತಗೊಂಡಾಗ ಆ ಕಾರಿನ ಕಬ್ಬಿಣ ಮತ್ತೆ ಪ್ಲಾಸ್ಟಿಕ್ನ ನಾವು ಪ್ರೀತಿಸಲ್ಲ. ಆ ಕಾರಲ್ಲಿ ಕೂತಾಗ ನಮ್ಮ ಮನಸ್ಸಿಗೆ ಸಿಗೋ ಆ ಒಂದು ಕ್ಷಣದ ನೆಮ್ಮದಿ, ಆ ಹೆಮ್ಮೆನ ನಾವು ಪ್ರೀತಿಸ್ತೀವಿ. ಆ ಕಾರು ರಿಪೇರಿಗೆ ಬಂದು ದುಃಖ ಕೊಡಕ್ ಶುರುವಾದ್ರೆ ಅದನ್ನ ಮಾರ್ಬಿಡ್ತೀವಿ. ಎಕ್ಸಾಕ್ಟ್ಲಿ. ಶ್ಲೋಕದಲ್ಲಿ ಬರೋ ಇನ್ನೊಂದು ಮುಖ್ಯ ಪದ ಅಂದ್ರೆ ವ್ಯಸನಿನಃ. ಇದರರ್ಥ ವ್ಯಸನ ಅಥವಾ ಅಡಿಕ್ಷನ್. ಅಡಿಕ್ಷನ್. ಹೌದು, ನಾವೆಲ್ಲರೂ ಈ ಆನಂದದ ಹುಡುಕಾಟದ ಅಡಿಕ್ಟ್ಗಳು. ಪ್ರತಿ ಕ್ಷಣನೂ ಆನಂದನ ಬೇರೆ ಬೇರೆ ವಸ್ತುಗಳಲ್ಲಿ ಹುಡುಕೋ ಚಟ ನಮಗೆ ಅಂಟ್ಕೊಂಡಿದೆ. ಇದು ನಿಜಕ್ಕೂ ನಮ್ಮ ಕಣ್ಣು ತೆರೆಸೋ ಮನಃಶಾಸ್ತ್ರ. ನಾವೆಲ್ಲರೂ ಹುಡುಕ್ತಾ ಇರೋದು ಒಂದೇ ಆನಂದನ ಅಂತ. ಹಾಗಾದ್ರೆ ಮಾನವ ಇತಿಹಾಸದ ಆರಂಭದಿಂದಲೂ ನಾವೆಲ್ಲರೂ ಇಷ್ಟೊಂದು ಶ್ರಮಪಟ್ಟು ತಂತ್ರಜ್ಞಾನ ಬೆಳೆಸಿ ಅದೇ ಆನಂದನ ಹುಡುಕ್ತಾ ಇದ್ರೆ ನಮ್ಗೆ ಯಾಕೆ ಅದು ಇನ್ನೂ ಶಾಶ್ವತವಾಗಿ ಸಿಕ್ಕಿಲ್ಲ? ಇಲ್ಲೇ ಇರೋದು ಅಸ್ಲೀ ಸಮಸ್ಯೆ. ನಾವೆಲ್ಲರೂ ಯಾಕೆ ಇನ್ನೂ ಅತೃಪ್ತರಾಗಿಯೇ ಇದೀವಿ? ಶ್ಲೋಕದ 3ನೇ ಸಾಲು ಇದನ್ನೇ ಹೇಳೋದು. ಸಾಧ್ಯ ಸಾಧನ ಅಜ್ಞಾನ ಅಂತ. ಸಾಧ್ಯ ಅಂದ್ರೆ ನಾವು ತಲುಪಬೇಕಾದ ಗುರಿ, ಅಂದ್ರೆ ನಿಜವಾದ ಶಾಶ್ವತ ಸಂತೋಷ. ಓಕೆ. ಸಾಧನ ಅಂದ್ರೆ ಆ ಗುರಿನ ತಲುಪೋ ದಾರಿ. ನಮಗೆ ಈ ಎರಡೂ ತಿಳಿದಿಲ್ಲ ಅನ್ನುತ್ತೆ ಮೂಲಗ್ರಂಥ. ನಮಗೆ ನಿಜವಾದ ಶಾಶ್ವತ ಸಂತೋಷ ಅಂದ್ರೇನು ಅನ್ನೋ ಸ್ಪಷ್ಟತೆನೂ ಇಲ್ಲ, ಮತ್ತೆ ಅದನ್ನ ಪಡೆಯೋ ಸರಿಯಾದ ದಾರಿ ಯಾವುದು ಅನ್ನೋ ಅರಿವೂ ಇಲ್ಲ. ನಾವು ಕತ್ತಲಲ್ಲಿ ತಡಕಾಡ್ತಾ ಇದ್ದೀವಿ. ನನಗಿಲ್ಲಿ ಆಧುನಿಕ ಮನಃಶಾಸ್ತ್ರದ ಒಂದು ಪರಿಕಲ್ಪನೆ ನೆನಪಾಗ್ತಾ ಇದೆ. ಅದನ್ನ ಹೆಡಾನಿಕ್ ಟ್ರೆಡ್ಮಿಲ್ ಅಂತಾರೆ. ಓ ಹೌದು, ಟ್ರೆಡ್ಮಿಲ್. ಅಂದ್ರೆ ನಾವೆಲ್ಲರೂ ಒಂದು ಟ್ರೆಡ್ಮಿಲ್ ಮೇಲೆ ಓಡ್ತಾ ಇದೀವಿ. ಎಷ್ಟೇ ವೇಗವಾಗಿ ಓಡಿದ್ರೂ, ಎಷ್ಟೇ ಬೆವರು ಸುರಿಸಿದ್ರೂ ನಾವು ಎಲ್ಲಿದ್ವೋ ಅಲ್ಲೇ ಇರ್ತೀವಿ. ನಿಜ. ಒಂದು ಹೊಸ ಫೋನ್ ತಗೊಂಡಾಗ ಸಿಗೋ ಖುಷಿ ಕೇವಲ 2 ದಿನ ಇರುತ್ತೆ. ಆಮೇಲೆ ಮತ್ತೆ ಅದೇ ಹಳೆ ಶೂನ್ಯ ಭಾವ ಕಾಡುತ್ತೆ. ಮತ್ತೆ ಇನ್ನೇನನ್ನು ಹುಡ್ಕೊಂಡು ಓಡ್ತೀವಿ. ಇದು ನೀವ್ ಹೇಳಿದ ಸಾಧ್ಯ ಸಾಧನ ಅಜ್ಞಾನದ ಅತ್ಯುತ್ತಮ ಉದಾಹರಣೆ ಅಲ್ವಾ? ಖಂಡಿತ. ಆ ಟ್ರೆಡ್ಮಿಲ್ ಓಟವೇ ನಮ್ಮ ಅಜ್ಞಾನ. ನಾವು ತಪ್ಪು ದಾರಿಯಲ್ಲಿದ್ದೀವಿ ಅನ್ನೋದಕ್ಕೆ ಅತ್ಯಂತ ದೊಡ್ಡ ಪುರಾವೆ ಅಂದ್ರೆ ನಮ್ಮ ಇಂದಿನ ಸ್ಥಿತಿ. ನೀವು ಆರಂಭದಲ್ಲಿ ಹೇಳಿದ 85 ವರ್ಷದ ಅಜ್ಜನ ಕಥೆಯೇ ನಮ್ಮ ಅಜ್ಞಾನದ ಅಂತಿಮ ಪುರಾವೆ. ಹೌದು, ದಶಕಗಳ ಕಾಲ ಕಳೆದ್ರೂ ಸಿಕ್ಕಿಲ್ಲ ಅಂದ್ರೆ. ಅದೇ ನೋಡಿ, ನಮಗೆ ನಿಜವಾಗಿಯೂ ಸಂತೋಷದ ದಾರಿ ತಿಳಿದಿದ್ರೆ ನಮ್ಮ ಜೀವಿತಾವಧಿಯಲ್ಲಿ ಕನಿಷ್ಠ 40 ಅಥವಾ 50 ವರ್ಷ ವಯಸ್ಸಾಗುವಷ್ಟರಲ್ಲಾದ್ರೂ ಆ ಶಾಶ್ವತ ಆನಂದನ ಪಡೆದು ನೆಮ್ಮದಿಯಾಗಿರ್ಬೇಕಿತ್ತಲ್ವಾ? ಸಿಕ್ಕಿಲ್ಲ ಅಂದ್ರೆ ನಾವು ಹುಡುಕ್ತಾ ಇರೋ ಜಾಗವೇ ತಪ್ಪಾಗಿದೆ ಅಂತ ಸ್ಪಷ್ಟವಾಗುತ್ತೆ. ಆದ್ರೆ ಇಲ್ಲಿ ನಾನು ಸ್ವಲ್ಪ ಭಿನ್ನವಾಗಿ ಯೋಚಿಸ್ತೀನಿ. ಹೇಳಿ. ಕೆಲವರು ವಾದ ಮಾಡಬಹುದು, ನೋಡಿ, ಜೀವನ ಅಂದ್ರೆ ಕೇವಲ ಒಂದು ಪ್ರವಾಸಿಗರ ಪ್ರವಾಸ ಅಥವಾ ಕಂಡಕ್ಟೆಡ್ ಟೂರ್ ಇದ್ದಾಗೆ ಅಂತ. ನಾವು ಈ ಜಗತ್ತಿಗೆ ಬರ್ತೀವಿ, ಇಲ್ಲಿನ ಕಷ್ಟ ಸುಖಗಳನ್ನ ಅನುಭವಿಸ್ತೀವಿ, ಹೊಸ ಜಾಗಗಳನ್ನ ನೋಡ್ತೀವಿ, ಆಮೇಲೆ ಹೊರಟೋಗ್ತೀವಿ. ಇದರಲ್ಲಿ ಗುರಿ, ದಾರಿ, ಜ್ಞಾನ, ಅಜ್ಞಾನ ಅಂತ ಯಾಕಷ್ಟು ಗಂಭೀರವಾಗಿ, ತಾತ್ವಿಕವಾಗಿ ಯೋಚಿಸ್ಬೇಕು? ಸುಮ್ನೆ ಆನಂದಿಸಿ ಸುಮ್ನಾಗ್ಬಾರ್ದೇಕೆ? ಮೇಲ್ನೋಟಕ್ಕೆ ಈ ತರ್ಕ ಬಹಳ ಆಕರ್ಷಕವಾಗಿ ಕಾಣುತ್ತೆ. ಆದರೆ ಜೀವನ ಖಂಡಿತವಾಗಿಯೂ ಒಂದು ಕಂಡಕ್ಟೆಡ್ ಟೂರ್ ಅಲ್ಲ.
ಯಾಕಂದ್ರೆ ನೀವೊಂದು ಪ್ರವಾಸಕ್ಕೆ ಹೋದಾಗ ಎಲ್ಲಿಗೆ ಹೋಗ್ಬೇಕು, ಯಾವ ಸ್ಥಳಗಳನ್ನ ನೋಡ್ಬೇಕು, ಎಷ್ಟು ದಿನ ಇರಬೇಕು ಮತ್ತೆ ಯಾವಾಗ ಹಿಂತಿರುಗಬೇಕು ಅನ್ನೋ ಸಂಪೂರ್ಣ ನಿಯಂತ್ರಣ ನಿಮ್ ಕೈಯಲ್ಲಿರುತ್ತೆ. ಹೌದು, ನಮ್ಮ ಕಂಟ್ರೋಲಲ್ಲಿರುತ್ತೆ. ನಮಗೆ ಆ ಪ್ರವಾಸ ಬೇಸರವಾದರೆ ಅಥವಾ ಕಷ್ಟವಾದರೆ ನಾವು ತಕ್ಷಣವೇ ಟಿಕೆಟ್ ಕ್ಯಾನ್ಸಲ್ ಮಾಡಿ ಮನೆಗೆ ವಾಪಸ್ ಬರಬಹುದು. ಆದರೆ ಜೀವನದಲ್ಲಿ ಈ ನಿಯಂತ್ರಣ ನಮಗಿದೆಯಾ? ಖಂಡಿತ ಇಲ್ಲ. ನಾವು ಎಲ್ಲಿ ಹುಟ್ತೀವಿ, ಯಾವ ರೋಗ ಬರುತ್ತೆ, ಯಾವಾಗ ಸಾಯ್ತೀವಿ, ಯಾವುದರ ಮೇಲೂ ನಮಗೆ ನಿಯಂತ್ರಣವಿಲ್ಲ. ಎಕ್ಸಾಕ್ಟ್ಲಿ. ಅದಕ್ಕಾಗಿಯೇ ಮೂಲ ಕೃತಿಯಲ್ಲಿ ಜೀವನನ ಪ್ರವಾಸಕ್ಕೆ ಹೋಲಿಸಿಲ್ಲ, ಬದಲಾಗಿ ಯಮಧರ್ಮರಾಜನಿಂದ ಕಿಡ್ನ್ಯಾಪ್ ಆದ ವ್ಯಕ್ತಿಯ ಸ್ಥಿತಿಗೆ ಹೋಲಿಸಲಾಗಿದೆ. ಓ, ಕಿಡ್ನ್ಯಾಪ್. ಕಣ್ಣಿಗೆ ಬಟ್ಟೆ ಕಟ್ಟಿ ಒಂದು ಕಾರಿನ ಡಿಕ್ಕಿಯಲ್ಲಿ ಹಾಕಿ ಕಿಡ್ನ್ಯಾಪ್ ಆದ ವ್ಯಕ್ತಿಗೆ ತಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ, ಮುಂದೇನಾಗುತ್ತೆ ಅನ್ನೋ ಯಾವ ನಿಯಂತ್ರಣನೂ ಇರೋದಿಲ್ಲ. ನಿಜ, ಬಹಳ ಭಯಾನಕ ಸ್ಥಿತಿ. ನಾವು ಕೂಡ ಅನಿವಾರ್ಯವಾಗಿ ನಮ್ಮ ನಿಯಂತ್ರಣವಿಲ್ಲದೆ ಒಂದು ದೇಹದಿಂದ ಮತ್ತೊಂದು ದೇಹಕ್ಕೆ, ಒಂದು ಪರಿಸ್ಥಿತಿಯಿಂದ ಮತ್ತೊಂದು ಪರಿಸ್ಥಿತಿಗೆ ಅಲೆದಾಡ್ತಾ ಇದ್ದೀವಿ. ನಮಗೆ ಬೇಡವೆಂದರೂ ದುಃಖಗಳು, ವಯಸ್ಸಾಗುವಿಕೆ, ರೋಗಗಳು ಬರ್ತಾ ಇವೆ. ಇದು ನಮ್ಮ ಆಯ್ಕೆಯ ಪ್ರವಾಸವಲ್ಲ, ಇದು ಸಂಸಾರದ ಬಂಧನ. ಆ ಕಿಡ್ನಾಪ್ ಆದ ವ್ಯಕ್ತಿಯ ಕಾರಿನ ಡಿಕ್ಕಿಯ ಉದಾಹರಣೆ ನಿಜಕ್ಕೂ ಮೈ ಜುಮ್ಮೆನಿಸುತ್ತೆ. ಅದು ನಮ್ಮ ಅಸಹಾಯಕತೆಯನ್ನ ಕಣ್ಣಿಗೆ ಕಟ್ಟುವಂತೆ ವಿವರಿಸುತ್ತೆ. ಹೌದು. ಹಾಗಾಗಿ ದಾರಿ ತಿಳಿಯದ, ಗುರಿ ತಿಳಿಯದ, ಸಂಪೂರ್ಣ ನಿಯಂತ್ರಣ ಕಳೆದುಕೊಂಡ ಅಸಹಾಯಕ ಸ್ಥಿತಿಯಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ, ನಮಗೆ ಯಾವುದು ಸುಲಭವಾಗಿ ಕಣ್ಣಿಗೆ ಕಾಣುತ್ತೋ ಆ ಶಾರ್ಟ್ಕಟ್ ದಾರಿಗಳನ್ನ ಆರಿಸ್ಕೊಳ್ತೀವಿ. ಅಂದ್ರೆ ದುಡ್ಡಿಂದ ಎಲ್ಲ ಪಡೆಯಬಹುದು ಅನ್ನೋ ಭ್ರಮೆ. ಹೌದು, ಹಣದಿಂದ ಎಲ್ಲವನ್ನೂ ಅಂದ್ರೆ ನೆಮ್ಮದಿ ಮತ್ತೆ ಸಂತೋಷನೂ ಖರೀದಿಸ್ಬೋದು ಅನ್ನೋ ಭ್ರಮೆ. ಅಥವಾ ದೇಶ ವಿದೇಶಗಳನ್ನ ಸುತ್ತಿದ್ರೆ, ವಾಸ್ತವದಿಂದ ದೂರ ಓಡ್ ಹೋದ್ರೆ ಸಂತೋಷ ಸಿಗುತ್ತೆ ಅನ್ನೋ ನಂಬಿಕೆ. ನಿಜ. ಇದೇ ಭ್ರಮೆ ನಮ್ಮನ್ನ ಮತ್ತಷ್ಟು ಆಯಾಸಗೊಳಿಸ್ತಾ ಇರೋದು. ನಮ್ಮ ಈ ಹಣದಿಂದ ನೆಮ್ಮದಿನ ಖರೀದಿಸೋ ಭ್ರಮೆ ಬಗ್ಗೆ ತಮಿಳಿನ ಪ್ರಸಿದ್ಧ ವಿದ್ವಾಂಸರಾದ ಕೃಪಾನಂದ್ ವಾರಿಯರವರ ಒಂದು ಅದ್ಭುತವಾದ ಮಾತನ್ನ ಸ್ವಾಮಿ ಓಂಕಾರಾನಂದರು ಉಲ್ಲೇಖಿಸ್ತಾರೆ. ಏನ್ ಹೇಳ್ತಾರೆ ಅವರು? ವಾರಿಯರವರು ಬಹಳ ತಮಾಷೆಯಾಗಿ ಆದ್ರ ಅತ್ಯಂತ ಆಳವಾಡಿ ಕೇಳ್ತಾರೆ. ಸಂತೋಷ ಅನ್ನೋದು ದಿನಸಿ ಅಂಗಡಿಯಲ್ಲಿ ಸಿಗೋ ವಸ್ತುನಾ? ಯಾರಾದರೂ ರಸ್ತೆಯ ಬದಿಯಲ್ಲಿ ಸಂತೋಷ್ ಶಾಪ್ ಅಂತ ಬೋರ್ಡ್ ಹಾಕಿ ಕೂತ್ರೆ ನಾವು ಹೋಗಿ ನಮ್ಮ ಕ್ರೆಡಿಟ್ ಕಾರ್ಡ್ ಸ್ವೈಪ್ ಮಾಡಿ 1 ಕೆಜಿ ಸಂತೋಷನ ಕೊಳ್ಳೋಕ್ ಸಾಧ್ಯನಾ? ಹಾಸಿಗೆನ ಖರೀದಿಸಬಹುದು, ಆದ್ರೆ ಅದ್ರಲ್ ಮಲಗ್ದಾಗ ಬರೋ ಆಳವಾದ ನಿದ್ದೆನಲ್ಲ. ಎಕ್ಸಾಕ್ಟ್ಲಿ. ಹಣದಿಂದ ಅತ್ಯುತ್ತಮವಾದ ಪುಸ್ತಕಗಳನ್ನ ಲೈಬ್ರರಿನ ಕೊಳ್ಬಹುದು, ಆದ್ರೆ ಜ್ಞಾನವನ್ನಲ್ಲ. ಅದೇ ರೀತಿ ಪ್ರಾಪಂಚಿಕ ಓಟದಲ್ಲಿ ಮನುಷ್ಯನಿಗೆ ಸಿಗೋದು ಕೇವಲ ದೈಹಿಕ ಮತ್ತೆ ಮಾನಸಿಕ ಆಯಾಸ ಮಾತ್ರ. ಮನುಷ್ಯ ಯುರೋಪ್, ಆಫ್ರಿಕಾ, ಅಮೆರಿಕ, ಏಷ್ಯಾ ಅಂತ ಪ್ರಪಂಚವೆಲ್ಲ ಸುತ್ತುತ್ತಾನೆ. ಸಂತೋಷ ಎಲ್ಲೋ ಹೊರಗಿದೆ ಅಂತ ಭಾವಿಸಿ ಊರಿನಿಂದ ಊರಿಗೆ ಅಲೆದಾಡುತ್ತಾನೆ. ಹೌದು, ಅದೇ ಟ್ರೆಡ್ಮಿಲ್. ಇದನ್ನ ವಿವರಿಸೋಕೆ ಭರ್ತೃಹರಿಯ ಒಂದು ಸುಂದರವಾದ ಪದ್ಯ ಇದೆ. ಆತ ಹೇಳ್ತಾನೆ, ನಾನು ನಿಧಿಗಾಗಿ ಭೂಮಿಯನ್ನೆಲ್ಲ ಅಗೆದೆ, ಮಂತ್ರಿ ಮಹಾರಾಜರನ್ನ ಒಲಿಸ್ಕೊಳ್ಳೋಕೆ ಹಗಲುರೂಳು ಶ್ರಮಿಸಿದೆ, ಸ್ಮಶಾನದಲ್ಲಿ ಕಠಿಣವಾದ ಮಂತ್ರ ಸಾಧನೆ ಮಾಡಿದೆ. ಓಕೆ. ಆದರೆ ಕೊನೆಗೆ ನನಗೆ ಸಿಕ್ಕಿದ್ದು ಕೇವಲ ಆಯಾಸವೇ ಹೊರತು ಆನಂದವಲ್ಲ ಅಂತ. ಭರ್ತೃಹರಿ ಸಾವಿರಾರು ವರ್ಷಗಳ ಹಿಂದೆ ಬರೆದ, ಆದ್ರೆ ಇಂದಿಗೂ ಅದೆಷ್ಟು ಪ್ರಸ್ತುತ ನೋಡಿ. ಅಂದು ಆತ ಮಂತ್ರಿ ಮಹಾರಾಜರನ್ನ ಒಲ್ಸ್ಕೊಳ್ಳೋಕ್ ಕಷ್ಟಪಟ್ಟೆ. ಅಂದು ನಾವು ನಮ್ಮ ಬಾಸ್, ಮ್ಯಾನೇಜರ್ ಅಥವಾ ಸಮಾಜದಲ್ಲಿ ಪ್ರಭಾವಿಗಳಾಗಿರೋರನ್ನ ಮೆಚ್ಚಿಸೋಕೆ, ಅವರಿಂದ ಪ್ರಮೋಷನ್ ಪಡೆಯೋಕೆ ನಮ್ಮ ಇಡೀ ವ್ಯಕ್ತಿತ್ವನೇ ಬಲಿ ಕೊಡ್ತೀವಿ. ನಿಜ. ಕೃತಕವಾಗಿ ನಗ್ತೀವಿ. ಹೌದು, ಕೃತಕವಾಗಿ ನಗ್ತೀವಿ. ಕೊನೆಗೆ ನಮಗುಳಿಯೋದು ಆನಂದ ಅಲ್ಲ, ಬರೀ ವಿಪರೀತ ಮಾನಸಿಕ ಆಯಾಸ ಮತ್ತೆ ಡಿಪ್ರೆಷನ್. ಸತ್ಯ. ಬಾಹ್ಯ ಪ್ರಪಂಚದಲ್ಲಿ ನಾವು ಎಷ್ಟೇ ಓಡಿದ್ರೂ, ಎಷ್ಟೇ ವಸ್ತುಗಳನ್ನು ಸಂಗ್ರಹಿಸಿದ್ರೂ ಅದರ ಅಂತಿಮ ಫಲಿತಾಂಶ ಆಯಾಸ. ಅಂದ್ರೆ ಹೊರಗಿನ ಪ್ರಪಂಚದಲ್ಲಿ ಆನಂದನ ಹುಡುಕೋದೆಷ್ಟು ವ್ಯರ್ಥ, ಮತ್ತೆ ಆ ಭ್ರಮೆಯಿಂದ ನಮಗ್ ನಾವೇ ಹೇಗ್ ಮೋಸ ಮಾಡ್ಕೊಳ್ತಾ ಇದೀವಿ ಅನ್ನೋದನ್ನ ವಿವರಿಸೋಕೆ ಕೃತಿಲಿರೋ ಒಂದು ಅತ್ಯುತ್ತಮವಾದ ಕಥೆ ನನಗೆ ನೆನಪಾಗ್ತಾ ಇದೆ. ಅದನ್ನು ನಾನಿಲ್ಲಿ ಹೇಳಲೇಬೇಕು. ಖಂಡಿತ ಹೇಳಿ. ಆ ಕಥೆ ಇಡೀ ವೇದಾಂತದ ಸಾರನ ಬಹಳ ಸರಳವಾಗಿ ಜನಸಾಮಾನ್ಯರಿಗೂ ಅರ್ಥವಾಗುವಂತೆ ವಿವರಿಸುತ್ತೆ. ಹೌದು, ಇದು ಸುರುಳಿ ಬೆಟ್ಟದ ಮಂಗನ ಕಥೆ. ಸುರುಳಿ ಬೆಟ್ಟದ ಕಾಡಲ್ಲಿದ್ದ ಒಂದು ಮಂಗನಿಗೆ ತನ್ನ ಕಾಡಿನ ಜೀವನ ವಿಪರೀತ ಬೋರ್ ಆಗ್ಬಿಡುತ್ತೆ. ಓಕೆ. ಪ್ರತಿದಿನ ಅದೇ ಜಿಂಕೆ, ಅದೇ ಕರಡಿ, ಅದೇ ಹುಲಿ, ಕಾಡಿನ ಮರಗಳು ಇದನ್ನೆಲ್ಲ ನೋಡಿ ನೋಡಿ ಅದಕ್ಕೆ ತೀವ್ರವಾದ ಬೇಸರ ಬರುತ್ತೆ. ಆಗ ಅದು ಉಳಿದ ಮಂಗಗಳ ಹತ್ರ ಹೋಗಿ ಹೇಳುತ್ತೆ, ಛೇ, ಇದೇನು ಜೀವನ, ನನಗೆ ಇಲ್ಲಿನ ಲೈಫ್ ಬೋರ್ ಹೊಡೆದಿದೆ ಅಂತ. ಕಾಡಿನ ಲೈಫ್ ಬೋರ್ ಹೊಡೆದಿದೆ? ಹೌದು, ನಾನು ನೇರವಾಗಿ ಮದ್ರಾಸ್ ಅಥವಾ ಮಧುರೈ ಸಿಟಿಗೆ ಹೋಗ್ತೀನಿ, ಅಲ್ಲಿ ರೈಲು ಹತ್ತಿ ಕಟ್ಟಡಗಳನ್ನು ನೋಡಿ ಸಿಟಿ ಲೈಫ್ ಎಂಜಾಯ್ ಮಾಡ್ತೀನಿ ಅನ್ನುತ್ತೆ. ಆಗ ಅಲ್ಲಿದ್ದ ಇತರ ವಯಸ್ಸಾದ ಅನುಭವಿ ಮಂಗಗಳು ಆತುರ ಪಡ್ತಾ ಇರೋ ಈ ಯುವ ಮಂಗನಿಗೆ ಎಚ್ಚರಿಸ್ತವೆ. ಏನ್ ಹೇಳ್ತವೆ? ಅಲ್ಲಿಗೆ ಯಾಕೆ ಹೋಗ್ತೀಯ ಮಾರಾಯ,
ಇಲ್ಲಿ ಕಾಡಿನಲ್ಲಿ ನಿನಗಿಷ್ಟ ಬಂದಾಗ ಬೇಕೆನಿಸಿದಾಗ ಕಿತ್ತು ತಿನ್ನೋಕೆ ಪೇರಳೆ ಹಣ್ಣು ಮಾವಿನ ಹಣ್ಣು ಯಥೇಚ್ಛವಾಗಿದೆ. ನಿನಗೆ ಪೂರ್ಣ ಸ್ವಾತಂತ್ರ್ಯ ಇದೆ. ನಿಜ. ಆದ್ರೆ ನೀನಲ್ಲಿ ಪೇಟೆಗ್ ಹೋದ್ರೆ ಏನಾಗುತ್ತೆ ಗೊತ್ತಾ? ನಿನ್ನ ಸ್ವಾತಂತ್ರ್ಯವೆಲ್ಲ ಹೋಗುತ್ತೆ. ಯಾವುದೋ ಒಂದು ಟೀ ಅಂಗಡಿ ಮುಂದೆ ಯಾರಾದ್ರೂ ಒಂದೆರಡು ಬಿಸ್ಕೆಟ್ ಎಸೆಯುತ್ತಾರಾ ಅಂತ ಭಿಕ್ಷುಕನ ತರ ಅವರ ಮುಖ ನೋಡ್ಕೊಂಡ್ ಕಾಯ್ಬೇಕು. ಆ ಸ್ವತಂತ್ರ ಜೀವನ ಬಿಟ್ಟು ಈ ಭಿಕ್ಷುಕನ ಜೀವನ ಬೇಡ, ಹೋಗ್ಬೇಡ ಅಂತ ಹೇಳ್ತವೆ. ಬಹಳ ಅದ್ಭುತವಾದ ಮತ್ತೆ ಮಾರ್ಮಿಕವಾದ ಕಥೆ. ಮತ್ತೆ ಈ ಕಥೆ ಹಿಂದಿರೋ ತಾತ್ವಿಕ ಅರ್ಥ ಇನ್ನೂ ಆಳವಾದದ್ದು. ಹೌದು, ಇದು ಕೇವಲ ಯಾವುದೋ ಕಾಡಿನ ಮಂಗನ ಕಥೆಯಲ್ಲ. ನಾವೆಲ್ಲರೂ ನಮ್ಮ ದೈನಂದಿನ ಜೀವನದಲ್ಲಿ ಮಾಡ್ತಾ ಇರೋದು ಅಕ್ಷರಶಃ ಇದನ್ನೇ ಅಲ್ವಾ? ನಮ್ಮೊಳಗೆ ಶಾಂತಿ ಮತ್ತೆ ಆನಂದದ ಮೂಲ ಅಕ್ಷಯವಾಗಿ ತುಂಬಿದ್ರು ನಾವು ಅದನ್ನು ಬಿಟ್ಟು ಸಮಾಜದಲ್ಲಿ ಬೇರೆಯವರ ಮೆಚ್ಚುಗೆಗಾಗಿ ಟೀ ಅಂಗಡಿಯ ಮುಂದೆ ನಿಂತ ಮಂಗನ ತರ ಕಾಯ್ತಾ ಇದ್ದೀವಿ. ಸೋಷಿಯಲ್ ಮೀಡಿಯಾದಲ್ಲಿ ಲೈಕ್ಸ್ಗಾಗಿ ಕಾಯ್ತೀವಿ. ಎಕ್ಸಾಕ್ಟ್ಲಿ. ಕೇವಲ ತಾತ್ಕಾಲಿಕ ಸುಖಕ್ಕಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಸಿಗೋ ಲೈಕ್ಸ್ಗಳಿಗಾಗಿ ಭಿಕ್ಷೆ ಬೇಡ್ತಾ ಇದ್ದೀವಿ. ನಮ್ಮ ಆಂತರಿಕ ಸ್ವಾತಂತ್ರ್ಯನ ಕಳೆದುಕೊಂಡು ಬಾಹ್ಯ ವಸ್ತುಗಳ, ಜನರ ಅಭಿಪ್ರಾಯಗಳ ಗುಲಾಮರಾಗ್ತಾ ಇದ್ದೀವಿ. ಇದನ್ನೇ ವೇದಾಂತ ಬಹಳ ಮನೋವೈಜ್ಞಾನಿಕವಾಗಿ ವಿವರಿಸೋದು. ಮಂಗನ ಕಥೆಯಂತೆಯೇ ಆನಂದದ ಮೂಲದ ಬಗ್ಗೆ ಇರೋ ನಮ್ಮ ಭ್ರಮೆನ ಕಳಿಸೋಕೆ ಸ್ವಾಮಿ ಓಂಕಾರಾನಂದರು ಇನ್ನೊಂದು ಅತ್ಯಂತ ಸೂಕ್ತವಾದ ಉದಾಹರಣೆನ ನೀಡ್ತಾರೆ. ಯಾವ ಉದಾಹರಣೆ? ನಾವು ದೈನಂದಿನ ಜೀವನದಲ್ಲಿ ನೋಡೋ ಉದಾಹರಣೆ ಅದೇ ಹೆಬ್ಬೆರಳು ಚೀಪೋ ಮಗುವಿನ ಉದಾಹರಣೆ. ಹೆಬ್ಬೆರಳು ಚೀಪೋ ಮಗು. ಇದು ಹೇಗೆ ನಮ್ಮ ಆನಂದದ ಹುಡುಕಾಟಕ್ಕೆ, ಅಂದ್ರೆ ನಾವು ಬಾಹ್ಯ ವಸ್ತುಗಳನ್ನ ಬೆನ್ನತ್ತುವುದಕ್ಕೆ ಸಂಬಂಧಿಸಿದೆ? ದಯವಿಟ್ಟು ಇದನ್ನ ಗಮನವಿಟ್ಟು ಕೇಳಿ. ಯಾಕಂದ್ರೆ ಇದು ನಮ್ಮ ಇಡೀ ಚಿಂತನಾ ಕ್ರಮವನ್ನೇ ಬದಲಾಯಿಸೋ ಉದಾಹರಣೆ. ತಾಯಿಯ ಹಾಲಿನಿಂದ ದೂರವಾದ ಮಗು ಅಳುತ್ತಾ ತನ್ನ ಹೆಬ್ಬೆರಳನ್ನೇ ಬಾಯಿಗಿಟ್ಕೊಂಡು ಚೀಪೋಕೆ ಶುರು ಮಾಡುತ್ತೆ. ಹೌದು, ಮಕ್ಕಳು ಮಾಡ್ತಾರೆ. ಹಾಗೆ ಹೆಬ್ಬೆರಳು ಚೀಪುವಾಗ ಆ ಮಗುವಿನ ಬಾಯಿಂದಲೇ ಜೊಲ್ಲು ರಸ ಉತ್ಪತ್ತಿಯಾಡುತ್ತೆ. ಆದ್ರೆ ಆ ಮುಗ್ಧ ಮಗು ಏನಂತ ಭ್ರಮಿಸುತ್ತೆ ಗೊತ್ತಾ? ಏನಂತ? ನನಗೆ ಈ ರುಚಿಯಾದ ರಸ ಮತ್ತೆ ಆನಂದ ಸಿಗ್ತಾ ಇರೋದು ನನ್ನ ಈ ಹೆಬ್ಬೆರಳಿನಿಂದಲೇ ಅಂತ ಭ್ರಮಿಸಿ ತನ್ನ ಸ್ವಂತ ಜೊಲ್ಲನ್ನೇ ತಾನು ನುಂಗುತ್ತಾ ಆನಂದಪಡುತ್ತೆ. ಓ. ವಾಸ್ತವದಲ್ಲಿ ಆ ಹೆಬ್ಬೆರಳಲ್ಲಿ ಯಾವ ಹಾಲೂ ಇಲ್ಲ, ಯಾವ ರಸವೂ ಇಲ್ಲ. ಅದು ಕೇವಲ ಚರ್ಮ ಮತ್ತೆ ಮೂಳೆ. ರಸ ಉತ್ಪತ್ತಿಯಾಗ್ತಾ ಇರೋದು ಮಗುವಿನ ಒಳಗೆ. ಆದ್ರೆ ಮಗುವಿನ ಮನಸ್ಸು ಆ ರಸದ ಮೂಲನ ಹೆಬ್ಬೆರಳಿಗೆ ಪ್ರಾಜೆಕ್ಟ್ ಮಾಡುತ್ತೆ. ಓ ಮೈ ಗಾಡ್, ಇದು ನಿಜಕ್ಕೂ ಅದ್ಭುತವಾದ ಹೋಲಿಕೆ. ಅಂದ್ರೆ ನಮ್ಗೆ ಪ್ರಪಂಚ ಅನ್ನೋದು ಆ ಹೆಬ್ಬೆರಳಿದ್ದ ಹಾಗೆ. ಹೌದು. ನಾನೊಂದು ಹೊಸ ಐಷಾರೋನಿ ಕಾರ್ ಕೊಂಡಾಗ ಆ ಕಾರಿನ ಮೆಟಲ್ ಲೆದರ್ ಸೀಟುಗಳು ನನಗೆ ಆನಂದನ ಕೊಡ್ತಾ ಇಲ್ಲ. ಕಾರು ಕೇವಲ ಆ ಹೆಬ್ಬೆರಳು. ಎಕ್ಸಾಕ್ಟ್ಲಿ. ಆ ಕಾರನ್ನ ಪಡೆದ ಕ್ಷಣವಲ್ಲಿ ಕಾರು ಬೇಕು ಅನ್ನೋ ನನ್ನ ಮನಸ್ಸಿನ ಹಂಬಲ, ಆ ಚಡುಪಟಿಗೆ ಒಂದು ಕ್ಷಣ ಶಾಂತವಾಗುತ್ತೆ. ಮನಸ್ಸು ಶಾಂತವಾದಾಗ ನನ್ನ ಒಳಗಿರೋ ಮೂಲ ನಿತ್ಯಾನಂದದ ಅಂದ್ರೆ ನನ್ನ ಆತ್ಮದ ಆನಂದ ಹೊರಹೊಮ್ಮುತ್ತೆ. ಆ ಒಳಗಿನ ಆನಂದ ನಾನೇ ನಾನು ಅನುಭವಿಸ್ತೀನಿ. ನಿಖರವಾಡಿ. ಆದ್ರೆ ಆ ಮಗುವಿನ ತರ ನನ್ನ ಮನಸ್ಸು ಭ್ರಮಿಸುತ್ತೆ, ಈ ಆನಂದ ನನಗೆ ಈ ಕಾರ್ನಿಂದ ಬಂತು ಅಂತ. ಸಂಪೂರ್ಣವಾಗಿ ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೀರಿ. ನಾವು ನಮ್ಮೊಳಗಿನ ಆನಂದ ನಾನೇ ರುಚಿ ನೋಡ್ತಾ ಆ ಆನಂದ ಹೊರಗಿನ ಜಗತ್ತಿನಿಂದ, ಆ ನಿರ್ಜೀವ ವಸ್ತುಗಳಿಂದ ಅಥವಾ ಇತರ ವ್ಯಕ್ತಿಗಳಿಂದ ಬರ್ತಾ ಇದೆ ಅಂತ ಭ್ರಮಿಸ್ತಾ ಇದೀವಿ. ಅಂದ್ರೆ ಆ ಸಾಧ್ಯ ಸಾಧನ ಅಜ್ಞಾನ ಅಂತ ಹೇಳಿದ್ರಲ್ಲ, ಅದೇ. ಹೌದು, ಅದೇ ನಾವು ಆರಂಭದಲ್ಲಿ ಚರ್ಚಿಸಿದ ಸಾಧ್ಯ ಸಾಧನ ಅಜ್ಞಾನ. ಆನಂದದ ಮೂಲ ಎಲ್ಲಿದೆ ಅನ್ನೋ ಅಜ್ಞಾನ. ನಾವು ವಸ್ತುಗಳನ್ನ ಪಡೆದಾಗ ಸಿಗ್ತಾ ಇರೋ ಆನಂದ ಆ ವಸ್ತುಗಳಿಂದ ಬರ್ತಾ ಇಲ್ಲ. ಆ ವಸ್ತುಗಳು ಕೇವಲ ಒಂದು ನಿಮಿತ್ತ ಅಷ್ಟೇ, ಕ್ಯಾಟಲಿಸ್ಟ್ ಇದ್ದಾಗೆ. ವಾವ್. ವಾಸ್ತವದಲ್ಲಿ ಆ ಕ್ಷಣದಲ್ಲಿ ನಮ್ಮ ಮನಸ್ಸು ಪ್ರಶಾಂತವಾಗಿ ನಮ್ಮ ಆತ್ಮದ ಆನಂದದ ಪ್ರತಿಬಿಂಬನಾನೇ ನಾವು ಅನುಭವಿಸ್ತಾ ಇರ್ತೀವಿ. ಅಂದ್ರೆ ಪ್ರತಿ ಬಾರಿ ನಾನು ಸಂತೋಷವಾಗಿದ್ದಾಗಲೋ ನಾನು ವಾಸ್ತವವಾಗಿ ನನ್ನನ್ನೇ, ನನ್ನ ಒಳಗಿನ ಆನಂದ ನಾನೇ ರುಚಿ ನೋಡ್ತಾ ಇದ್ದೀನಿ ಅಂತ ಆಯ್ತು. ಖಂಡಿತ. ಇಷ್ಟು ದಿನ ಆನಂದ ವಸ್ತುಗಳಲ್ಲಿದೆ, ಬ್ಯಾಂಕ್ ಬ್ಯಾಲೆನ್ಸ್ನಲ್ಲಿದೆ, ದೊಡ್ಡ ಹುದ್ದೆಯಲ್ಲಿದೆ, ವ್ಯಕ್ತಿಗಳಲ್ಲಿದೆ ಅನ್ಕೊಂಡಿದ್ದ ನಮಗೆ ಇದೊಂದು ಬಹುದೊಡ್ಡ ತಾರ್ಕಿಕ ಜಿಗಿತ. ಅಂದ್ರೆ ಫೆರಾರಿ ಕಾರು ಕೇವಲ ಒಂದು ದೊಡ್ಡ ದುಬಾರಿ ಲೋಹದ ಹೆಬ್ಬೆರಳು ಅಷ್ಟೇ. ಎಂತಹ ಸುಂದರವಾದ ಮತ್ತೆ ನಿಖರವಾದ ತೀರ್ಮಾನ. ಫೆರಾರಿ ಕಾರು ಕೇವಲ ಒಂದು ಲೋಹದ ಹೆಬ್ಬೆರಳು. ಆದ್ದರಿಂದಲೇ ಜ್ಞಾನಿಗಳು ಪದೇ ಪದೇ ಹೇಳೋದು ಆನಂದನ ಹೊರಗೆ ಹುಡುಕೋ ವ್ಯರ್ಥ ಪ್ರಯತ್ನನ ಬಿಟ್ಟು ಒಳಗೆ ತಿರುಗಿ ನೋಡಿ ಅಂತ. ನಾವು ಇಲ್ಲಿಯವರೆಗೂ ಚರ್ಚಿಸಿದ ಈ ಎಲ್ಲ ವಿಷಯಗಳನ್ನ, ಆಳವಾದ ಮನಃಶಾಸ್ತ್ರೀಯ ಮತ್ತೆ ತಾತ್ವಿಕ ಒಳನೋಟಗಳನ್ನ ಒಟ್ಟುಗೂಡಿಸಿ ನೋಡೋದಾದ್ರೆ, ಜೀವಯಾತ್ರೆ ಅನ್ನೋದು ನಾವು ಅಂದುಕೊಂಡಂತೆ ಒಂದು ಊರಿನಿಂದ ಮತ್ತೊಂದು ಊರಿಗೆ ಮಾಡೋ ಪ್ರವಾಸವಲ್ಲ. ಖಂಡಿತ ಅಲ್ಲ. ಅಥವಾ ಯಂತ್ರದ ಥರ ಹುಟ್ಟಿ ದುಡಿದು ಸಾಯೋ ಭೌತಿಕ ಪಯಣ ಅಂತೂ ಖಂಡಿತ ಅಲ್ಲ. ಹೌದು,
ಇದು ಅಜ್ಞಾನದಿಂದ ಜ್ಞಾನದ ಕಡೆಗೆ ಮಾಡೋ ಆಂತರಿಕ ಪಯಣ. ನಾವು ಹೊರಗಿನ ವಸ್ತುಗಳ ಹಿಂದೆ ಓಡೋದನ್ನು ನಿಲ್ಲಿಸಿ ನಾನೇ ಆ ಶಾಶ್ವತವಾದ ಆನಂದದ ಸ್ವರೂಪ, ಅಹಂ ಆನಂದ ಸ್ವರೂಪಃ ಅಂತ ಅರಿತುಕೊಳ್ಳೋದೇ ಈ ಜೀವಯಾತ್ರೆಯ ನಮ್ಮ ಈ ಅಸ್ತಿತ್ವದ ಅಂತಿಮ ಗುರಿ. ಹೌದು, ಆ ಗುರಿನ ತಲುಪ್ದಾಗ ಹೌದು, ಆ ಗುರಿನ, ಆ ಜ್ಞಾನನ ತಲುಪ್ದಾಗ ಮಾತ್ರ ನಮ್ಮ ಈ ತಹತಃ, ಈ ಓಟ ಮತ್ತೆ ವ್ಯಸನ ಸಂಪೂರ್ಣವಾಗಿ ನಿಲ್ಲುತ್ತೆ. ಎಂತಹ ಸ್ಪಷ್ಟವಾದ ಮತ್ತೆ ಆಳವಾದ ಅರಿವು. ನಾವು ಪ್ರತಿದಿನ ಎದ್ದು ಕೆಲ್ಸಕ್ಕೆ ಓಡ್ತೀವಿ, ಜವಾಬ್ದಾರಿಗಳನ್ನ ನಿಭಾಯಿಸ್ತೀವಿ. ಅದು ತಪ್ಪಲ್ಲ. ಆದ್ರೆ ಆ ಓಟದ ನಡುವೆ ಸ್ವಲ್ಪ ಹೊತ್ತು ನಿಂತು ನಮ್ಮ ಈ ಪಯಣದ ದಿಕ್ಕನ್ನ, ನಾವು ಆನಂದನ ಹುಡುಕ್ತಾ ಇರೋ ಜಾಗನ ಈ ಜ್ಞಾನದ ಬೆಳಕಿನಲ್ಲಿ ಪರಿಶೀಲಿಸ್ಕೊಳ್ಬೇಕಾಗಿದೆ. ಖಂಡಿತವಾಗಿಯೂ. ನಮ್ಮ ಶ್ರಮ ಕೇವಲ ಬಾಹ್ಯ ವಸ್ತುಗಳನ್ನು ಕೂಡಿ ಹಾಕುವುದಕ್ಕಿಂತ ಹೆಚ್ಚಾಗಿ ನಮ್ಮ ಆಂತರಿಕ ಸ್ವರೂಪನ, ನಮ್ಮ ಮನಸ್ಸಿನ ಕಾರ್ಯವೈಖರಿನ ಅರಿಯೋದರ ಕಡೆಗೆ ಇರಬೇಕು. ನಿಜ. ಆಗ ಮಾತ್ರ ನಾವು ಹುಡುಕ್ತಾ ಇರೋ ಆ ನಿತ್ಯ ಆನಂದ ಯಾವುದೇ ಷರತ್ತುಗಳಿಲ್ದ ನಮಗೆ ಪ್ರಾಪ್ತವಾಗುತ್ತೆ. ಇಂದಿನ ಈ ಆಳವಾದ ವಿಶ್ಲೇಷಣೆಯ ಮೂಲಕ ನಮ್ಮ ಪಯಣದ ಗುರಿ ಮತ್ತು ಸಾಧನದ ಬಗ್ಗೆ ಒಂದು ಅತ್ಯಂತ ಸ್ಪಷ್ಟವಾದ ಚಿತ್ರಣ ನಮಗೆ ಸಿಕ್ಕಿದೆ. ಈ ಅದ್ಭುತವಾದ ಸಂವಾದನ ಮುಕ್ತಾಯಗೊಳಿಸೋ ಮುನ್ನ ನಾವೆಲ್ಲರೂ ನಮ್ಮನ್ನ ನಾವೇ ಪ್ರಾಮಾಣಿಕವಾಗಿ ಕೇಳ್ಕೋಬೇಕಾದ ಒಂದು ಆಳವಾದ ಮತ್ತು ಪ್ರಚೋದನಾತ್ಮಕವಾದ ಪ್ರಶ್ನೆನ ಇಲ್ಲಿ ಬಿಡ್ತಾ ಇದ್ದೀನಿ. ಕೇಳಿ. ಯೋಚಿಸಿ ನೋಡಿ. ನಮ್ಮ ಇಡೀ ಜೀವಿತಾವಧಿಯಲ್ಲಿ ನಾವು ಅನುಭವಿಸಿದ ಪ್ರತಿಯೊಂದು ಅತ್ಯುನ್ನತ ಸಂತೋಷದ ಪ್ರಶಾಂತತೆಯ ಕ್ಷಣವೂ ವಾಸ್ತವವಾಗಿ ಹೊರಗಿನ ಆ ಜಡ ವಸ್ತುಗಳಿಂದ ಬಂದದ್ದಲ್ಲ. ಅದು ನಮ್ಮ ಒಳಗಿನಿಂದಲೇ ಸೃಷ್ಟಿಯಾದದ್ದು, ನಮ್ಮದೇ ಆನಂದದ ಪ್ರತಿಬಿಂಬವಾಗಿತ್ತು ಎಂದಾದ್ರೆ, ಈಗ ನಾವು ಹಗಲಿರುಳು ನಿದ್ದೆಗೆಟ್ಟು ನಮ್ಮ ಆರೋಗ್ಯನ, ನೆಮ್ಮದಿನ ಹಾಳು ಮಾಡ್ಕೊಂಡು ಬೆನ್ನತ್ತಿ ಓಡ್ತಾ ಇರೋ ಆ ವಸ್ತುಗಳು, ಆಸ್ತಿ, ಅಂತಸ್ತುಗಳು ನಿಜವಾಗ್ಲೂ ನಮ್ಗೆ ಶಾಶ್ವತವಾದ ಆನಂದನ ನೀಡಬಲ್ವಾ? ಬಹಳ ಆಳವಾದ ಯೋಚನೆ. ಅಥವಾ ನಾವೆಲ್ಲರೂ ನಮ್ಮದೇ ನೆರಳನ್ನ ಹಿಡಿಯೋಕೆ ವ್ಯರ್ಥವಾಗಿ ಓಡ್ತಾ ಇದೀವಾ? ಈ ಆಳವಾದ ಪ್ರಶ್ನೆಯೊಂದಿಗೆ ನಮ್ಮ ಇಂದಿನ ಈ ಅಧ್ಯಯನನ ಮುಕ್ತಾಯಗೊಳಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಶಿಷ್ಯತೆ. ಓಂ ಶಾಂತಿಃ ಶಾಂತಿಃ ಶಾಂತಿಃ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರುಪರಂಪರಾಂ. ಆ ಒಮ್ಮೆ ಕಲ್ಪಿಸ್ಕೊಳ್ಳಿ, ನಿಮ್ಮ ಹತ್ರ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಒಂದು ಅತ್ಯಾಧುನಿಕ ಕಾರಿದೆ, ಒಬ್ಬ ನುರಿತ ಚಾಲಕ ಕೂಡ ಇದ್ದಾನೆ. ಬಟ್ ಎಲ್ಲಿಗೆ ಹೋಗ್ಬೇಕು ಅನ್ನೋ ಗುರಿನೇ ಯಾರಿಗೂ ಗೊತ್ತಿಲ್ಲ. ಅಂದ್ರೆ GPS ಕೂಡ ಕೆಲ್ಸ ಮಾಡ್ತಿಲ್ಲ ಅಂತಾನಾ? ಎಕ್ಸಾಕ್ಟ್ಲಿ. ಇಂತಹ ಪರಿಸ್ಥಿತಿಯಲ್ಲಿ ನಾವು ಪ್ರಯಾಣ ಶುರು ಮಾಡಿದ್ರೆ ಏನಾಗತ್ತೆ? ರಸ್ತೆಯಲ್ಲಿ ಸಿಕ್ಕ ಕಡೆ ತಿರುಗಿ ಪೆಟ್ರೋಲ್ ಖಾಲಿ ಮಾಡ್ಕೊಂಡು ಕೊನೆಗೆ ಎಲ್ಲೋ ದಾರಿ ತಪ್ಪಿ ಯಾವುದೋ ಗುಂಡಿಗೆ ಬಿದ್ದು ನಿಲ್ಬೇಕಾಗತ್ತಲ್ವಾ? ಸೊ ಈ ಆಳವಾದ ವಿಶ್ಲೇಷಣೆಗೆ ಸ್ವಾಗತ. ಹೌದು, ಇವತ್ತು ನಾವು ಚರ್ಚೆ ಮಾಡ್ತಿರೋ ವಿಷಯ ಕೂಡ ನಿಖರವಾಗಿ ನಮ್ಮೆಲ್ಲರ ಬದುಕಿನ ಇದೇ ಗೊಂದಲವನ್ನ ಪರಿಹರಿಸುವಂತೋದು. ಖಂಡಿತ. ಇವತ್ತಿನ ನಮ್ಮ ಈ ಸುದೀರ್ಘ ಚರ್ಚೆಗೆ ಆಧಾರವಾಗಿರೋದು ಪೂಜ್ಯ ಸ್ವಾಮಿ ಜ್ಞಾನಾನಂದ ಭಾರತೀಯವರು ರಚಿಸಿರುವ ಜೀವಯಾತ್ರಾ ಅನ್ನೋ ಒಂದು ಅದ್ಭುತ ಕೃತಿ. ಜೊತೆಗೆ ಈ ಕೃತಿಯ ಆಳವನ್ನ ನಮಗೆ ಬಹಳ ಸರಳವಾಗಿ ಕಟ್ಟಿಕೊಡುವ ಸ್ವಾಮಿ ಪರಮಾರ್ಥಾನಂದ ಹಾಗೂ ಸ್ವಾಮಿ ಓಂಕಾರಾನಂದರವರ ವಿವರಣಾತ್ಮಕ ವ್ಯಾಖ್ಯಾನಗಳನ್ನ ಕೂಡ ನಾವಿಂದು ಅನ್ವೇಷಣೆ ಮಾಡ್ತಿದ್ದೀವಿ. ಹೌದು. ಈ ಹುಟ್ಟು ಸಾವುಗಳ ನಿರಂತರ ಚಕ್ರದಲ್ಲಿ ಸಿಲುಗಿರೋ ಜೀವಾತ್ಮ ತನ್ನ ಅಂತಿಮ ಗುರಿಯಾದ ಮೋಕ್ಷವನ್ನ ಹೇಗೆ ತಲುಪುತ್ತೆ ಅನ್ನೋ ಆಧ್ಯಾತ್ಮಿಕ ನಕ್ಷೆಯನ್ನ ಅರ್ಥ ಮಾಡ್ಕೊಳ್ಳೋದೇ ನಮ್ಮ ಇಂದಿನ ಮುಖ್ಯ ಉದ್ದೇಶ. ನೀವು ಆರಂಭದಲ್ಲಿ ಕೊಟ್ಟ ಕಾರಿನ ಉದಾಹರಣೆ ಇದೆಯಲ್ಲ, ಅದು ಈ ವಿಷಯಕ್ಕೆ ಹೇಳಿ ಮಾಡಿಸಿದಂತಿದೆ. ಯಾಕಂದ್ರೆ ಈ ಕೃತಿಯ ಹೆಸರೇ ಸೂಚಿಸುವಂತೆ ಜೀವಯಾತ್ರಾ ಅಂದ್ರೆ ಜೀವಾತ್ಮನ ಪಯಣ. ಅಂದ್ರೆ ಸಂಸಾರ ಅನ್ನೋದು ಒಂದು ನಿರಂತರವಾದ ಪಯಣ ಇದ್ಹಾಗೆ. ಹೌದು. ವೇದಾಂತದ ಪ್ರಕಾರ ನಾವು ಈ ಮನುಷ್ಯ ಶರೀರ ಪಡೆಯುವ ಮುನ್ನ ಲಕ್ಷಾಂತರ ಬಾರಿ ಬೇರೆ ಬೇರೆ ಶರೀರಗಳನ್ನ ಪಡೆದು ಬಂದಿದ್ದೀವಿ. ಓ, ಲಕ್ಷಾಂತರ ಬಾರಿ? ಖಂಡಿತ. ಒಂದು ಶರೀರದಿಂದ ಮತ್ತೊಂದು ಶರೀರಕ್ಕೆ, ಒಂದು ಜನ್ಮದಿಂದ ಮತ್ತೊಂದು ಜನ್ಮಕ್ಕೆ ಸಾಗುವ ಈ ಅಂತ್ಯವಿಲ್ಲದ ಪಯಣನೇ ಸಂಸಾರ. ಇದನ್ನ ಸ್ವಲ್ಪ ಬಿಡಿಸಿ ನೋಡೋಣ. ನಮಗೆ ನಮ್ಮ ಗುರಿನೂ ಗೊತ್ತಿಲ್ಲ, ದಾರಿನೂ ಗೊತ್ತಿಲ್ಲ ಅಂದ್ರೆ ನಾವು ಅಕ್ಷರಶಃ ಕತ್ತಲಲ್ಲಿ ತಡ್ಕಾಡ್ತಿದ್ದೀವಿ ಅಂತ ಅರ್ಥ ಅಲ್ವಾ? ಹೌದು. ನಾವೆಲ್ಲರೂ ಶಾಶ್ವತವಾದ ಆನಂದನ ಹುಡುಕ್ತಿದ್ದೀವಿ. ಬಟ್ ಅದನ್ನ ಎಲ್ಲಿ ಹುಡುಕಬೇಕು ಅನ್ನೋ ಕನಿಷ್ಠ ಜ್ಞಾನ ಕೂಡ ನಮ್ಮಲ್ಲಿಲ್ಲ. ಸೊ ಇಂಥ ಪರಿಸ್ಥಿತಿಯಲ್ಲಿ ನಮಗೆ ಹೊರಗಡೆಯಿಂದ ಒಂದು ಮಾರ್ಗದರ್ಶನದ ಅವಶ್ಯಕತೆ ಖಂಡಿತ ಇದೆ ಅನ್ಸುತ್ತೆ. ನಿಖರವಾದಿ ಹೇಳಗಿ ನೋಡಿ, ಇಲ್ಲಿರೋ ಅತ್ಯಂತ ಆಸಕ್ತಿದಾಯಕ ವಿಷಯ ಏನಂದ್ರೆ, ನಮಗೆ ನಮ್ಮ ಗುರಿ ಯಾವುದು ಅಂದ್ರೆ ಸಾಧ್ಯ ಯಾವುದು
ಮತ್ತೆ ಆ ಗುರಿ ತಲುಪುವ ದಾರಿ ಅಥವಾ ಸಾಧನ ಯಾವುದು ಅನ್ನೋ ಎರಡೂ ವಿಚಾರಗಳು ಗೊತ್ತಿಲ್ಲ. ಅದೇ ಅಲ್ವಾ ನಮ್ಮ ಅಜ್ಞಾನ? ಹೌದು, ಆದ್ರೆ ಇಲ್ಲಿ ಒಂದು ಭರವಸೆಯ ಬೆಳಕಿದೆ. ಭಗವಂತ ನಮಗೆ ವಿವೇಚನೆ ಅನ್ನೋ ಸ್ವಲ್ಪ ಸ್ವಾತಂತ್ರ್ಯನ ಕೊಟ್ಟಿದ್ದಾನೆ. ನಾವು ಎದುರಿಸೋ ಕಷ್ಟಕರ ಪರಿಸ್ಥಿತಿನ ನಮಗೆ ಪೂರಕವಾಗಿ ಬದಲಾಯಿಸ್ಕೊಳ್ಳೋ ಶಕ್ತಿ ಆ ವಿವೇಚನೆಗಿದೆ. ವಿವೇಚನೆ ಅಂದ್ರೆ ಸರಿ ತಪ್ಪುಗಳನ್ನ ನಿರ್ಧಾರ ಮಾಡೋ ಶಕ್ತಿ. ಎಕ್ಸಾಕ್ಟ್ಲಿ. ಇದನ್ನ ಅರ್ಥ ಮಾಡ್ಕೊಳಕ್ಕೆ ಮೂಲ ಕೃತಿಯಲ್ಲಿರೋ ಆ ಸುಂದರವಾದ ರಾಜ್ಕುಮಾರಿಯ ಕಥೆನ ನಾವು ನೋಡ್ಬೋದು. ಓ, ಆ ಕೃಷ್ಣವರ್ಮ ಮತ್ತೆ ರಾಮವರ್ಮನ ಕಥೆ ಅಲ್ವಾ? ಹೌದು. ಒಬ್ಬ ರಾಜ್ಕುಮಾರಿಗೆ ತನ್ನ ನೆರೆಯ ರಾಜ್ಯದ ಕೃಷ್ಣವರ್ಮ ಅನ್ನೋ ರಾಜ್ಕುಮಾರನನ್ನ ಮದುವೆಯಾಗೋ ಇಷ್ಟ ಇರುತ್ತೆ. ಆದ್ರೆ ಅವಳ ತಂದೆಯಾದ ರಾಜನಿಗೆ ತನ್ನ ಮಗಳನ್ನ ರಾಮವರ್ಮ ಅನ್ನೋ ಮತ್ತೊಬ್ಬನಿಗೆ ಕೊಟ್ಟು ಮದುವೆ ಮಾಡೋ ಆಸೆ. ಇಬ್ಬರು ನಡುವೆ ಒಮ್ಮತ ಮೂಡದಿದ್ದಾಗ ಖಂಡಿತ ತಂದೆ ತನ್ನ ಅಧಿಕಾರ ಚಲಾಯಿಸೋಕ್ ಪ್ರಯತ್ನ ಪಡ್ತಾನೆ ಅಲ್ವಾ? ಹೌದು. ಆದ್ರೆ ಆತ ನೇರವಾಗಿ ಬಲವಂತ ಮಾಡಲ್ಲ. ಬದಲಾಗಿ ಒಂದು ಕುತಂತ್ರ ರೂಪಿಸ್ತಾನೆ. ಸಭೆಯಲ್ಲಿ ಮಂತ್ರಿಗಳ ಮುಂದೆ ಚೀಟಿ ಎತ್ತುವ ಆಟ ಆಡಿಸ್ತಾನೆ. ಅಂದ್ರೆ 2 ಚೀಟಿಗಳಲ್ಲಿ ಇಬ್ಬರ ಹೆಸರು ಬರೆದು ಮಗಳು ಯಾವ ಚೀಟಿ ಎತ್ತುತ್ತಾಳೋ ಆತನನ್ನೇ ಮದುವೆ ಆಗ್ಬೇಕು ಅನ್ನೋ ಷರತ್ತು. ಎಕ್ಸಾಕ್ಟ್ಲಿ. ಆದ್ರೆ ಆ ರಾಜ ಎಂಥ ಮೋಸಗಾರ ಅಂದ್ರೆ ಆತ 2 ಚೀಟಿಗಳಲ್ಲೂ ತನಗೆ ಇಷ್ಟವಾದ ರಾಮವರ್ಮನ ಹೆಸರನ್ನೇ ಬರ್ದಿರ್ತಾನೆ. ಅರೆ, ಎಂಥ ಮೋಸ! ಹೌದು. ಆ ರಹಸ್ಯ ಹೇಗೋ ರಾಜ್ಕುಮಾರಿಗ ಮೊದಲೇ ಗೊತ್ತಾಗ್ಬಿಡುತ್ತೆ. ಸೊ ಈಗ ಅವಳು ಅತ್ಯಂತ ಬಿಕ್ಕಟ್ಟಿನ ಪರಿಸ್ಥಿತಿಯಲ್ಲಿದ್ದಾಳೆ. ಛೆ, ಇದು ಅಕ್ಷರಶಃ ಧರ್ಮಸಂಕಟ. ಅವಳು ತಂದೆಯ ಮೋಸನ ಸಭೆಯಲ್ಲಿ ಬಯಲು ಮಾಡಿದ್ರೆ ತಂದೆಯ ಮರ್ಯಾದೆ ಬೀದಿಗೆ ಬರುತ್ತೆ. ಹೌದು. ಹಾಗಂತ ಸುಮ್ನೆ ಚೀಟಿ ಎತ್ತಿದ್ರೆ ತನಗೆ ಇಷ್ಟವಿಲ್ಲದವನ ಜೊತೆ ಇಡೀ ಜೀವನ ಕಳಿಬೇಕಾಗತ್ತೆ. ಇಲ್ಲಿ ಅವಳಿಗಿರೋ ಸ್ವಾತಂತ್ರ್ಯನಾದರೂ ಎಷ್ಟಿದೆ? ಆಕೆ ಈ ಇಕ್ಕಟ್ಟಿನಿಂದ ಹೇಗೆ ಪಾರಾಗ್ತಾಳೆ? ಇಲ್ಲಿ ಅವಳ ವಿವೇಚನೆ ಕೆಲ್ಸ ಮಾಡೋದು. ಅವಳು ಸಭೆಯ ಮುಂದೆ ಬಂದು ಒಂದು ಚೀಟಿನ ಎತ್ತಿ ಯಾರು ನೋಡೋ ಮುನ್ನವೇ ತಕ್ಷಣ ಅದನ್ನ ಬಾಯಿಗೆ ಹಾಕಿ ನುಂಗ್ಬಿಡ್ತಾಳೆ. ನುಂಗ್ಬಿಡ್ತಾಳಾ? ವಾವ್, ಎಂಥ ಅದ್ಭುತವಾದ ಉಪಾಯ! ಹೌದು. ಆಮೇಲೆ ಸಂತೋಷದಿಂದ ಜಿಗಿಯುತ್ತಾ, ದೇವ್ರೇ ನನ್ನ ಇಷ್ಟಾರ್ಥ ಪೂರೈಸಿದ, ನಾನು ಆಯಿಸಿದ ಚೀಟಿಯಲ್ಲಿ ಯಾರ ಹೆಸರಿತ್ತು ಅಂತ ತಿಳಿಬೇಕಾದ್ರೆ ಆ ಬುಟ್ಟಿಯಲ್ಲಿ ಉಳಿದಿರೋ ಮತ್ತೊಂದು ಚೀಟಿನ ತೆಗೆದು ನೋಡಿ ಅಂತಾಳೆ. ಓಹೋ, ಬುಟ್ಟಿಯಲ್ಲಿ ಉಳಿದಿದ್ದ ಚೀಟಿಯಲ್ಲಿ ರಾಮವರ್ಮ ಅನ್ನೋ ಹೆಸರಿದ್ದ ಕಾರಣ ರಾಜಕುಮಾರಿ ನುಂಗಿದ ಚೀಟಿಯಲ್ಲಿ ಖಂಡಿತ ಕೃಷ್ಣವರ್ಮನ ಹೆಸರೇ ಇತ್ತು ಅಂತ ಇಡೀ ಸಭೆ ತೀರ್ಮಾನ ಮಾಡತ್ತೆ ಅಲ್ವಾ? ಎಕ್ಸಾಕ್ಟ್ಲಿ. ತನಗೆ ಕೊಟ್ಟಿದ್ದ ಅತ್ಯಲ್ಪ ಸ್ವಾತಂತ್ರ್ಯನ ಬಳಸಿ ಅವಳು ಇಡೀ ಪರಿಸ್ಥಿತಿನ ತನಗೆ ಅನುಕೂಲಕರವಾಗಿ ಬದಲಾಯಿಸ್ಕೊಂಡ್ಳು. ತಂದೆಯ ಮರ್ಯಾದೆನೂ ಉಳಿಯಿತು, ತನ್ನ ಇಷ್ಟಾರ್ಥನೂ ಈಡೇರಿತು. ಇದು ನಿಜಕ್ಕೂ ಅದ್ಭುತ. ನಮ್ಮ ಜೀವನಕ್ಕೂ ಇದು ಅನ್ವಯ ಆಗುತ್ತೆ ಅಲ್ವಾ? ಖಂಡಿತ. ಜೀವಾತ್ಮ ಕೂಡ ತನ್ನ ಹಿಂದಿನ ಕರ್ಮಗಳ ಫಲವಾಗಿ ಈ ಸಂಸಾರದಲ್ಲಿ ಸಿಲ್ಕೊಂಡಿದೆ. ನಾವು ಎಲ್ಲಿ ಹುಟ್ಟಬೇಕು, ನಮ್ಮ ಹೆತ್ತವರು ಯಾರು ಅನ್ನೋದು ನಮ್ಮ ಕೈಯಲ್ಲಿಲ್ಲ. ಹೌದು, ಅದು ನಮಗೆ ಬಿಟ್ಟ ವಿಚಾರ ಅಲ್ಲ. ಬಟ್ ಭಗವಂತ ನಮಗೆ ಕೊಟ್ಟಿರೋ ಆ ಅತ್ಯಲ್ಪ ಸ್ವಾತಂತ್ರ್ಯ ಅಂದ್ರೆ ವಿವೇಚನಾ ಶಕ್ತಿನ ಬಳಸಿ ನಾವು ಈ ಸಂಸಾರ ಚಕ್ರನ ಜಯಿಸಬಹುದು. ಅದಕ್ಕೆ ನಮಗೆ ಹೊರಗಡೆಯಿಂದ ಒಂದು ಬೆಂಬಲದ ಅವಶ್ಯಕತೆ ಇದೆ. ಆ ಬಾಹ್ಯ ಬೆಂಬಲವೇ ವೇದಗಳು ಅಲ್ವಾ? ಹೌದು. ವೇದಗಳು ನಮಗೆ ಮೇ ಐ ಹೆಲ್ಪ್ ಯು ಅಂದ್ರೆ ನಾನು ಸಹಾಯ ಮಾಡಲೇ ಅಂತ ಹಿಡಿದುಕೊಂಡಿರೋ ಒಂದು ನಾಮಫಲಕದಂತೆ ದಾರಿ ತೋರ್ತವೆ. ಅಂದ್ರೆ ನಕ್ಷೆ ಇಲ್ಲದ ಪಯಣಿಗನಿಗೆ ಸಿಗುವ ಕೈಪುಡಿಯಂತೆ ವೇದಗಳು ಕೆಲಸ ಮಾಡ್ತವೆ. ಹೌದು, ಸರಿಯಾಗಿ ಹೇಳಿದ್ರಿ. ಆದ್ರೆ ಇದೊಂದು ಪ್ರಮುಖ ಪ್ರಶ್ನೆನ ಹುಟ್ಟಾಕುತ್ತೆ. ವೇದಗಳು ಮಾರ್ಗದರ್ಶನ ಮಾಡುತ್ತವೆ ಅನ್ನೋದು ಸರಿ. ಆದ್ರೆ ವೇದಗಳು ಅಂದ್ರೆ ಕೇವಲ ಕಠಿಣ ನಿಯಮಗಳು, ಇದನ್ನ ಮಾಡು, ಇದನ್ನ ಮಾಡಬೇಡ ಅನ್ನೋ ಆದೇಶಗಳ ಪಟ್ಟಿ ಅನ್ನೋ ಭಾವನೆ ನಮ್ಮಲ್ಲಿದೆ. ಹೌದು, ಅದು ಸಹಜ. ಯಾರಾದ್ರೂ ನಮ್ಮೇಲೆ ಸದಾ ಆದೇಶಗಳನ್ನ ಹೇರ್ತಾ ಇದ್ರೆ ನಮಗೆ ನ್ಯಾಚುರಲ್ ಆಗಿ ಕಿರಿಕಿರಿ ಅನ್ಸುತ್ತೆ. ಹಾಗಿದ್ರೆ ಸಾಮಾನ್ಯ ಮನುಷ್ಯರು ಆ ಮಾರ್ಗದರ್ಶನನ ಪ್ರೀತಿಸೋದು ಅಥವಾ ಅಳವಡಿಸ್ಕೊಳ್ಳೋದು ಹೇಗೆ ಸಾಧ್ಯ? ಇದು ಬಹಳ ಸೂಕ್ತವಾದ ಪ್ರಶ್ನೆ. ವೇದಗಳು ಹೇಗೆ ದಾರಿ ತೋರ್ತವೆ ಅನ್ನೋದನ್ನ ಅರ್ಥ ಮಾಡ್ಕೊಳಕ್ಕೆ ಶಾಸ್ತ್ರಗಳು ಸಂವಹನ ಮಾಡುವ 3 ವಿಧಾನಗಳನ್ನ ನಾವು ವಿಶ್ಲೇಷಣೆ ಮಾಡಬೇಕು. 3 ವಿಧಾನಗಳು ಯಾವ್ಯಾವ್ದದು? ಶಾಸ್ತ್ರಗಳನ್ನ ಮುಖ್ಯವಾಗಿ 3 ರೀತಿಯಲ್ಲಿ ವಿಂಗಡಣೆ ಮಾಡಲಾಗಿದೆ. ಮೊದಲನೇದು ಪ್ರಭು ಸಂಹಿತ. ಪ್ರಭು ಸಂಹಿತ ಅಂದ್ರೆ ಯಜಮಾನನ ತರ ಆಜ್ಞೆ ಮಾಡೋದಲ್ವಾ? ಹೌದು. ಇದು ಅಕ್ಷರಶಃ ಒಬ್ಬ ಪ್ರಭು ಅಥವಾ ಯಜಮಾನನಂತೆ ಆದೇಶ ನೀಡುತ್ತೆ. ವೇದಗಳ ಮೂಲ ಸ್ವರೂಪ ಇದೇ ಆಗಿದೆ. ಸತ್ಯಂ ವದ, ಧರ್ಮಂ ಚರ ಅನ್ನೋ ಕಠಿಣ ಆಜ್ಞೆಗಳು ಇಲ್ಲಿರ್ತವೆ. ಇವುಗಳನ್ನ ಪಾಲಿಸದಿದ್ದರೆ ಪಾಪ ಅಥವಾ ಶಿಕ್ಷೆ ಖಚಿತ ಅನ್ನೋ ಎಚ್ಚರಿಕೆ ಇರುತ್ತೆ. ಎಕ್ಸಾಕ್ಟ್ಲಿ. ಇನ್ನು ಎರಡನೇದು ಸುಹೃತ್ ಸಂಹಿತ. ಇದು ಒಬ್ಬ ಆಪ್ತ ಸ್ನೇಹಿತನಂತೆ ಸಲಹೆ ನೀಡುತ್ತೆ. ನಮ್ಮ ಸ್ಮೃತಿಗಳು ಮತ್ತು ಇತಿಹಾಸಗಳು ಈ ವರ್ಗಕ್ಕೆ ಸೇರ್ತವೆ. ಸ್ನೇಹಿತನ ಸಲಹೆ ಕೇಳೋಕೆ ಚೆನ್ನಾಗಿರುತ್ತೆ, ಅಲ್ಲಿ ಯಾವುದೇ ಬೆದರಿಕೆ ಇರಲ್ಲ. ಬಟ್ ಕೆಲವೊಮ್ಮೆ ನಾವು ಸ್ನೇಹಿತನ ಮಾತನ್ನ ಅಷ್ಟು ಗಂಭೀರವಾಗಿ ತಗೊಳ್ಳೋದಿಲ್ಲ ಅಲ್ವಾ? ಹೌದು.
ಇದು ನಿನಗೆ ಒಳ್ಳೆಯದು ಮಾಡು ಅಂದ್ರೆ ನಾವು ಆಮೇಲೆ ನೋಡೋಣ ಅಂತ ಮುಂದೂಡೋ ಸಾಧ್ಯತೆಗಳೇ ಹೆಚ್ಚು. ಹೌದಲ್ವಾ? ಹಾಗಾದ್ರೆ ಮೂರನೇ ವಿಧಾನ ಯಾವುದು? ಮನುಷ್ಯನ ಮನಸ್ಸಿನ ಈ ಮನೋವಿಜ್ಞಾನನ ಅರಿತೇ ಮೂರನೇ ವಿಧಾನನ ರೂಪಿಸಲಾಗಿದೆ. ಅದೇ ಕಾಂತಾ ಸಂಹಿತ. ಕಾಂತ ಅಂದ್ರೆ ಪ್ರೀತಿಯ ಪತ್ನಿ. ಓ, ಅಂದ್ರೆ ಹೆಂಡತಿಯ ತರ ಬುದ್ಧಿ ಹೇಳೋದು ಅಂತನಾ? ಹೌದು. ಒಬ್ಬ ಪ್ರೀತಿಯ ಪತ್ನಿ ಅಥವಾ ತಾಯಿ ಕೇವಲ ಆಜ್ಞೆ ಮಾಡೋದಿಲ್ಲ. ಅವಳು ಕಥೆಗಳ ಮೂಲಕ ಭಾವನಾತ್ಮಕವಾಗಿ ಮನರಂಜನೆಯ ಜೊತೆಗೆ ಬುದ್ಧಿ ಹೇಳ್ತಾಳೆ. ಈಗೂ ಒಂಥರ ಮಗುವಿಗೆ ಕಹಿ ಔಷಧಿ ಕುಡಿಸುವಾಗ ತಾಯಿ ಅದಕ್ಕೆ ಸಕ್ಕರೆ ಬೆರೆಸಿ ಕೊಡ್ತಾಳಲ್ಲ, ಹಾಗೆ ಅಲ್ವಾ? ಎಕ್ಸಾಕ್ಟ್ಲಿ. ಪುರಾಣಗಳು ಅತ್ಯಂತ ಕ್ಲಿಷ್ಟವಾದ ವೇದಾಂತದ ಸತ್ಯಗಳನ್ನ ಸುಂದರವಾದ ಕಥೆಗಳ ಮೂಲಕ ಅಂದ್ರೆ ಇನ್ಫೋಟೈನ್ಮೆಂಟ್ ರೂಪದಲ್ಲಿ ತಿಳಿಸ್ಕೊಡ್ತವೆ. ಅಂದ್ರೆ ವೇದ ಮೂಲತಃ ಪ್ರಭು ಸಂಹಿತೆ. ಅಂದ್ರೆ ಯಜಮಾನನಂತೆ ಆದೇಶ ನೀಡುವಂತಹುದು ಆಗಿದ್ರೂ ಅದು ಕೇವಲ ತನ್ನ ಕಠಿಣತೆನ ಮೆರೆಯುವುದಿಲ್ಲ. ಹೌದು, ಖಂಡಿತ ಇಲ್ಲ. ವೇದಮಾತೆಗ ನಮ್ಮ ಮೇಲಿರೋ ಅಪಾರವಾದ ಕರುಣೆಯಿಂದ ಆಕೆ ಕೆಳಗಿಳಿದು ಬಂದು ಕಾಂತಾ ಸಂಹಿತೆಯಂತೆ ಅಥವಾ ಒಬ್ಬ ಕವಿಯಂತೆ ಸುಂದರವಾದ ಕಥೆಗಳ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸ್ತಾಳೆ ಅಲ್ವಾ? ಇದು ವೇದಗಳ ಅದ್ಭುತ ಕರುಣೆಯನ್ನ ತೋರಿಸುತ್ತೆ. ಹೌದು. ವೇದಗಳು ಕೇವಲ ನಿಯಮಗಳ ಪಟ್ಟಿಯಲ್ಲ. ಅವು ನಮ್ಮ ಉದ್ಧಾರಕ್ಕಾಗಿ ಮಿಡಿಯುವ ಕರುಣಾಮಯಿ ತಾಯಿಯ ಹೃದಯನ ಹೊಂದಿವೆ. ಆ ಕರುಣೆನ ಕೃಪಯಾ ಅಂತ ಕರೆಯಲಾಗುತ್ತೆ. ಹೌದು. ಇದನ್ನೇ ಸ್ವಾಮಿ ಜ್ಞಾನಾನಂದ ಭಾರತೀಯರು ತಮ್ಮ ಕೃತಿಯ 2ನೇ ಶ್ಲೋಕದಲ್ಲಿ ಬಹಳ ಸುಂದರವಾಗಿ ವರ್ಣಿಸಿದಾರಲ್ವಾ? ನಾನು ಆ ಶ್ಲೋಕನ ಪಠಿಸ್ತೀನಿ. ಖಂಡಿತ ಪಠಿಸಿ. ತತ್ಪ್ರಾಪ್ತ್ಯೈ ಪ್ರಭು ಸಂಹಿತಾ ಅಪಿ ಕೃಪಯಾ ತ್ರಯ್ಯಂತ ಸಾರಾನ್ವಿತ ವಲ್ಲಿ ಕಾಠಕಾ ಮದ್ದಿಗ ಕವಿಸಮಂ ಪ್ರೋತ್ಸಾಹಯಂತಿ ನರಾನ್ ಏವಂ ಸಾಧನಕಲ್ಪಾನಾಂ ರಚಯತೆ ಸನ್ಮಾರ್ಗಗಾನಾಂ ಸತಾಂ ತದ್ವಿಶ್ಲೋಹು ಪರಮಂ ಪದಂ ಚ ಸಹಸಾಗಂತುಂ ಮನೀಷಾವತಾಂ. ನೋಡಿ, ಈ ಶ್ಲೋಕ ನೇರವಾಗಿ ಕಠೋಪನಿಷತ್ತಿನ ಹಿನ್ನೆಲೆನ ಹೊಂದಿದೆ. ಹೌದು. ಇಲ್ಲಿ ವೇದ ಕವಿಯಂತೆ ಅಂದ್ರೆ ಕವಿಸಮಂ ಅಂತ ಕತೆ ಹೇಳುವ ಮೂಲಕ ಜ್ಞಾನನ ನೀಡುತ್ತೆ ಅಂತ ಉಲ್ಲೇಖಿಸಲಾಗಿದೆ. ಹಾಗಾದ್ರೆ ಕಠೋಪನಿಷತ್ತಿನಲ್ಲಿ ಬರುವ ಆ ಪ್ರಸಿದ್ಧ ಕಥೆ ಯಾವುದು? ಆ ಕಠೋಪನಿಷತ್ ಆರಂಭವಾಗೋದೇ ವಾಜಶ್ರವಸ್ ಮತ್ತು ಆತನ 10 ವರ್ಷದ ಮಗ ನಚಿಕೇತನ ಕಥೆಯೊಂದಿಗೆ. ಓ, ನಚಿಕೇತನ ಕಥೆ. ಹೌದು. ವಾಜಶ್ರವಸ್ ಅನ್ನೋ ಒಬ್ಬ ವ್ಯಕ್ತಿ ವಿಶ್ವಜಿತ್ ಅನ್ನೋ ದೊಡ್ಡ ಯಾಗನ ಮಾಡ್ತಿರ್ತಾನೆ. ಆ ಯಾಗದ ನಿಯಮದ ಪ್ರಕಾರ ಯಜಮಾನ ತನ್ನ ಸರ್ವಸ್ವವನ್ನೂ ದಾನ ಮಾಡ್ಬೇಕು. ಅಂದ್ರೆ ತನಗೆ ಅತ್ಯಂತ ಪ್ರಿಯವಾದದ್ದೆಲ್ಲವನ್ನೂ ದಾನ ಮಾಡ್ಬೇಕು ಅಂತ. ಎಕ್ಸಾಕ್ಟ್ಲಿ. ಆದ್ರೆ ವಾಜಶ್ರವಸ್ ಏನ್ ಮಾಡ್ತಾನೆ ಗೊತ್ತಾ? ತನ್ನಲ್ಲಿದ್ದ ಅತ್ಯಂತ ವಯಸ್ಸಾದ, ರೋಗಗ್ರಸ್ತವಾದ, ಹುಲ್ಲು ತಿನ್ನಲು ಅಥವಾ ನೀರ್ ಕುಡಿಯಲು ಶಕ್ತಿಯಿಲ್ಲದ, ಹಾಲು ಕರೆಯಲು ಸಾಧ್ಯವಾಗದ ಹಸುಗಳನ್ನ ದಾನವಾಗಿ ನೀಡ್ತಿರ್ತಾನೆ. 10 ವರ್ಷದ ಮಗುವಿಗೆ ಈ ಯಜ್ಞದ ಸೂಕ್ಷ್ಮಗಳೆಲ್ಲ ಹೇಗೆ ತಿಳಿಯಿತು? ತಂದೆ ಮಾಡ್ತಿರೋ ತಪ್ಪು ಅವನಿಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು ಅನ್ಸತ್ತೆ. ಹೌದು. ಉಪಯೋಗಕ್ಕೆ ಬಾರದ ವಸ್ತುಗಳನ್ನ ದಾನ ಮಾಡಿದ್ರೆ ಅದು ಯಜ್ಞ ಆಗೋದಿಲ್ಲ ಅನ್ನೋ ಅರಿವು ಆ ಚಿಕ್ಕ ಮಗುವಿಗೆ ಇತ್ತು. ನಚಿಕೇತ ಸಾಮಾನ್ಯ ಬಾಲಕನಲ್ಲ. ಸೊ ಆತ ತಂದೆಯನ್ನ ಪ್ರಶ್ನೆ ಮಾಡ್ತಾನ? ಹೌದು. ನನ್ನ ತಂದೆ ಹೀಗೆ ಉಪಯೋಗಕ್ಕೆ ಬಾರದ ವಸ್ತುಗಳನ್ನ ದಾನ ಮಾಡಿದ್ರೆ ಅವರಿಗೆ ಪುಣ್ಯ ಬರೋ ಬದಲು ಪಾಪವೇ ಸುತ್ತಕೊಳ್ಳುತ್ತೆ ಅನ್ನೋ ಕಳಕಳಿಯಿಂದ ಆತ ತಂದೆ ಬಳಿ ಹೋಗ್ತಾನೆ. ಹೋಗಿ ಏನು ಕೇಳ್ತಾನೆ? ತಂದೆಯೇ, ನಿನ್ನ ಸರ್ವಸ್ವವನ್ನು ದಾನ ಮಾಡೋದಾದ್ರೆ ನಿನ್ನ ಮಗನಾದ ನನ್ನನ್ನ ಯಾರಿಗೆ ದಾನ ಮಾಡ್ತೀಯೇ ಅಂತ ಪದೇ ಪದೇ ಕೇಳ್ತಾನೆ. ಯಜ್ಞದ ನಡುವೆ ಮಗನ ಈ ಪ್ರಶ್ನೆಗಳು ತಂದೆಗೆ ಖಂಡಿತ ಕಿರಿಕಿರಿ ಉಂಟು ಮಾಡಿರುತ್ತೆ. ಹೌದು. ವಿಪರೀತ ಕೋಪಗೊಂಡ ವಾಜಶ್ರವಸ್, ನಿನ್ನನ್ನ ಯಮನಿಗೆ ಕೊಡ್ತೀನಿ, ಮೃತ್ಯುವೇ ತ್ವಾ ದದಾಮಿ ಅಂತ ಬೈದ್ಬಿಡ್ತಾನೆ. ಅರೇ, ತಂದೆ ಕೋಪದಲ್ಲಿ ಹೇಳಿದ ಮಾತು ಅದು. ಆದ್ರೆ ಆ ಬಾಲಕ ಸುಮ್ನಾಗ್ಲಿಲ್ಲ ಅಲ್ವಾ? ಇಲ್ಲ. ತಂದೆಯ ಮಾತನ್ನ ಸುಳ್ಳಾಗ್ಸ್ಬಾರದು, ಸತ್ಯನ ಪಾಲಿಸ್ಬೇಕು ಅಂತ ನಿರ್ಧರಿಸಿ ಆತ ನೇರವಾಗಿ ಯಮಲೋಕಕ್ಕೆ ಪ್ರಯಾಣ ಬೆಳೆಸ್ತಾನೆ. ವಾವ್, ನೇರವಾಗಿ ಯಮಲೋಕಕ್ಕೆ ಹೋದ್ನಾ? ಖಂಡಿತ. ಆದ್ರೆ ಆತ ಅಲ್ಲಿಗೆ ಹೋದಾಗ ಯಮಧರ್ಮರಾಜ ಮನೆಯಲ್ಲಿರೋದಿಲ್ಲ. ಯಮಲೋಕದ ಬಾಗಿಲಿನಲ್ಲಿಯೇ ನಚಿಕೇತ ಅನ್ನ, ನೀರು, ನಿದ್ದೆ ಇಲ್ಲದೆ ಸತತ 3 ದಿನಗಳ ಕಾಲ ಯಮನಿಗಾಗಿ ಕಾಯ್ತಾನೆ. 3 ದಿನಗಳ ಕಾಲ ಒಬ್ಬಂಟಿಯಾಗಿ ಯಮಲೋಕದ ಬಾಗಿಲಿನಲ್ಲಿ? ಇದು ನಿಜಕ್ಕೂ ಆಶ್ಚರ್ಯ. 3 ದಿನಗಳ ನಂತರ ಯಮರಾಜ ವಾಪಸ್ ಬಂದಾಗ ಅವನ ಪ್ರತಿಕ್ರಿಯೆ ಹೇಗಿತ್ತು? ಯಮರಾಜನಿಗೆ ತೀವ್ರವಾದ ಪಶ್ಚಾತ್ತಾಪ ಆಗುತ್ತೆ. ಭಾರತೀಯ ಸಂಸ್ಕೃತಿಯಲ್ಲಿ ಅತಿಥಿ ದೇವೋಭವ ಅನ್ನೋ ಮಾತಿದೆಯಲ್ವಾ? ಹೌದು. ಅತಿಥಿಗರನ್ನ ದೇವರಂತೆ ಕಾಣಬೇಕು. ತನ್ನ ಬಾಗಿಲಲ್ಲಿ ಒಬ್ಬ ಬ್ರಾಹ್ಮಣ ಬಾಲಕ ಅತಿಥಿಯಾಗಿ 3 ದಿನಗಳಿಂದ ಉಪವಾಸ ಇದ್ದಾನೆ ಅಂತ ತಿಳಿದು ಯಮರಾಜ ತನ್ನ ತಪ್ಪಿಗೆ ಪ್ರಾಯಶ್ಚಿತ್ತವಾಗಿ ಆ ಬಾಲಕನಿಗೆ 3 ವರಗಳನ್ನ ಕೇಳಲು ಹೇಳ್ತಾನೆ. ಓಹೋ, 3 ವರಗಳು. ಏನೇನ್ ಕೇಳ್ತಾನೆ ನಚಿಕೇತ? ನಚಿಕೇತ ಮೊದಲ ವರವಾಗಿ ತನ್ನ ತಂದೆಯ ಕೋಪ ತಣ್ಣಗಾಗಿ
ಆತ ತನ್ನನ್ನ ಪ್ರೀತಿಯಿಂದ ಸ್ವೀಕರಿಸಲಿ ಅಂತ ಕೇಳ್ತಾನೆ. ಸರಿ, ಎರಡನೇ ವರ. ಎರಡನೇ ವರವಾಗಿ ಸ್ವರ್ಗ ಪ್ರಾಪ್ತಿಗೆ ಕಾರಣವಾಗುವ ವಿಶೇಷವಾದ ಅಗ್ನಿವಿದ್ಯೆನ ಕರುಣಿಸಲು ಕೇಳ್ತಾನೆ. ಯಮರಾಜ ಸಂತೋಷದಿಂದ ಇವೆರಡನ್ನೂ ಕರುಣಿಸ್ತಾನೆ. ಆದ್ರೆ ಅಸಲಿ ಕುತೂಹಲ ಇರೋದು ಆ ಮೂರನೇ ವರದಲ್ಲಲ್ವಾ? ಆ ಮೂರನೇ ವರ ಏನು? ನಚಿಕೇತ ಕೇಳ್ತಾನೆ, ಮನುಷ್ಯನ ಸಾವಿನ ನಂತರ ಏನಾಗತ್ತೆ? ಕೆಲವರು ಆತ್ಮ ಉಳಿಯುತ್ತೆ ಅಂತಾರೆ, ಕೆಲವರು ಇಲ್ಲ ಅಂತಾರೆ. ಈ ಆತ್ಮದ ನಿಜವಾದ ಸ್ವರೂಪ ಏನು? ನನಗೆ ನಿತ್ಯಾನಂದನ ನೀಡುವ ಈ ಆತ್ಮವಿದ್ಯೆಯನ್ನ ದಯಪಾಲಿಸುವಂತ. ಯಮಧರ್ಮರಾಜನೇ ಸಾವಿನ ದೇವತೆಯಲ್ವಾ? ಆತ ತನ್ನ ವೃತ್ತಿಯ ಗುಟ್ಟನ್ನ ಅಷ್ಟು ಸುಲಭವಾಗಿ ಬಿಟ್ಕೊಡ್ತಾನಾ? ಖಂಡಿತ ಇಲ್ಲ. ಒಬ್ಬ 10 ವರ್ಷದ ಬಾಲಕನಿಗೆ ಈ ಅತ್ಯುನ್ನತವಾದ ಜ್ಞಾನನ ಪಡೆಯೋ ಅರ್ಹತೆ ಇದೆಯಾ ಅಂತ ಅವನು ಪರೀಕ್ಷೆ ಮಾಡದೇ ಇರ್ತಾನ? ಖಂಡಿತ ಅವನು ಒಂದು ದೊಡ್ಡ ಪರೀಕ್ಷೆನೇ ಒಡ್ತಾನೆ ಅನ್ಸುತ್ತೆ. ನೀವೇಳಿದ್ದು 100% ಸತ್ಯ. ಆತ್ಮಜ್ಞಾನ ಅನ್ನೋದು ಯಾರು ಬೇಕಾದ್ರೂ ಪಡೆಯಬಹುದಾದ ಅಗ್ಗದ ವಸ್ತು ಅಲ್ಲ. ಅದಕ್ಕೆ ತೀವ್ರವಾದ ಅರ್ಹತೆ, ಪ್ರಬುದ್ಧತೆ ಬೇಕು. ಹೌದು. ಯಮರಾಜ ನಚಿಕೇತನನ್ನ ಪರೀಕ್ಷಿಸಲು ನಿರ್ಧಾರ ಮಾಡ್ತಾನೆ. ಎಲೇ ಬಾಲಕನೇ, ಈ ಆತ್ಮಜ್ಞಾನ ದೇವತೆಗಳಿಗೂ ದುರ್ಲಭ. ನೀನು ಬಹಳ ಚಿಕ್ಕವನು. ಇದರ ಬದಲು ನಿನಗೆ ಎಷ್ಟೇ ಸಂಪತ್ತು ಬೇಕಾದ್ರೂ ಕೇಳುವಂತಾನೆ. ಅಂದ್ರೆ ಆಮಿಷಗಳನ್ನ ಒಡ್ತಾನ? ಹೌದು. ಅಧಿಕಾರ, ಆನೆ, ಕುದುರೆಗಳಂತಹ ವಾಹನಗಳು, ಸ್ವರ್ಗದ ಸುಂದರವಾದ ಅಪ್ಸರೆಯರು, 100 ವರ್ಷಗಳ ದೀರ್ಘಾಯುಷ್ಯ, ಹೀಗೆ ಈ ಪ್ರಪಂಚದ ಸಮಸ್ತ ಲೌಕಿಕ ಭೋಗಗಳನ್ನು ನಿನ್ನ ಕಾಲ್ಕೆಳಗೆ ಇಡ್ತೀನಿ ಅಂತಾನೆ. ಆದ್ರೆ ದಯವಿಟ್ಟು ಆ ಸಾವಿನ ರಹಸ್ಯ ಮಾತ್ರ ಕೇಳ್ಬೇಡ ಅಂತ. ಎಕ್ಸಾಕ್ಟ್ಲಿ. ನೋಡಿ, ನಾವು ಆ ಜಾಗದಲ್ಲಿದ್ದಿದ್ರೆ ಖಂಡಿತ ಆ ಆಮಿಷಗಳಿಗೆ ಬಲಿ ಆಗ್ತಾ ಇದ್ವಿ ಅಲ್ವಾ? ಇಂದಿನ ಕಾಲದಲ್ಲಿ ಒಂದು ಲಾಟ್ರಿ ಹೊಡೆದ್ರೆ ಸಾಕು, ನಾವು ಜಗತ್ತನ್ನೇ ಮರಿತೀವಿ. ಹೌದು. ಯಮರಾಜನೇ ಖುದ್ದಾಗಿ ಬಂದು ಇವೆಲ್ಲ ಕೊಡ್ತೀನಿ ಅಂದ್ರೆ ಯಾರು ತಾನೇ ಬೇಡ ಅಂತಾರೆ. ಆದರೆ ನಚಿಕೇತ ಆ ಎಲ್ಲ ಅಂಶಗಳನ್ನು ಸಾರಾಸಗಟಾಗಿ ತಿರಸ್ಕರಿಸ್ತಾನೆ. ಆತನ ಈ ನಿಲುವಿನ ಹಿಂದೆ ಒಂದು ಅದ್ಭುತವಾದ ತಾರ್ಕಿಕ ವಿವೇಚನೆ ಅಡಗಿದೆ ಅಲ್ವಾ? ಹೌದು. ಈ ಜಗತ್ತಿನ ಯಾವುದೇ ಲೌಕಿಕ ಆನಂದ ಶಾಶ್ವತ ಅಲ್ಲ, ಅವೆಲ್ಲವೂ ನಶ್ವರ ಅನ್ನೋ ಸತ್ಯ ಅವನಿಗೆ ತಿಳಿದಿತ್ತು. ಈ ಸಂದರ್ಭದಲ್ಲಿ ಭರ್ತೃಹರಿಯ ಮಾತು ನೆನಪಾಗುತ್ತೆ. ಖಂಡಿತ. ಭರ್ತೃಹರಿಯ ವೈರಾಗ್ಯ ಶತಕಂ ಕೃತಿನ ನಾವು ಇಲ್ಲಿ ಉಲ್ಲೇಖಿಸಲೇಬೇಕು. ಪ್ರತಿಯೊಂದು ಲೌಕಿಕ ಭೋಗದ ಹಿನ್ನೆಯೂ ಒಂದು ಭಯ ಅಡಗಿರುತ್ತೆ. ಹೌದು. ಭೋಗದ ಹಿಂದೆ ರೋಗದ ಭಯ ಇದೆ. ಸಂಪತ್ತಿನ ಹಿಂದೆ ಕಳ್ಳರ ಅಥವಾ ರಾಜನ ಭಯ ಇದೆ. ಅಧಿಕಾರದ ಹಿಂದೆ ಮರ್ಯಾದೆ ಕಳುಕೊಳ್ಳುವ ಭಯ ಇದೆ. ಶರೀರದ ಹಿಂದೆ ಸಾವಿನ ಭಯ ಇದೆ. ಹೀಗೆ ಎಲ್ಲದರ ಹಿಂದೆಯೂ ಭಯ ಇದೆ. ಸೊ ಅದಕ್ಕೆ ಭರ್ತೃಹರಿ ಹೇಳ್ತಾನೆ, ವೈರಾಗ್ಯಂ ಏವ ಅಭಯಂ ಅಂತ. ಹೌದು. ಅಂದ್ರೆ ವೈರಾಗ್ಯವೊಂದೇ ಮನುಷ್ಯನಿಗೆ ನಿರ್ಭಯತೆನ ನೀಡಬಲ್ಲದು ಅಂತ. ಅಂದ್ರೆ ಜ್ಞಾನದಿಂದ ಮೂಡಿದ ಈ ವೈರಾಗ್ಯನ ವಿವೇಕಜನ್ಯ ವೈರಾಗ್ಯ ಅಂತ ಕರೀತಾರಲ್ವಾ? ಎಕ್ಸಾಕ್ಟ್ಲಿ. ನಚಿಕೇತನಿಗೆ ಇಂತಹ ವಿವೇಕಜನ್ಯ ವೈರಾಗ್ಯ ಇತ್ತು. ಆತ, ನೀನು ನೀಡುವ ಈ ವಾಹನಗಳು, ಅಪ್ಸರೆಯರು ನಾಳೆ ನಾಶವಾಗುವಂತಹವು. ಆ ಭೋಗಗಳನ್ನ ಅನುಭವಿಸುವಷ್ಟರಲ್ಲಿ ನಮ್ಮ ಇಂದ್ರಿಯಗಳ ಶಕ್ತಿನೇ ಕುಂದಿಹೋಗುತ್ತೆ. ನನಗೆ ಶಾಶ್ವತವಾದ ಆತ್ಮವಿದ್ಯೆಯೊಂದೇ ಬೇಕು ಅಂತ ದೃಢವಾಗಿ ನಿಲ್ತಾನೆ. ವಾವ್! ಯಮರಾಜ ಈ ಬಾಲಕನ ದೃಢತೆಗೆ ಮಾರುಹೋಗಿ ಆತ್ಮವಿದ್ಯೆಯನ್ನು ಉಪದೇಶಿಸ್ತಾನಲ್ವಾ? ಹೌದು. ಇದೆಲ್ಲವೂ ಬಹಳ ಅದ್ಭುತವಾಗಿದೆ. ನಚಿಕೇತನ ಕಥೆಯ ಮೂಲಕ ಕಠೋಪನಿಷತ್ತು ನಮಗೆ ನಮ್ಮ ಜೀವನದ ಗುರಿ, ಅಂದ್ರೆ ಸಾಧ್ಯ ಮತ್ತು ಆ ಗುರಿ ತಲುಪುವ ಅರ್ಹತೆಯನ್ನು ತಿಳಿಸ್ಕೊಡುತ್ತೆ. ಖಂಡಿತ. ಆದ್ರೆ ಈ ಜ್ಞಾನದ ಹಾದಿಯಲ್ಲಿ ನಾವು ಪ್ರಾಯೋಗಿಕವಾಗಿ ಪ್ರಯಾಣ ಮಾಡೋದು ಹೇಗೆ? ಕಾರ್ಯರೂಪದಲ್ಲಿ ಈ ಪಯಣ ಹೇಗೆ ಸಾಗುತ್ತೆ? ನೀವು ಆರಂಭದಲ್ಲಿ ಹೇಳಿದ ಕಾರಿನ ಉದಾಹರಣೆಗೆ ಇದನ್ನ ಅನ್ವಯಿಸಿ ನೋಡಬಹುದು. ಓ, ಅಂದ್ರೆ ಕಾರು ಸರಿಯಾಗಿ ಓಡ್ಬೇಕು ಅಂದ್ರೆ ಅದರ ಸ್ಟೇರಿಂಗು, ಬ್ರೇಕು, ಡ್ರೈವರು ಎಲ್ಲವೂ ಸಮನ್ವಯದಿಂದ ಕೆಲಸ ಮಾಡ್ಬೇಕಲ್ವೇ? ಆ ಥರನಾ? ಹೌದು. ಒಂದಕ್ಕೊಂದು ತಾಳಮೇಳವಿಲ್ಲದಿದ್ರೆ ಅಪಘಾತ ಖಚಿತ. ಕಠೋಪನಿಷತ್ತಿನ 3ನೇ ವಲ್ಲಿಯಲ್ಲಿ ಬರುವ ರಥದ ಕಲ್ಪನೆ ಅಂದ್ರೆ ಚಾರಿಯಟ್ ಇಮೇಜರಿ ನಿಮ್ಮ ಕಾರಿನ ಉದಾಹರಣೆಗೆ ಅತ್ಯಂತ ನಿಖರವಾಗಿ ಹೊಂದಿಕೊಳ್ಳುತ್ತೆ. ಹೌದಾ? ಅದು ಹೇಗೆ? ಉಪನಿಷತ್ತು ನಮ್ಮ ಈ ಭೌತಿಕ ಅಸ್ತಿತ್ವನ, ನಮ್ಮ ಆಧ್ಯಾತ್ಮಿಕ ಪಯಣನ ಒಂದು ರಥಕ್ಕೆ ಹೋಲ್ಸಿದೆ. ಈ ರೂಪಕನ ಸ್ವಲ್ಪ ಬಿಡಿಸಿ ನೋಡೋಣ. ಸರಿ. ಇಲ್ಲಿ ರಥದ ಒಡೆಯ ಅಂದ್ರೆ ಆ ಪಯಣಿಗ ರಥಿನ್ ಯಾರು? ಅದುವೇ ಜೀವಾತ್ಮ. ಜೀವಾತ್ಮ ಅಂದ್ರೆ ನಮ್ಮ ಒಳಗೆ ಪ್ರಜ್ಞಾಪೂರ್ವಕವಾಗಿರೋ ನಾನು ಅನ್ನೋ ಅಸ್ತಿತ್ವನೇ ಅಲ್ವಾ? ಚಿದಾಭಾಸ ಅಂತಾರಲ್ಲ. ಎಕ್ಸಾಕ್ಟ್ಲಿ. ಅಂದ್ರೆ ಪಯಣಿಸುವವನು ಜೀವಾತ್ಮ. ಹಾಗಾದ್ರೆ ರಥ ಅಥವಾ ವಾಹನ ಯಾವುದು? ನಮ್ಮ ಈ ಶರೀರನೇ ರಥ ಅನ್ಸತ್ತೆ. ಹೌದು. ನಮ್ಮ ಈ ಮಾಂಸ ಮೂಳೆಗಳಿಂದ ಆದ ಭೌತಿಕ ಶರೀರವೇ ಆ ರಥ. ಇದನ್ನ ವೇದಾಂತದಲ್ಲಿ ಸ್ಥೂಲ ಶರೀರ ಅಂತಾರೆ. ಜೀವಾತ್ಮ ಈ ಶರೀರವೆಂಬ ರಥದಲ್ಲಿ ಕುಳಿತು ಪ್ರಯಾಣ ಮಾಡ್ತಿದ್ದಾನೆ.
ಇನ್ನು ರಥವನ್ನೇರಲು ಕುದುರೆಗಳು ಬೇಕಲ್ವಾ? ನಮ್ಮ ಪಂಚೇಂದ್ರಿಯಗಳು ಅಂದ್ರೆ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಇವೇ ಈ ರಥನ ಎಳೆಯುವ 5 ಕುದುರೆಗಳು. ಈ ಕುದುರೆಗಳು ಚಲಿಸಲು ರಸ್ತೆಗಳು ಬೇಕಲ್ಲ? ಜಗತ್ತಿನ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳೆಂಬ ವಿಷಯ ಪ್ರಪಂಚವೇ ಆ ರಸ್ತೆಗಳು. ಓ, ಇದು ನನಗೆ ಚೆನ್ನಾಗಿ ಅರ್ಥ ಆಗ್ತಿದೆ. ಕುದುರೆಗಳು ಯಾವಾಗ್ಲೂ ತಮ್ಮ ಪಾಡಿಗೆ ತಾವು ರಸ್ತೆಯತ್ತ ಓಡ್ಲು ಕಾಯ್ತಾ ಇರ್ತವೆ. ಹೌದು. ಅಂದ್ರೆ ನನ್ನ ಕಣ್ಣು ಸದಾ ಮೊಬೈಲ್ ನೋಡ್ಲು ಬಯಸುತ್ತೆ, ನಾಲಿಗೆ ರುಚಿಯಾದ ಜಂಕ್ ಫುಡ್ ಕೇಳುತ್ತೆ ಅಲ್ಲ? ಇವುಗಳನ್ನ ಕಂಟ್ರೋಲ್ ಮಾಡೋದು ಯಾರು? ಆ ಲಗಾಮ್ ಯಾವುದು? ಮತ್ತೆ ಆ ರಥನ ಓಡಿಸುವ ಸಾರಥಿ ಯಾರು? ನಮ್ಮ ಮನಸ್ಸೇ ಆ ಲಗಾಮು, ಅಂದ್ರೆ ಮನಸ್ಸು. ಮತ್ತು ನಮ್ಮ ವಿವೇಚನಾಶೀಲ ಬುದ್ಧಿಯೇ ಅಂದ್ರೆ ಇಂಟೆಲೆಕ್ಟ್ ಆ ಸಾರಥಿ. ಓಹೋ, ಮನಸ್ಸು ಲಗಾಮೋ, ಬುದ್ಧಿ ಸಾರಥಿ. ಹೌದು. ಇಲ್ಲಿಯೇ ಅತಿ ಮುಖ್ಯವಾದ ಕಾರ್ಯವಿಧಾನ ಇರೋದು. ಸಾರಥಿಯಾದ ಬುದ್ಧಿಯು ಪ್ರಜ್ಞಾವಂತನಾಗಿದ್ದು ಎಚ್ಚರದಿಂದ ಇರಬೇಕು. ಅವನು ಮನಸ್ಸೆಂಬ ಲಗಾಮನ ಪೀಕೆಯಾಗಿ ಹಿಡಿದುಕೊಂಡು ಇಂದ್ರಿಯಗಳೆಂಬ ಕುದುರೆಗಳನ್ನ ಸರಿಯಾದ ಮಾರ್ಗದಲ್ಲಿ ಮುನ್ನಡೆಸಬೇಕು. ಒಂದು ವೇಳೆ ಸಾರಥಿ ನಿದ್ದೆ ಹೋದ್ರೆ ಅಥವಾ ಗೊಂದಲಕ್ಕೀಡಾದ್ರೆ ಏನಾಗುತ್ತೆ? ಬುದ್ಧಿ ಅನ್ನೋ ಸಾರಥಿ ಎಚ್ಚರ ತಪ್ಪಿದ್ರೆ ಮನಸ್ಸು ಅನ್ನೋ ಲಗಾಮು ಸಡಿಲವಾಗುತ್ತೆ. ಆಗೇನಾಗುತ್ತೆ? ಕಣ್ಣುಗಳು ಮೊಬೈಲ್ ನೋಟಿಫಿಕೇಶನ್ ನೋಡ್ತಾವೆ, ಮನಸ್ಸು ಅದನ್ನ ತಡೆಯೋದಿಲ್ಲ, ಬುದ್ಧಿಗೆ ಅದರ ಅರಿವು ಇರೋದಿಲ್ಲ. ಪರಿಣಾಮ 3 ಗಂಟೆಗಳ ಕಾಲ ನಾವು ಆ ಮೊಬೈಲ್ ಪರದೆ ಮುಂದೆ ಕೂತು ಸಮಯ ವ್ಯರ್ಥ ಮಾಡ್ತೀವಿ ಅಲ್ವಾ? ಎಕ್ಸಾಕ್ಟ್ಲಿ. ಅಂದ್ರೆ ಆ ಕುದುರೆಗಳು ಮನಬಂದಂತೆ ಹಾದಿ ತಪ್ಪಿ ಓಡಿ ರಥನ ಕಂದಕಕ್ಕೆ ಕೆಡುವುತ್ತವೆ. ಮನುಷ್ಯ ಲೌಕಿಕ ವಿಷಯಗಳಿಗೆ ಬಲಿಯಾಗಿ ಸಂಸಾರ ಚಕ್ರದಲ್ಲಿ ಮತ್ತೆ ಮತ್ತೆ ನರಳುತ್ತಾನೆ. ಅಂದ್ರೆ ಸಾರಥಿಯಾದ ಬುದ್ಧಿಯು ಮನಸ್ಸೆಂಬ ಲಗಾಮಿನ ಮೂಲಕ ಇಂದ್ರಿಯಗಳೆಂಬ ಕುದುರೆಗಳನ್ನ ಸಂಪೂರ್ಣವಾಗಿ ಕಂಟ್ರೋಲ್ ಮಾಡಬೇಕು. ಹೌದು. ಆಗ ಮಾತ್ರ ಜೀವಾತ್ಮ ಸುರಕ್ಷಿತವಾಗಿ ದಾರಿ ತಪ್ಪದೆ ತನ್ನ ಗುರಿಯಾದ ತದ್ವಿಷ್ಣೋಹು ಪರಮಂ ಪದಂ ಅಂದ್ರೆ ವಿಷ್ಣುವಿನ ಪರಮ ಪದ ಅಥವಾ ಮೋಕ್ಷನ ತಲುಪಲು ಸಾಧ್ಯ ಅಲ್ವಾ? ಖಂಡಿತ. ಎಂಥ ಅದ್ಭುತವಾದ ಕಲ್ಪನೆ ಇದು! ನಮ್ಮ ದೇಹ, ಮನಸ್ಸು, ಇಂದ್ರಿಯಗಳು ಮತ್ತು ಬುದ್ಧಿಯ ನಡುವಿನ ಸಮನ್ವಯನ ಇದಕ್ಕಿಂತ ಸರಳವಾಗಿ ವಿವರಿಸಲು ಸಾಧ್ಯವಿಲ್ಲ ಅನ್ಸುತ್ತೆ. ಹೌದು. ನೋಡಿ, ಈ ಜ್ಞಾನ ಕೇವಲ ಗ್ರಂಥಾಲಯದಲ್ಲಿ ಇಡಬೇಕಾದ ಸಿದ್ಧಾಂತ ಅಲ್ಲ. ಇದು ನಮ್ಮ ಪ್ರತಿಯೊಂದು ದಿನದ ಪ್ರತಿಯೊಂದು ಕ್ಷಣದ ಬದುಕಿಗೆ ಅನ್ವಯ ಆಗೋ ಸತ್ಯ. ನಿಜ. ನಮ್ಮ ದೈನಂದಿನ ಜೀವನದಲ್ಲಿ ನಮ್ಮ ಇಂದ್ರಿಯಗಳನ್ನ, ಮನಸ್ಸನ್ನ ಹತೋಟಿಯಲ್ಲಿಟ್ಕೊಂಡು ಬುದ್ಧಿಯ ಮೂಲಕ ಸರಿಯಾದ ನಿರ್ಧಾರಗಳನ್ನ ತಗೊಳ್ಳೋದೇ ನಾವು ಮಾಡಬಹುದಾದ ಅತಿದೊಡ್ಡ ಆಧ್ಯಾತ್ಮಿಕ ಸಾಧನೆ. ಹೌದು. ನಾವು ಎದುರಿಸೋ ಪ್ರತಿ ಸವಾಲು, ಪ್ರತಿ ಆಕರ್ಷಣೆ ನಮ್ಮ ಬುದ್ಧಿಯ ಪರೀಕ್ಷೆಯಾಗಿರುತ್ತೆ. ನಾವೆಲ್ಲರೂ ಯೋಚಿಸಬೇಕಾದ ವಿಚಾರ ಇದು. ಆದ್ರೆ ನಾವಿಷ್ಟೆಲ್ಲ ಪ್ರಯಾಣದ ಬಗ್ಗೆ, ರಥದ ಬಗ್ಗೆ, ಗುರಿ ತಲುಪುವ ಬಗ್ಗೆ ಮಾತಾಡೋದ್ವಿ. ಇಲ್ಲಿ ನನಗೊಂದು ಹೊಸ ಯೋಚನೆ ಬರ್ತಿದೆ. ಹೌದಾ? ಏನು ಹೇಳಿ? ಈ ಮೋಕ್ಷ ಅನ್ನೋದು ನಾವು ಕಿಲೋಮೀಟರ್ ಗಟ್ಲೆ ಪ್ರಯಾಣಿಸಿ ತಲುಪಬೇಕಾದ ಯಾವುದೋ ಭೌತಿಕ ಸ್ಥಳವೇ? ಅಥವಾ ಇದು ಕೇವಲ ನಮ್ಮ ಅರಿವಿನ ಮಿತಿಯೇ? ವಾವ್! ನೀವು ಅತ್ಯಂತ ಆಳವಾದ ಪ್ರಶ್ನೆನೇ ಕೇಳ್ತಿದ್ದೀರಿ. ಸ್ವಲ್ಪ ವಿವರಿಸಿ ಹೇಳಿ. ನೋಡಿ, ವೇದಾಂತದಲ್ಲಿ ಬರುವ ಆ 10ನೇ ಮನುಷ್ಯನ ಕಥೆಯನ್ನ ನೆನ್ಸ್ಕೊಳ್ಳಿ. ದಶಮೋಸ್ತು ಅಂತಾರಲ್ಲ? ಹೌದು. 10 ಜನ ದಡ್ರು ನದಿ ದಾಟಿದಾಗ ಅವರಲ್ಲಿ ಒಬ್ಬ ಎಣಿಸಲು ಶುರು ಮಾಡಿ ತನ್ನನ್ನ ತಾನು ಬಿಟ್ಟು ಕೇವಲ 9 ಜನರಿದ್ದಾರೆ, 10ನೇಯವನು ನೀರಿನಲ್ಲಿ ಕೊಚ್ಚಿ ಹೋದ ಅಂತ ಅಳ್ತಾನಲ್ವೇ? ಹೌದು. ಅವನೇ ಆ 10ನೆಯ ಮನುಷ್ಯ ಅನ್ನೋದನ್ನ ಮರೆತು ಬಿಡ್ತಾನೆ. ಕೊನೆಗೆ ದಾರಿಹೋಕನೊಬ್ಬ ಬಂದು ಆ 10ನೇಯವನು ನೀನೇ ಅಂತ ನೆನ್ಸ್ಪಿಸಿದಾಗ ಅವನಿಗೆ ಜ್ಞಾನೋದಯ ಆಗುತ್ತೆ. ಅಂದ್ರೆ ಆ 10ನೇಯವನು ಎಲ್ಲಿಯೋ ಕಳೆದೋಗಿರ್ಲಿಲ್ಲ, ಅವನೇ ಆಗಿದ್ದ. ಎಕ್ಸಾಕ್ಟ್ಲಿ. ಅದೇ ರೀತಿ ಮೋಕ್ಷ ಅನ್ನೋದು ನಾವು ಹುಡುಕಿಕೊಂಡು ಹೋಗಬೇಕಾದ ಸ್ಥಳವಲ್ಲ. ಬದಲಾಗಿ ನಾನು ಯಾರು ಅನ್ನೋ ನಮ್ಮ ಮೂಲ ಸ್ವರೂಪನ ನಾವು ಅರಿತುಕೊಳ್ಳುವ ಒಂದು ಆಂತರಿಕ ಎಚ್ಚರ, ಒಂದು ಜ್ಞಾನೋದಯ ಮಾತ್ರ ಆಗಿದ್ರೆ ಹೇಗಿರುತ್ತೆ? ಅದ್ಭುತವಾಗಿ ವಿಶ್ಲೇಷಣೆ ಮಾಡಿದ್ರಿ. ಇದುವೇ ವೇದಾಂತದ ಅಂತಿಮ ಸತ್ಯ. ಹೌದಾ? ಹೌದು. ಅಜ್ಞಾನದಿಂದ ಜ್ಞಾನದ ಕಡೆಗಿನ ಈ ಪಯಣದಲ್ಲಿ ನಾವು ಹುಡುಕುತ್ತಿರೋ ಗುರಿ ನಮ್ಮಲ್ಲೇ ಇದೆ. ನಮ್ಮ ಅಜ್ಞಾನದ ಪರದೆ ಸರಿದಾಗ ನಾವು ತಲುಪಬೇಕಾದ ಗುರಿಯೂ ನಾನೇ, ಪಯಣಿಗನೂ ನಾನೇ ಅನ್ನೋ ಪರಮ ಸತ್ಯ ಗೋಚರಿಸುತ್ತೆ. ವಾವ್! ಭೌತಿಕವಾಗಿ ಪ್ರಯಾಣಿಸೋದು ಇಲ್ಲಿ ಮುಖ್ಯವಲ್ಲ, ಆಂತರಿಕವಾಗಿ ವಿಕಸನಗೊಳ್ಳುವುದು ಮುಖ್ಯ. ಇದೇ ಜೀವಯಾತ್ರೆಯ ಸಾರ್ಥಕತೆ. ಎಂಥ ಸುಂದರವಾದ, ಪ್ರಚೋದನಾತ್ಮಕವಾದ ಚಿಂತನೆ ಇದು. ನಾವು ಹುಡುಕುತ್ತಿರುವುದು ನಮ್ಮಲ್ಲೇ ಇದೆ. ನಾವೆಲ್ಲೋ ಹೊರಗೆ ಹುಡುಕುತ್ತಿರೋ ಆನಂದ ನಮ್ಮೊಳಗೆ ಅಡಗಿದೆ ಅಲ್ವಾ? ಹೌದು, ಖಂಡಿತ. ಈ ರಥದ ಪಯಣ ನಮ್ಮೊಳಗೆ ಕರೆದೊಯ್ಯಲಿ. ಈ ಅದ್ಭುತವಾದ ಅರಿವಿನೊಂದಿಗೆ ನಮ್ಮ ಇಂದಿನ ಈ ಆಳವಾದ ವಿಶ್ಲೇಷಣೆಯನ್ನ ಅತ್ಯಂತ ಶಾಂತಿಯುತವಾಗಿ ಈ ಮಂತ್ರದ ಪಠಣದೊಂದಿಗೆ ಮುಕ್ತಾಯ ಮಾಡೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ
ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿಃ ಶಾಂತಿಃ ಶಾಂತಿಃ. ನಾವೆಲ್ಲರೂ ಸಾಮಾನ್ಯವಾಗಿ ಈ ವೈದ್ಯಕೀಯ ರೋಗ ನಿರ್ಣಯದ ಬಗ್ಗೆ ಅಂದ್ರೆ ಮೆಡಿಕಲ್ ಡಯಾಗ್ನೋಸಿಸ್ ಬಗ್ಗೆ ಮಾತಾಡುವಾಗ ಅಲ್ಲೊಂದು ನಿಖರತೆ ಇರುತ್ತೆ ಅಂತ ನಿರೀಕ್ಷಿಸ್ತೀವಿ. ಅದು ಒಂಥರ ಎಂಜಿನಿಯರಿಂಗ್ ಥರ. ಕೈ ಮೂಳೆ ಮುರಿದ್ರೆ ಎಕ್ಸ್ರೇ ಆ ಮುರಿದ ಜಾಗನ ಸ್ಪಷ್ಟವಾಗಿ ತೋರಿಸ್ಬಿಡುತ್ತೆ. ಹೌದು, ವೈದ್ಯರು ಅದನ್ನ ನೋಡಿ, ಇಲ್ಲಿದೆ ನೋಡಿ ಸಮಸ್ಯೆ, ಇದನ್ನೇ ಸರಿಪಡಿಸಬೇಕು ಅಂತ ಹೇಳ್ತಾರೆ. ಅಲ್ಲಿ ಯಾವುದೇ ಗೊಂದಲ ಇರಲ್ಲ. ಕರೆಕ್ಟ್. ಆದರೆ ನಮ್ಮ ಮನಸ್ಸು, ಬುದ್ಧಿ, ಆಮೇಲೆ ನಮ್ಮ ದಿನನಿತ್ಯದ ಆತಂಕಗಳ ವಿಚಾರಕ್ಕೆ ಬಂದಾಗ ಆ ಎಕ್ಸ್ರೇ ಯಂತ್ರ ಇದ್ದಕ್ಕಿದ್ದಂತೆ ಕೆಟ್ಟು ಹೋದಾಗ ಅನ್ಸುತ್ತಲ್ವಾ? ಖಂಡಿತ. ನಾವು ಎದುರಿಸೋ ಮಾನಸಿಕ ತುಮುಲುಗಳೆಲ್ಲ ತುಂಬಾನೇ ಅಸ್ಪಷ್ಟವಾಗಿರುತ್ತೆ. ಅಲ್ಲಿ ಯಾವ ಸ್ಕ್ಯಾನಿಂಗೂ ಕೆಲಸ ಮಾಡಲ್ಲ. ನಮ್ಮ ಭೌತಿಕ ದೇಹದ ಸಮಸ್ಯೆಗಳನ್ನು ಗುರುತಿಸೋದು ಸುಲಭ. ಆದ್ರೆ ನಮ್ಮ ಆಂತರಿಕ ಹೋರಾಟಗಳನ್ನ ಅರ್ಥ ಮಾಡ್ಕೊಳ್ಳೋಕೆ ನಮ್ಗೆ ಬೇರೆದೇ ಆದ ಸಾಧನಗಳು ಬೇಕಾಗುತ್ತೆ. ಹೌದು. ಇಂಥ ಮಸುಕಾದ ಒಂಥರ ಗೊಂದಲಮಯವಾದ ನಮ್ಮ ಮನಸ್ಸಿನ ಆಳವನ್ನ ಅರ್ಥ ಮಾಡ್ಕೊಳ್ಳೋಕೆ ಸಾವಿರಾರು ವರ್ಷಗಳ ಹಿಂದಿನ ಪ್ರಾಚೀನ ಮನೋವಿಜ್ಞಾನ ನಮಗೆ ಎಕ್ಸ್ರೇ ಥರನೇ ಕೆಲಸ ಮಾಡಬಲ್ಲದು. ಆ ಜ್ಞಾನದ ಪರಂಪರೆಯನ್ನ ಸ್ಮರಿಸ್ತಾ ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ವಾವ್, ಇದೊಂದು ಅದ್ಭುತವಾದ ಆರಂಭ. ಪ್ರಾಚೀನ ಉಪನಿಷತ್ತುಗಳು ಭೌತಿಕ ವಿಜ್ಞಾನಕ್ಕಿಂತ ಹೆಚ್ಚಾಗಿ ಮಾನವನ ಮನೋವಿಜ್ಞಾನದ ಮೇಲೆ, ಅಂದ್ರೆ ನಮ್ಮ ಸೈಕಾಲಜಿ ಮೇಲೆ ತುಂಬಾನೇ ಬೆಳಕು ಚೆಲ್ಲುತ್ತವೆ. ನಿಜ. ಈ ಆಳವಾದ ಅಧ್ಯಯನದಲ್ಲಿ ನಾವು ಚರ್ಚೆ ಮಾಡಲಿರುವ ಮುಖ್ಯ ವಿಷಯ ಪ್ರಾಚೀನ ಕಾಲದ ಅದ್ಭುತ ಕೃತಿಯಾದ ಜೀವಯಾತ್ರ, ಅಂದ್ರೆ ಜೀವಿಯ ಪಯಣ ಅಂತ. ಅದರಲ್ಲೂ ವಿಶೇಷವಾಗಿ ಈ ಕೃತಿಯ 3ನೇ ಶ್ಲೋಕ. ಈ ಕೃತಿಯನ್ನ ರಚಿಸಿದವರು ಸ್ವಾಮಿ ಜ್ಞಾನಾನಂದ ಭಾರತಿಯವರು ಅಲ್ವಾ? ಅವರ ಹಿನ್ನೆಲೆ ಕೂಡ ಅಷ್ಟೇ ಕುತೂಹಲಕಾರಿಯಾಗಿದೆ. ಹೌದು ಹೌದು. ಇವರು ಮೊದಲೈನಲ್ಲಿ ವಕೀಲರಾಗಿದ್ದವರು, ಆಮೇಲೆ ಸನ್ಯಾಸ ಸ್ವೀಕರಿಸಿದವರು. ಹಾಗೇನೆ ಈ ಕೃತಿಯ ಮೇಲೆ ಸ್ವಾಮಿ ಪರಮಾರ್ಥಾನಂದ, ಆಮೇಲೆ ಸ್ವಾಮಿ ಓಂಕಾರಾನಂದ ಅವರು ನೀಡಿರುವ ಅತ್ಯದ್ಭುತ ವ್ಯಾಖ್ಯಾನಗಳನ್ನು ನಾವಿಲ್ಲಿ ಅವಲೋಕಿಸ್ತಾ ಇದ್ದೀವಿ. ಖಂಡಿತ. ಸ್ವಾಮಿ ಜ್ಞಾನಾನಂದ ಭಾರತಿಯವರು ಒಬ್ಬ ಲಾಯರ್ ಆಗಿದ್ದವರು. ಸನ್ಯಾಸಿಯಾದಾಗ ಅವರ ಆಲೋಚನಾ ಕ್ರಮದಲ್ಲಿ ಎಂಥ ಅದ್ಭುತವಾದ ಲಾಜಿಕ್ ಇರುತ್ತೆ ಅನ್ನೋದಕ್ಕೆ ಈ ಕೃತಿಯ ಸಾಕ್ಷಿ. ಅವರು ಯಾವುದೇ ವಿಚಾರನ ಕೇವಲ ನಂಬಿಕೆ ಆಧಾರದ ಮೇಲೆ ಹೇಳಲ್ಲ. ಕರೆಕ್ಟ್. ಬದಲಾಗಿ ಒಂದು ನಿಖರವಾದ ತರ್ಕಬದ್ಧ ಚೌಕಟ್ಟಿನಲ್ಲಿ ವಿವರಿಸ್ತಾರೆ. ಕಠೋಪನಿಷತ್ತಿನ ಸಾರವನ್ನ ಅವರು ಈ ಕೃತಿಯಲ್ಲಿ ಎಳೆ ಎಳೆಯಾಗಿ ಬಿಡಿಸಿಟ್ಟಿದ್ದಾರೆ. ಆ ತಾರ್ಕಿಕತೆಯೇ ಈ ಕೃತಿಯ ದೊಡ್ಡ ಶಕ್ತಿ ಅಂತ ನನ್ಗನ್ಸುತ್ತೆ. ನಾವು ಆ 3ನೇ ಶ್ಲೋಕವನ್ನ ಗಮನಿಸಿದ್ರೆ ಇದು ಕಠೋಪನಿಷತ್ತಿನ ಅತ್ಯಂತ ಪ್ರಸಿದ್ಧವಾದ ರಥದ ಕಲ್ಪನೆಯನ್ನ, ಅಂದ್ರೆ ಚಾರಿಯಟ್ ಮೆಟಫರನ್ನ ನಮ್ಮ ಮುಂದೆ ಇಡುತ್ತೆ. ಆ ಶ್ಲೋಕ ನೋಡೋಕೆ ಕೇವಲ ಒಂದು ಕಾವ್ಯಾತ್ಮಕ ವರ್ಣನೆ ಥರ ಕಾಣತ್ತಲ್ವಾ? ಹೌದು. ಆ ಶ್ಲೋಕ ಹೀಗಿದೆ: ಆತ್ಮಾನಂ ರಥಿನಂ ಬ್ರವೀತಿ ನಿಗಮಃ ಬುದ್ಧಿಂ ಚ ತತ್ಸಾರಥಿಂ ದೇಹಂ ಸ್ಯಂದನಮಿಂದ್ರಿಯಾಣಿ ತುರಗಾನ್ ಶಬ್ದಾದಿ ತದ್ಗೋಚರಂ ಚೇತಃ ಪ್ರಗ್ರಹ ಮಾದೇರೇಣ ಯಾ ಇಮಾನ್ ವಶ್ಯಾಂ ಸ್ತನೋತ್ಯಾತ್ಮವಾನ್ ತಸ್ಯೈವಾಪ್ಯಮಿದಂ ಪದಂ ಸುಖಘನಂ ಪಾರಂ ಪರಂ ಹ್ಯಧ್ವನಃ. ಈ ಪ್ರಾಚೀನ ಉಪನಿಷತ್ತಿನ ದೃಷ್ಟಿಕೋನದಲ್ಲಿ ಇಡೀ ಮಾನವನ ಮನೋವಿಜ್ಞಾನವೇ ಈ ರೂಪಕದಲ್ಲಿ ಅಡಗಿದೆ. ಇದನ್ನ ನಾವು ಹೇಗೆ ಬಿಡಿಸಿ ನೋಡಬಹುದು? ಅಂದ್ರೆ ಈ ರಥದ ರೂಪಕನ, ಈ ರಥದ ರೂಪಕವನ್ನ ಅರ್ಥ ಮಾಡ್ಕೊಳ್ಳೋದು ಅಂದ್ರೆ ನಮ್ಮದೇ ಮೆದುಳಿನ ಕಾರ್ಯವಿಧಾನವನ್ನ ಅರ್ಥ ಮಾಡ್ಕೊಂಡ ಹಾಗೆ. ಇಲ್ಲಿ 6 ಪ್ರಮುಖ ಅಂಶಗಳಿವೆ. ಮೊದಲನೇದು ಜೀವಾತ್ಮ, ಅಂದ್ರೆ ಪ್ರಯಾಣಿಕ ಅಥವಾ ಈ ರಥದ ಮಾಲೀಕ. ಓಕೆ, ಪ್ಯಾಸೆಂಜರ್. ಹೌದು. ಎರಡನೇದು ನಮ್ಮ ಭೌತಿಕ ದೇಹ. ಇದನ್ನೇ ಇಲ್ಲಿ ರಥ ಅಥವಾ ವಾಹನ ಅಂತ ಕರೆಯಲಾಗಿದೆ. ಮೂರನೇದು ನಮ್ಮ ಬುದ್ಧಿ, ಅಂದ್ರೆ ಇಂಟೆಲೆಕ್ಟ್. ಇದು ರಥವನ್ನು ಓಡಿಸೋ ಸಾರಥಿ ಅಥವಾ ಡ್ರೈವರ್. ಅಂದ್ರೆ ನಿರ್ಧಾರಗಳನ್ನ ತೆಗೆದುಕೊಳ್ಳೋ ನಮ್ಮ ತಾರ್ಕಿಕ ಮನಸ್ಸು ಇಲ್ಲಿ ಡ್ರೈವರ್ ಪಾತ್ರವನ್ನ ವಹಿಸುತ್ತೆ. ನಿಖರವಾಗಿ. ನಾಲ್ಕನೇದು ನಮ್ಮ ಮನಸ್ಸು, ಅಂದ್ರೆ ಮೈಂಡ್ ಅಥವಾ ಇಮೋಷನ್ಸ್. ಇದು ಕುದುರೆಗಳನ್ನ ನಿಯಂತ್ರಿಸೋ ಕಡಿವಾಣ, ರೇನ್ಸ್ ಅಂತಿಮಲ್ಲ ಅದು. ಕಡಿವಾಣ. ಐದನೇದು ನಮ್ಮ ಪಂಚೇಂದ್ರಿಯಗಳು, ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. ಇವುಗಳೇ ರಥವನ್ನ ಎಳೆಯೋ 5 ಕುದುರೆಗಳು. ಆಮೇಲೆ ಕೊನೆಯದಾಗಿ ಈ ಕುದುರೆಗಳು ಚಲಿಸೋ ರಸ್ತೆಗಳು. ಆ ರಸ್ತೆಗಳೇ ಪ್ರಪಂಚದ ವಿಷಯಗಳು, ಅಂದ್ರೆ ನಾವು ನೋಡುವ, ಕೇಳುವ, ಸ್ಪರ್ಶಿಸುವ ಲೌಕಿಕ ಜಗತ್ತು. ವಾವ್. ಇದನ್ನ ಇಂದಿನ ಕಾಲಕ್ಕೆ ಅನ್ವಯಿಸಿ ನೋಡಿದ್ರೆ ನಮಗೆ ಇನ್ನಷ್ಟು ಸುಲಭವಾಗಿ ಅರ್ಥ ಆಗ್ಬೋದು ಅನ್ಸುತ್ತೆ. ನಮ್ಮ ದೇಹ ಒಂದು ಲೇಟೆಸ್ಟ್ ಮಾಡೆಲ್ ಕಾರು ಅಂದ್ಕೊಳ್ಳೋಣ. ಓಕೆ. ನಮ್ಮ ಬುದ್ಧಿಯೇ ಆ ಕಾರಿನ ಡ್ರೈವರ್ ಅಥವಾ GPS ಸಿಸ್ಟಮ್.
ಯಾಕಂದ್ರೆ ಎಲ್ಲಿಗೆ ಹೋಗಬೇಕು ಅನ್ನೋ ಡೆಸ್ಟಿನೇಷನ್ ಗೊತ್ತಿರೋದಕ್ಕೆ. ಹೌದು. ಇನ್ನು ನಮ್ಮ ಮನಸ್ಸು ಆ ಕಾರಿನ ಸ್ಟೀರಿಂಗ್ ವೀಲ್, ಮತ್ತೆ ಇಂದ್ರಿಯಗಳು ಕಾರಿನ ಟೈರ್ಗಳು ಅಥವಾ ಇಂಜಿನ್. ಈಗ ಯೋಚನೆ ಮಾಡಬೇಕಾದ ವಿಚಾರ ಏನಂದ್ರೆ, GPS ಎಷ್ಟೇ ಅಡ್ವಾನ್ಸ್ಡ್ ಆಗಿದ್ರು ಸ್ಟೀರಿಂಗ್ ವೀಲ್ ಮುರಿದು ಹೋದ್ರೆ ಆ ಕಾರ್ ಏನಾಗ್ಬೋದು? ಅಪಘಾತ ಆಗೋದು ಗ್ಯಾರಂಟಿ. ಅದೇ ಮೆಕ್ಯಾನಿಕಲ್ ಆಗಿ ನೋಡಿದ್ರೆ GPS ಕೊಡೋ ಕಮಾಂಡ್ ಟೈರ್ಗಳಿಗೆ ತಲುಪೋದೇ ಇಲ್ಲ ಅಲ್ವಾ? ಕರೆಕ್ಟ್. ಕಮಾಂಡ್ ಮತ್ತೆ ಆಕ್ಷನ್ ನಡುವಿನ ಸಂಪರ್ಕವೇ ಕಟ್ಟಾಗ್ಬಿಡುತ್ತೆ. ಬುದ್ಧಿ ಅನ್ನೋ ಡ್ರೈವರ್ಗೆ ಎಲ್ಲಿಗೆ ಹೋಗ್ಬೇಕು, ಏನ್ ಮಾಡಬೇಕು ಅನ್ನೋದು ಸ್ಪಷ್ಟವಾಗಿ ಗೊತ್ತಿರುತ್ತೆ. ಉದಾಹರಣೆಗೆ, ಬೆಳಿಗ್ಗೆ ಬೇಗ ಎದ್ದು ವಾಕಿಂಗ್ ಹೋಗ್ಬೇಕು ಅಂತ ಬುದ್ಧಿಗೆ ಗೊತ್ತಿದೆ. ಹೌದು, ಡೈಲಿ ಅಂದ್ಕೋತೀವಿ. ಆದ್ರೆ ಮನಸ್ಸು ಅನ್ನೋ ಸ್ಟೀರಿಂಗ್ ಆತನ ಹಿಡಿತದಲ್ಲಿ ಇಲ್ಲದಿದ್ರೆ ಏನಾಗುತ್ತೆ? ಕುದುರೆಗಳಾದ ಇಂದ್ರಿಯಗಳು, ಅಯ್ಯೋ ಇನ್ನೊಂದ್ 5 ನಿಮಿಷ ಮಲ್ಗೋಣ, ಈ ಬೆಚ್ಚಗಿನ ಹೊದಿಕೆ ಎಷ್ಟು ಹಾಯಾಗಿದೆ ಅನ್ನೋ ರಸ್ತೆ ಕಡೆ ಎಳಿತವೆ. ನಿಜ. ಸ್ಟೀರಿಂಗ್ ವೀಲ್ ಇಲ್ಲದ ಕಾರು ಅಪಘಾತಕ್ಕೀಡಾಗುವ ಹಾಗೆ ಕಡಿವಾಣ ಇಲ್ಲದ ಮನಸ್ಸು ನಮ್ಮ ಇಡೀ ದಿನಚರಿಯನ್ನೇ ಹಳಿತಪ್ಪಿಸುತ್ತೆ. ಇದು ನಮಗೆಲ್ಲರಿಗೂ ಅಂದ್ರೆ ದಿನನಿತ್ಯ ಆಗೋ ಅನುಭವನೇ. ನಮ್ಮ ಬುದ್ಧಿಗೆ ಯಾವುದು ಸರಿ ಯಾವುದು ತಪ್ಪು ಅಂತ ಚೆನ್ನಾಗಿ ಗೊತ್ತಿರುತ್ತೆ. ಆದ್ರೆ ಆ ಬುದ್ಧಿ ಮನಸ್ಸಿನ ಮೂಲಕ ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡೋಲಿ ಫೇಲ್ ಆಗ್ಬಿಡುತ್ತೆ. ಹೌದು. ಇದಕ್ಕೆ ಸ್ವಾಮಿ ಪರಮಾರ್ಥಾನಂದರು ಒಂದು ಅತ್ಯುತ್ತಮವಾದ ದೈನಂದಿನ ಉದಾಹರಣೆಯನ್ನ ನೀಡಿದ್ದಾರೆ. ಇದು ಮಹಿಳೆ ಮತ್ತೆ ಶ್ವಾನಗಳ ಕಥೆ. ಒಮ್ಮೆ ರಸ್ತೆಯಲ್ಲಿ ಒಬ್ಬ ಮಹಿಳೆ 2 ದೊಡ್ಡ ನಾಯಿಗಳನ್ನ ವಾಕಿಂಗ್ ಅಂತ ಕರ್ಕೊಂಡೋಗ್ತಾ ಇರ್ತಾಳೆ. ಓಕೆ. ಆ ನಾಯಿಗಳು ತುಂಬಾನೇ ಬಲಿಷ್ಠವಾಗಿರ್ತವೆ. ಆಕೆ ಅವುಗಳನ್ನ ಕಂಟ್ರೋಲ್ ಮಾಡೋ ಬದಲು ಆ 2 ನಾಯಿಗಳೇ ಆಕೆಯನ್ನ ರಸ್ತೆ ಉದ್ದಕ್ಕೂ ಎಳೆದಾಡ್ಕೊಂಡು ಹೋಗ್ತಾ ಇರ್ತವೆ. ಅಯ್ಯೋ. ಯಾವುದೋ ಕಸದ ತೊಟ್ಟಿ ಕಡೆ ಒಂದು ನಾಯಿ ಎಳೆದ್ರೆ ಇನ್ನೊಂದು ನಾಯಿ ಬೇರೊಂದು ದಾರಿಗೆ ಎಳಿತಾ ಇರುತ್ತೆ. ಆಕೆ ಕೇವಲ ಅಸಹಾಯಕಳಾಗಿ ಅವುಗಳ ಹಿಂದೆ ಓಡ್ತಾ ಇರ್ತಾಳೆ. ಈ ದೃಶ್ಯನ ಕಲ್ಪಿಸ್ಕೊಂಡ್ರೆ ತಕ್ಷಣ ನನ್ಗೆ ನಮ್ಮ ಮೊಬೈಲ್ ಸ್ಕ್ರೋಲಿಂಗ್ ಅಭ್ಯಾಸ ನೆನಪಾಗತ್ತೆ. ನಾವೇನೋ ಒಂದು ಮುಖ್ಯವಾದ ಇಮೇಲ್ ಚೆಕ್ ಮಾಡಕ್ಕೆ ಅಂತ ಫೋನ್ ತೆಗಿತೀವಿ. ಅದು ಬುದ್ಧಿಯ ನಿರ್ಧಾರ. ಕರೆಕ್ಟ್. ಆದ್ರೆ ಅಲ್ಲಿ ಕಾಣೋ ಯಾವುದೋ ಒಂದು ಇನ್ಸ್ಟಾಗ್ರಾಮ್ ರೀಲ್ಸ್ ಅಥವಾ ವಾಟ್ಸಾಪ್ ನೋಟಿಫಿಕೇಶನ್ ನಮ್ಮನ್ನ ಬೇರೆ ಕಡೆ ಎಳೆಯುತ್ತೆ. ನಾವು ಆ ನಾಯಿಗಳ ಹಿಂದೆ ಎಳೆದಾಡುವ ಮಹಿಳೆಯ ಹಾಗೆ ಗಂಟೆಗಟ್ಲೆ ಸ್ಕ್ರೋಲ್ ಮಾಡ್ತಾನೇ ಇರ್ತೀವಿ. ಹೌದು, ಎಕ್ಸಾಕ್ಟ್ಲಿ. ಆದ್ರೆ ನಂದೊಂದು ದೊಡ್ಡ ಪ್ರಶ್ನೆ ಇದೆ. ಈಗೆಲ್ಲ ನಮ್ಮ ಗಮನನ ಸೆಳೆಯೋಕೆ, ನಮ್ಮ ಮೆದುಳಿನ ಡೋಪಮೈನನ್ನ ಹ್ಯಾಕ್ ಮಾಡೋಕೆನೆ ಟೆಕ್ನಾಲಜಿ ಕಂಪನಿಗಳು ಸಾವಿರಾರು ಇಂಜಿನಿಯರ್ಗಳನ್ನ ಕೂರಿಸಿವೆ. ನಿಜ. ಇಂಥ ಆಧುನಿಕ ಕಾಲದಲ್ಲಿ ಮನಸ್ಸನ್ನ ನಿಯಂತ್ರಿಸೋದು ನಿಜಕ್ಕೂ ಸಾಧ್ಯನಾ? ಇದು ಕೇವಲ ಪುಸ್ತಕದಲ್ಲಿ ಓದೋಕೆ ಚೆನ್ನಾಗಿರುವ ಸೈದ್ಧಾಂತಿಕ ಮಾತುಗಳಷ್ಟೇ ಅಲ್ವಾ? ಪ್ರಾಕ್ಟಿಕಲ್ ಆಗಿ ಇದು ವರ್ಕ್ ಆಗುತ್ತಾ? ಇದೊಂದು ಅತ್ಯಂತ ಪ್ರಸ್ತುತವಾದ ಹಾಗೆ ಪ್ರಾಯೋಗಿಕವಾದ ಪ್ರಾಕ್ಟಿಕಲ್ ಆದ ಪ್ರಶ್ನೆ. ಇದಕ್ಕೆ ಉತ್ತರಿಸಿದ ವ್ಯಾಖ್ಯಾನಕಾರರು ಪ್ರಸಿದ್ಧ ತಮಿಳು ಸಂತ ತಿರುವಳ್ಳುವರ್ ಅವರ ಮನನಲಂ ಮನ್ನು ಇರ್ಕು ಆಕಂ ಅನ್ನೋ ಮಾತನ್ನು ಉಲ್ಲೇಖಿಸ್ತಾರೆ. ಅಂದ್ರೆ ಮನಸ್ಸಿನ ಆರೋಗ್ಯವೇ ಜೀವಕ್ಕೆ ಅತಿ ದೊಡ್ಡ ಶಕ್ತಿ ಅಂತ. ಮನಸ್ಸನ್ನ ಕಂಟ್ರೋಲ್ ಮಾಡೋದು ಕಷ್ಟ ಅನ್ನೋದು ನಿಜ. ಆದ್ರೆ ಅದು ಅಸಾಧ್ಯ ಅಂತೂ ಅಲ್ಲ. ಇದು ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ, ಪ್ರಚೋದನೆ ಅಂದ್ರೆ ಸ್ಟಿಮ್ಯುಲಸ್ ಮತ್ತೆ ಪ್ರತಿಕ್ರಿಯೆ ಅಂದ್ರೆ ರೆಸ್ಪಾನ್ಸ್, ಇವೆರಡರ ನಡುವೆ ಒಂದು ಸಣ್ಣ ಗ್ಯಾಪ್ ಇರುತ್ತೆ. ಒಂದು ಅಂತರ. ಹೌದು, ಒಂದು ಅಂತರ. ಪುರಾತನ ಋಷಿಮುನಿಗಳು ಹೇಳಿಕೊಟ್ಟ ಅಭ್ಯಾಸಗಳೆಲ್ಲವೂ ಈ ಅಂತರವನ್ನ ವಿಸ್ತರಿಸುವ ಅಂದ್ರೆ ಗ್ಯಾಪ್ ಅನ್ನ ಜಾಸ್ತಿ ಮಾಡೋ ತಂತ್ರಗಳೇ ಆಗಿವೆ. ಅಂದ್ರೀಗ ಫೋನ್ ಸದ್ದು ಮಾಡಿದ ತಕ್ಷಣ ಅದನ್ನ ಕೈಗೆತ್ತಿಕೊಳ್ಳೋ ಅಭ್ಯಾಸದ ನಡುವೆ 1 ಸೆಕೆಂಡ್ ವಿರಾಮ ತಗೊಳ್ಳೋದು. ನಿಖರವಾಗಿ ವಿರಾಮ ತೆಗೆದುಕೊಳ್ಳೋದು. ಮನಸ್ಸನ್ನ ನಿಯಂತ್ರಿಸೋದು ಅಂದ್ರೆ ಎಲ್ಲಾ ಆಸೆಗರನ್ನೂ ಬಲವಂತವಾಗಿ ಹತ್ತಿಕ್ಕೋದಲ್ಲ. ಬದಲಾಗಿ ನಾನು ಈಗ ಏನ್ ಮಾಡ್ತಾ ಇದ್ದೀನಿ ಅನ್ನೋ ಅವೇರ್ನೆಸ್ ಅನ್ನ, ಆ ಅರಿವನ್ನ ಬೆಳೆಸ್ಕೊಳ್ಳೋದು. ಓಹೋ. ಬುದ್ಧಿ ಅನ್ನೋ ಸಾರಥಿ ಸ್ಟೀರಿಂಗ್ ಅನ್ನ ಬಿಗಿಯಾಗಿ ಹಿಡಿಯೋದು ಅಂದ್ರೆ ಇದೆ. ಇದು ಒಂದು ಮಸಲ್ ಬಿಲ್ಡ್ ಮಾಡ್ದಾಗ ಹಾಗೆ. ನಿರಂತರ ಅಭ್ಯಾಸದಿಂದ ಈ ಮಸಲ್ ಸ್ಟ್ರಾಂಗ್ ಆಗತ್ತೆ. ನನಗೆ ಇದು ಸಾಧ್ಯವೇ ಇಲ್ಲ, ಜಗತ್ತೇ ಹೀಗಿದೆ ಅಂತ ಹೇಳ್ಕೊಳ್ಳೋದು ಕೇವಲ ನಮ್ಮೊಳಗಿನ ಸೋಮಾರಿತನದ ಸಮರ್ಥನೆ ಅಷ್ಟೇ. ಓಕೆ, ಆ ಗ್ಯಾಪ್ ಅನ್ನ ಕ್ರಿಯೇಟ್ ಮಾಡೋದು ಮತ್ತೆ ಅಭ್ಯಾಸದಿಂದ ಅದನ್ನ ರೂಢಿಸ್ಕೊಳ್ಳೋದು ಅರ್ಥವಾಯ್ತು. ಆದ್ರೆ ಇಲ್ಲೊಂದು ವಿಚಾರ ಇದೆ. ನಾವು ಮನಸ್ಸನ್ನ ಕಂಟ್ರೋಲ್ ಮಾಡ್ವಿ, ಬುದ್ಧಿ ಅಲರ್ಟ್ ಆಗಿದೆ ಅಂತ ಅಂದ್ಕೊಳ್ಳೋಣ. ಕಾರ್ನ ಸ್ಟೀರಿಂಗ್ ಸರಿಯಾಗಿದೆ, GPS ಆನ್ ಆಗಿದೆ. ಆದ್ರೆ ಆ ಕಾರಿನ ಟೈರ್ಗಳೇ ಪಂಕ್ಚರ್ ಆಗಿದ್ರೆ, ಅಥವಾ ಇಂಜಿನ್ ಮತ್ತು ಗೇರ್ ಬಾಕ್ಸ್ ನಡುವೆ ಸಿಂಕ್ ಇಲ್ಲದೆ ಇದ್ರೆ ಏನಾಗುತ್ತೆ? ಕೇವಲ ಸ್ಟೀರಿಂಗ್ ಹಿಡ್ಕೊಂಡು ಕೂತ್ರೆ ಪ್ರಯಾಣ ಮಾಡೋಕ್ ಸಾಧ್ಯನಾ? ಖಂಡಿತ ಇಲ್ಲ. ಅಲ್ಲಿಗೆ ನಮ್ಮ ಚರ್ಚೆಯ ಮುಂದಿನ ಹಂತ ತೆರೆದುಕೊಳ್ತೆ. ಇದನ್ನೇ ಉಪನಿಷತ್ತುಗಳಲ್ಲಿ ಸಮನ್ವಯತೆಯ ಪ್ರಾಮುಖ್ಯತೆ ಅಥವಾ ಉಕ್ಸ್ತತ್ವಂ ಅಂತ ಕರೆಯಲಾಗುತ್ತೆ. ಉಕ್ಸ್ತತ್ವಂ. ಹೌದು. ಕೇವಲ ಉಪಕರಣಗಳಿದ್ರೆ
ಅಂದ್ರೆ ದೇಹ ಮನಸ್ಸು ಬುದ್ಧಿ ಇದ್ರೆ ಸಾಲದು. ಅವುಗಳು ಆರೋಗ್ಯಕರವಾಗಿರ್ಬೇಕು, ನಮ್ಮ ಕಂಟ್ರೋಲ್ನಲ್ಲಿರ್ಬೇಕು, ಮತ್ತೆ ಅತ್ಯಂತ ಮುಖ್ಯವಾಗಿ ಅವುಗಳ ನಡುವೆ ಒಂದು ಟೀಮ್ ವರ್ಕ್ ಇರಬೇಕು. ಟೀಮ್ ವರ್ಕ್ ಇದು ಬಹಳ ಆಸಕ್ತಿದಾಯಕವಾಗಿದೆ. ನಾವು ಆಫೀಸ್ನಲ್ಲಿ ಮೆಕ್ಯಾನಿಕಲ್ ಟೀಮ್ ವರ್ಕ್ ಬಗ್ಗೆ ಕೇಳಿದ್ವಿ. ಆದ್ರೆ ಈ ಆಂತರಿಕ ಟೀಮ್ ವರ್ಕ್ ಹೇಗ್ ಕೆಲಸ ಮಾಡುತ್ತೆ? ಸ್ವಾಮಿ ಪರಮಾರ್ಥಾನಂದರು ಇಲ್ಲಿ ಆರ್ಕೆಸ್ಟ್ರಾ ಅಂದರೆ ಸಂಗೀತ ಕಚೇರಿಯ ಒಂದು ಅದ್ಭುತ ಉದಾಹರಣೆ ಕೊಡ್ತಾರೆ. ಒಂದು ದೊಡ್ಡ ಆರ್ಕೆಸ್ಟ್ರಾದಲ್ಲಿ 10 ವಾದ್ಯಗಳಿರ್ತವೆ. ಪಿಟೀಲು, ಮೃದಂಗ, ಕೊಳಲು, ಕೀಬೋರ್ಡ್ ಹೀಗೆ ಎಲ್ಲವೂ ಇರುತ್ತೆ ಅಲ್ವಾ? ಹೌದು, ದೊಡ್ಡ ಟೀಮ್ ಇರುತ್ತೆ. ಪ್ರತಿಯೊಬ್ಬ ಕಲಾವಿದನೂ ತನ್ನ ವಾದ್ಯನ ನುಡಿಸೋದ್ರಲ್ಲಿ ಎಕ್ಸ್ಪರ್ಟ್ ಆಗಿರಬಹುದು. ಆದ್ರೆ ಅವರೆಲ್ಲರೂ ಒಟ್ಟಾಗಿ ಒಂದು ಸ್ವರ ಸಂಯೋಜನೆ ನುಡಿಸುವಾಗ ಯಾವುದೋ ಒಂದು ವಾದ್ಯ ತನ್ನ ಶ್ರುತಿಯನ್ನ ಕಳ್ಕೊಂಡು ಅಪಸ್ವರ ಹೊರಡಿಸಿದ್ರೆ ಏನಾಗುತ್ತೆ? ಇಡೀ ಕಚೇರಿನೇ ಹಾಳಾಗ್ಬಿಡುತ್ತೆ. ಎಕ್ಸಾಕ್ಟ್ಲಿ. ಆ ಒಂದು ಅಪಸ್ವರ ಉಳಿದೆಲ್ಲ ಸುಮಧುರ ಸಂಗೀತವನ್ನ ನುಂಗಿ ಹಾಕ್ಬಿಡುತ್ತೆ. ಹಾಗೇನೆ ಸಾವಿರಾರು ಜನ ಸೇರಿ ವೇದಘೋಷ ಅಥವಾ ಸ್ತೋತ್ರ ಪಠಿಸುವಾಗ ಮಧ್ಯೆ ಒಬ್ಬರ ಧ್ವನಿ ಕರ್ಕಶವಾಗಿ ಬೇರೆ ತಾಳದಲ್ಲಿ ಇದ್ರೆ ಇಡೀ ವಾತಾವರಣದ ಪಾವಿತ್ರ್ಯತೆ ಕೆಟ್ಟೋಗುತ್ತೆ. ನಿಜ. ನಮ್ಮ ಪಂಚೇಂದ್ರಿಯಗಳ ವಿಚಾರದಲ್ಲೂ ಆಗೋದಿದೆ. ಕೇವಲ ಒಂದು ಇಂದ್ರಿಯ ದಾರಿ ತಪ್ಪಿದ್ರೂ ಇಡೀ ಜೀವನವೇ ಅಸ್ತವ್ಯಸ್ತ ಆಗುತ್ತೆ. ಇದನ್ನೇ ನಾವು ನಮ್ಮ ದಿನನಿತ್ಯದ ಕೆಲಸಕ್ಕೆ ಹೋಲಿಸಿದ್ರೆ ಇದರ ತೀವ್ರತೆ ನಮಗಿನ್ನಷ್ಟು ಸ್ಪಷ್ಟವಾಗುತ್ತೆ. ನಾವೆಲ್ಲರೂ ಲ್ಯಾಪ್ಟಾಪ್ ಮುಂದೆ ಕುಳಿತು ಅತ್ಯಂತ ಏಕಾಗ್ರತೆಯಿಂದ ಯಾವುದೋ ಪ್ರಾಜೆಕ್ಟ್ ಮಾಡ್ತಾ ಇರ್ತೀವಿ. ಹೌದು. ನಮ್ಮ ಕಣ್ಣುಗಳು ಸ್ಕ್ರೀನ್ ಮೇಲಿರುತ್ತೆ, ಕೈಗಳು ಟೈಪ್ ಮಾಡ್ತಾ ಇರುತ್ತೆ, ಬುದ್ಧಿ ಯೋಚಿಸ್ತಾ ಇರುತ್ತೆ. ಅಲ್ಲಿ ಒಂದು ಪರ್ಫೆಕ್ಟ್ ಆರ್ಕೆಸ್ಟ್ರಾ ನಡೀತಾ ಇರುತ್ತೆ. ಆದರೆ ಇದ್ದಕ್ಕಿದ್ದಂತೆ ಪಕ್ಕದಲ್ಲಿರೋ ಮೊಬೈಲ್ನಲ್ಲಿ ಒಂದು ಸಣ್ಣ ಟಿಂಗ್ ಅಂತ ನೋಟಿಫಿಕೇಶನ್ ಸದ್ದು ಬರುತ್ತೆ. ಎಲ್ಲರ ಲೈಫ್ನಲ್ಲೂ ಆಗೋದೆ. ಆ ಒಂದು ಸಣ್ಣ ಶಬ್ದ ಅಂದ್ರೆ ಕಿವಿ ಎಂಬ ಒಂದು ಇಂದ್ರಿಯ ಇಡೀ ಆರ್ಕೆಸ್ಟ್ರಾವನ್ನ ಹಾಳು ಮಾಡಿಬಿಡುತ್ತೆ. ಮನಸ್ಸು ಆ ಶಬ್ದದ ಕಡೆ ಹರಿಯುತ್ತೆ, ಕೈಗಳ ಮೊಬೈಲನ್ನು ಅನ್ಲಾಕ್ ಮಾಡ್ತವೆ. ಅಲ್ಲಿಗೆ ಆ ಇಡೀ ದಿನದ ಪ್ರೊಡಕ್ಟಿವಿಟಿ ನಾಶ. ಕರೆಕ್ಟ್. ಆ ಒಂದೇ ಒಂದು ಅಶಿಸ್ತಿನ ಕುದುರೆ ಇಡೀ ರಥವನ್ನೇ ಹಳ್ಳಕ್ಕೆ ತಳ್ಳಿಬಿಡುತ್ತಲ್ವಾ? ಅತ್ಯದ್ಭುತವಾದ ಹೋಲಿಕೆ ಇದು. ಆ ಚಿಕ್ಕ ನೋಟಿಫಿಕೇಶನ್ ನಮ್ಮ ಇಂದ್ರಿಯಗಳನ್ನ ಹೇಗೆ ಹೈಜಾಕ್ ಮಾಡುತ್ತೆ ಮತ್ತೆ ನಮ್ಮೊಳಗಿನ ಟೀಮ್ ವರ್ಕ್ ಅನ್ನ ಹೇಗೆ ಮುರಿಯತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಅದಕ್ಕಾಗಿಯೇ ಉಪನಿಷತ್ತುಗಳು ಉಕ್ತತ್ವಂಗೆ ಅಷ್ಟು ಒತ್ತು ನೀಡುತ್ತವೆ. ಈ ಎಲ್ಲಾ ಇಂದ್ರಿಯಗಳು ಒಂದೇ ದಿಕ್ಕಿನಲ್ಲಿ ಸಾಗಬೇಕು. ಸರಿ. ಈಗ ನಮ್ಮ ರಥ ಸಂಪೂರ್ಣವಾಗಿ ರೆಡಿಯಾಗಿದೆ ಅಂತ ಅನ್ಕೊಳ್ಳೋಣ. ಕುದುರೆಗಳು ಕಂಟ್ರೋಲ್ನಲ್ಲಿವೆ, ಡ್ರೈವರ್ ಸ್ಟೀರಿಂಗ್ ಅನ್ನ ಬಿಗಿಯಾಗಿ ಹಿಡಿದಿದ್ದಾನೆ, ಮತ್ತೆ ಎಲ್ಲಾ ಇಂದ್ರಿಯಗಳ ನಡುವೆ ಭರ್ಜರಿ ಟೀಮ್ ವರ್ಕ್ ಇದೆ. ಓಕೆ. ಆದರೆ ಅಸಲಿ ಪ್ರಶ್ನೆ ಇರೋದು ಇಲ್ಲೇ. ನಾವು ಈ ಕಾರ್ನಲ್ಲಿ ಎಲ್ಲಿಗೆ ಹೋಗ್ತಾ ಇದೀವಿ? ನಾವು ಆ GPS-ನಲ್ಲಿ ಹಾಕಿರೋ ಡೆಸ್ಟಿನೇಷನ್ ಯಾವುದು? ಉಪನಿಷತ್ತುಗಳು ಹೇಳುವ ಆ ಗಮ್ಯಸ್ಥಾನವಾದ್ರೂ ಯಾವುದು? ಇದು ಈ ಇಡೀ ಚರ್ಚೆಯ ಅತ್ಯಂತ ಗಹನವಾದ ಭಾಗ. ಸ್ವಾಮಿ ಪರಮಾರ್ಥಾನಂದರು ಇಲ್ಲಿ ಒಂದು ಸ್ಪಷ್ಟೀಕರಣ ನೀಡ್ತಾರೆ. ನಾವೆಲ್ಲರೂ ಯಾತ್ರೆ ಅಂದ್ರೆ ಅದು ಯಾವುದೋ ಒಂದು ಭೌತಿಕ ಪ್ರಯಾಣ, ಫಿಸಿಕಲ್ ಜರ್ನಿ ಅಂದ್ಕೊಳ್ತೀವಿ. ಹೌದು. ಅದೇ ಇದು ಬೆಂಗಳೂರಿನಿಂದ ಮೈಸೂರಿಗೆ ಹೋಗುವಂತ ಭೌತಿಕ ಪ್ರಯಾಣ ಅಲ್ಲ, ಅಥವಾ ಭೂಮಿಯಿಂದ ಹೊರಟು ಪುಣ್ಯ ಸಂಪಾದಿಸಿ ಮೋಡಗಳ ಮೇಲಿರುವ ಯಾವುದೋ ಸ್ವರ್ಗಲೋಕಕ್ಕೆ ಹೋಗೋ ಪ್ರಯಾಣವೂ ಅಲ್ಲ. ಭೌತಿಕ ಪ್ರಯಾಣ ಅಲ್ಲ ಅಂದ್ರೆ ಇದು ನಾವಿರುವಲ್ಲಿಯೇ ನಡೆಯೋ ಪ್ರಯಾಣನ? ಹೌದು. ಇದೊಂದು ಬೌದ್ಧಿಕ ಪ್ರಯಾಣ, ಕಾಗ್ನಿಟಿವ್ ಜರ್ನಿ ಅಂತಾರಲ್ಲ ಅದು. ಅಜ್ಞಾನದಿಂದ ಜ್ಞಾನದೆಡೆಗೆ ಸಾಗುವ ಪಯಣ. ನಾವು ಎಲ್ಲಿಯೋ ಹೊರಗಡೆ ಹುಡುಕ್ತಿರುವ ಆ ಅಂತಿಮ ಗಮ್ಯಸ್ಥಾನ ಬೇರ್ಯಾವುದೂ ಅಲ್ಲ, ಅದು ಮೋಕ್ಷ ಅಥವಾ ಶಾಶ್ವತವಾದ ನಿತ್ಯಾನಂದ. ಓಕೆ. ಈ ನಿತ್ಯಾನಂದವು ಭೌಗೋಳಿಕವಾಗಿ ದೂರದ ಯಾವುದೋ ಊರ್ನಲ್ಲಿಲ್ಲ, ಅದು ನಮ್ಮೊಳಗೆ ಇದೆ. ನಮ್ಮೊಳಗೆ ಇದೆಯಾ? ಇದು ಕೇಳೋಕೆ ಸ್ವಲ್ಪ ವಿಚಿತ್ರ ಅನ್ಸುತ್ತೆ. ನಾವು ಪ್ರತಿದಿನ ಆನಂದಕ್ಕಾಗಿ ಹೊರಗೆ ಹುಡುಕಾಡ್ತಾ ಇದೀವಿ ಅಲ್ವಾ? ಹೊಸ ಗ್ಯಾಜೆಟ್, ಹೊಸ ಬಟ್ಟೆ, ಆಫೀಸ್ನಲ್ಲಿ ಪ್ರಮೋಷನ್, ಇವುಗಳಲ್ಲಿ ಆನಂದ ಇದೆ ಅಂತ ನಾವೆಲ್ಲ ಅನ್ಕೊಂಡಿದೀವಿ. ನಿಜ. ಆದರೆ ಆನಂದ ನಮ್ಮೊಳಗೆ ಇದೆ ಅಂದ್ರೆ ಏನರ್ಥ? ಇದು ಹೇಗಿದೆ ಅಂದ್ರೆ, ನಾವೇ ತಲೆ ಮೇಲೆ ಕನ್ನಡಕ ಇಟ್ಕೊಂಡೆ ನನ್ನ ಕನ್ನಡಕ ಎಲ್ಲಿದೆ, ಯಾರನ್ನು ನೋಡಿದ್ರ ಅಂತ ಇಡೀ ಮನೆ ಹುಡುಕಾಡ್ದಾಗವತ್ತಲ್ವಾ? ನಾವೇ ಆನಂದದ ಮೂಲ, ಆದರೆ ಅದನ್ನ ಎಲ್ಲೆಲ್ಲೋ ಹೊರಗೆ ಹುಡುಕ್ತಾ ಇದ್ದೀವಿ. ನಿಖರವಾಗಿ. ಇದನ್ನ ಇನ್ನೊಂದು ಆಧುನಿಕ ಉದಾಹರಣೆ ಮೂಲಕ ವಿವರಿಸಬಹುದು. ಯಾರೊಬ್ಬ ವ್ಯಕ್ತಿ VR ಅಂದ್ರೆ ವರ್ಚುವಲ್ ರಿಯಾಲಿಟಿ ಹೆಡ್ಸೆಟ್ ಹಾಕೊಂಡು ಅದರಲ್ಲಿ ಕಾಣೋ ಭಯಾನಕ ದೃಶ್ಯಗಳಿಗೆ ಹೆದರಿ ಓಡ್ತಾ ಇದ್ದಾನೆ ಅಂತ ಕಲ್ಪಿಸ್ಕೊಳ್ಳಿ. ಓಕೆ. ಅವನು ಆ ಭಯದಿಂದ ಪಾರಾಗೋಕೆ ಭೌತಿಕವಾಗಿ ಎಲ್ಲಿಗೋ ಓಡಿ ಹೋಗೋ ಅಗತ್ಯ ಇದೆಯಾ? ಇಲ್ಲ ಅಲ್ವಾ? ಕೇವಲ ತಾನು ಹಾಕಿಕೊಂಡಿರೋ ಆ VR ಹೆಡ್ಸೆಟ್ ಅನ್ನ ತೆಗೆದ್ರೆ ಸಾಕು, ತಾನು ಸೇಫ್ ಆಗಿ ತನ್ನ ಕೋಣೆಯಲ್ಲೇ ಇದ್ದೀನಿ ಅನ್ನೋದು ಅವನಿಗೆ ಅರಿವಾಗುತ್ತೆ. ವಾವ್, ಕರೆಕ್ಟ್. ಈ ಜೀವಯಾತ್ರಾ ಕೂಡ ಅಷ್ಟೇ. ಅಜ್ಞಾನ ಅನ್ನೋ ಹೆಡ್ಸೆಟ್ ಅನ್ನ ಕಳ್ಚಿಡೋ ಭೌತಿಕ ಪ್ರಯಾಣ ಇದು. ಹೊರಗಿನ ಪ್ರಪಂಚದಲ್ಲಿ ಆನಂದ ಇದೆ ಅನ್ನೋ ಭಮೆಯನ್ನ ಕಳ್ಚಿ
ನಮ್ಮೊಳಗೆ ಇರೋ ನಿತ್ಯಾನಂದವನ್ನ ಅರಿತುಕೊಳ್ಳೋದೇ ಈ ಯಾತ್ರೆಯ ಅಂತಿಮ ಗುರಿ. ವಾವ್, ಇದೊಂದು ನಿಜಕ್ಕೂ ಕಣ್ಣು ತೆರೆಸುವಂಥ ಒಳನೋಟ. ಭೌತಿಕವಾಗಿ ಎಲ್ಲಿಗೂ ಹೋಗದೆ ನಮ್ಮ ಗ್ರಹಿಕೆಯನ್ನ, ಪರ್ಸೆಪ್ಷನನ್ನ ಬದಲಾಯಿಸಿಕೊಳ್ಳೋ ಮೂಲಕ ಗಮ್ಯಸ್ಥಾನನ ತಲುಪೋದು. ಹೌದು. ಒಟ್ಟಾರೆಯಾಗಿ ಹೇಳಬೇಕು ಅಂದ್ರೆ ನಮ್ಮ ಈ ಚರ್ಚೆಯ ಸಾರಾಂಶ ಹೀಗಿದೆ: ನಮ್ಮ ದೇಹ ಅನ್ನೋ ಈ ರಥವನ್ನ ಮೊದಲು ಆರೋಗ್ಯವಾಗಿ ಇಟ್ಕೊಳ್ಬೇಕು. ಆಮೇಲೆ ಬುದ್ಧಿ ಅನ್ನೋ ಸಾರಥಿಯ ಮೂಲಕ ಮನಸ್ಸು ಅನ್ನೋ ಕಡಿವಾಣನ ಬಿಗಿಯಾಗಿ ಹಿಡಿದು ಆ ಪಂಚೇಂದ್ರಿಯಗಳೆಂಬ ಕುದುರೆಗಳನ್ನ ಸಮನ್ವಯತೆಯಿಂದ ಅಂದ್ರೆ ಟೀಮ್ ವರ್ಕ್ನಿಂದ ಸರಿದಾರಿಯಲ್ಲಿ ಮುನ್ನಡೆಸಬೇಕು. ಆ ಮೂಲಕ ಅಜ್ಞಾನದ ಪರದೆಯನ್ನ ಸರಿಸಿ ನಮ್ಮೊಳಗೆ ಇರೋ ನಿತ್ಯಾನಂದವನ್ನ ಕಂಡುಕೊಳ್ಳಬೇಕು. ಹೌದು, ಇದು ಕೇವಲ ವೇದಾಂತದ ತರಗತಿಗಳಲ್ಲಿ ಕೇಳೋ ವಿಚಾರ ಅಲ್ಲ. ಇದು ನಮ್ಮ ದಿನನಿತ್ಯದ ಜೀವನದ ಪ್ರತಿಯೊಂದು ಕ್ಷಣಕ್ಕೂ ಅನ್ವಯವಾಗುವಂಥ ಒಂದು ಪ್ರಾಕ್ಟಿಕಲ್ ಟೂಲ್. ಖಂಡಿತ. ಜೀವನದಲ್ಲಿ ನಮಗೆ ಗೊಂದಲ, ಒತ್ತಡ ಅಥವಾ ವಿಪರೀತ ಆತಂಕ ಉಂಟಾದಾಗೆಲ್ಲ ನಾವೆಲ್ಲರೂ ಒಂದು ಕ್ಷಣ ವಿರಾಮ ತೆಗೆದುಕೊಂಡು ನಮ್ಮನ್ನೇ ಕೇಳ್ಕೊಳ್ಬೇಕಾದ ಒಂದು ಪ್ರಶ್ನೆ ಇದೆ. ಏನದು? ನನ್ನ ರಥವನ್ನ ಯಾರು ಓಡಿಸ್ತಾ ಇದ್ದಾರೆ? ನನ್ನ ಬುದ್ಧಿಯೋ ಅಥವಾ ನನ್ನ ಕ್ಷಣಿಕ ಆಸೆಗಳೋ? ಕುದುರೆಗಳು ನನ್ನ ಕಂಟ್ರೋಲ್ನಲ್ಲಿವೆಯೋ ಅಥವಾ ಕುದುರೆಗಳೇ ನನ್ನನ್ನು ತಮಗಿಷ್ಟ ಬಂದಲ್ಲಿಗೆ ಎಳೆದುಕೊಂಡು ಹೋಗ್ತಾ ಇವೆಯೋ? ಈ ಒಂದು ಅರಿವು ನಮ್ಮ ಜೀವನದ ಗುಣಮಟ್ಟವನ್ನೇ ಬದಲಾಯಿಸಿಬಿಡಬಲ್ಲದು. ಪ್ರತಿಯೊಬ್ಬರೂ ಪ್ರತಿದಿನ ಮನನ ಮಾಡಬೇಕಾದ ವಿಚಾರ ಇದು. ನಾವು ನಮ್ಮ ನಿಯಂತ್ರಣವನ್ನ ಮರಳಿ ಪಡೆಯೋದು ಇಲ್ಲಿಂದಲೇ ಶುರುವಾಗೋದು. ಈಗ ಈ ಸಂವಾದವನ್ನ ಮುಕ್ತಾಯಗೊಳಿಸೋ ಮುನ್ನ ಮೂಲ ಪಠ್ಯದಲ್ಲಿರೋ, ಆದರೆ ನಾವು ಚರ್ಚೆಯಲ್ಲಿ ಹೆಚ್ಚು ಪ್ರಸ್ತಾಪಿಸ್ತಾ ಒಂದು ಬೆಚ್ಚಿ ಬೀಳಿಸುವ ಹಾಗೆ ಆಳವಾದ ರೂಪಕವನ್ನ ಇಲ್ಲಿ ಹೇಳೋಕೆ ಇಷ್ಟಪಡ್ತೀನಿ. ಖಂಡಿತ ಹೇಳಿ. ನಾವೆಲ್ಲರೂ ಯೋಚಿಸಬೇಕಾದ ನಾಯಿ ಮತ್ತೆ ಮೂಳೆ, ಡಾಗ್ ಅಂಡ್ ದ ಬೋನ್ ಉದಾಹರಣೆ ಇದು. ಒಂದು ನಾಯಿ ರಸ್ತೆಯಲ್ಲಿ ಸಿಕ್ಕ ಒಂದು ಒಣ ಮೂಳೆಯನ್ನ ಕಚ್ಚುತ್ತೆ. ಆ ಮೂಳೆಯಲ್ಲಿ ಒಂದು ಹನಿ ರಕ್ತವೂ ಇರಲ್ಲ, ಅದೊಂದು ಸತ್ತ ಒಣಗಿದ ಮೂಳೆ. ಓಕೆ. ಆದ್ರೆ ಆ ನಾಯಿ ಅದನ್ನ ಅತ್ಯಂತ ಜೋರಾಗಿ ಕಚ್ಚಿದಾಗ ಅದರ ಸ್ವಂತ ಒಸಡುಗಳಿಂದಲೇ ರಕ್ತ ಒಸರಕ್ಕೆ ಶುರುವಾಗುತ್ತೆ. ಆಗ ಆ ನಾಯಿ ತನ್ನದೇ ರಕ್ತವನ್ನ ಹೀರ್ತಾ, ಆಹಾ, ಈ ಮೂಳೆಯೇ ಎಷ್ಟೊಂದು ರುಚಿಯಾಗಿದೆ ಅಂತ ಭ್ರಮಿಸುತ್ತೆ. ವಾವ್, ಎಂಥ ಉದಾಹರಣೆ ಇದು! ಹೌದು. ಸ್ವಾಮಿ ಪರಮಾರ್ಥಾನಂದರು ಹೇಳ್ತಾರೆ, ನಾವು ಕೂಡ ನಮ್ಮ ಜೀವನದಲ್ಲಿ ಇದೇ ರೀತಿ ಮಾಡ್ತಾ ಇದೀವಿ ಅಂತ. ಹೊರಗಿನ ಪ್ರಪಂಚದ ವಸ್ತುಗಳು, ಅದು ಅಂತಸ್ತು ಆಗಿರ್ಬೋದು, ಐಷಾರಾಮಿ ಕಾರ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಸಿಗೋ ಲೈಕ್ಸ್ ಆಗಿರ್ಬೋದು, ಇವು ಯಾವುದರಲ್ಲೂ ಆನಂದ ಇಲ್ಲ. ನಿಜ, ಆನಂದ ಅಲ್ಲಿಲ್ಲ. ಅವು ಕೇವಲ ನಮ್ಮೊಳಗಿನ ಆನಂದವನ್ನೇ, ನಮ್ಮದೇ ಶಾಂತತೆಯನ್ನೇ ನಮಗೆ ಪ್ರತಿಫಲಿಸ್ತವೆ ಅಷ್ಟೇ. ಆ ವಸ್ತುಗಳು ಕೇವಲ ಒಣ ಮೂಳೆಗಳು. ಹಾಗಾದರೆ ಇಲ್ಲಿ ಮೂಡೋ ಅಂತಿಮ ಪ್ರಶ್ನೆ ಏನಂದ್ರೆ, ನಾವು ಪ್ರತಿದಿನ ಎಂಥ ಒಣಮೂಳೆಗಳ ಹಿಂದೆ ಓಡ್ತಾ ಇದ್ದೀವಿ? ಯಾವ ಭ್ರಮೆಯಲ್ಲಿ ನಮ್ಮ ಜೀವಯಾತ್ರೆಯನ್ನು ಸಾಗಿಸ್ತಾ ಇದ್ದೀವಿ? ನಮಗೆ ಸಿಗ್ತಾ ಇರೋ ಆನಂದ ಆ ವಸ್ತುಗಳಿಂದ ಬರ್ತಾ ಇದೆಯೋ ಅಥವಾ ನಮ್ಮೊಳಗಿಂದಲೇ ಉತ್ಪತ್ತಿಯಾಗ್ತಾ ಇದೆಯೋ? ಇದೊಂದು ನಿಜಕ್ಕೂ ಆಳವಾದ ಚಿಂತನೆ. ಹೌದು. ಈ ಆಳವಾದ ಚಿಂತನೆಯನ್ನ ಮನಸ್ಸಿನಲ್ಲಿರಿಸಿಕೊಂಡು ಇಂದಿನ ಈ ಜ್ಞಾನಪೂರ್ಣ ಸಂವಾದವನ್ನ ಉಪನಿಷತ್ತಿನ ಆ ಶಾಂತಿ ಮಂತ್ರದೊಂದಿಗೆ ಮುಕ್ತಾಯಗೊಳಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿಃ ಶಾಂತಿಃ ಶಾಂತಿಃ. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರುಪರಂಪರಾಂ. ನಮ್ಮ ಜೀವನದಲ್ಲಿ ನಾವು ಮಾಡಬಹುದಾದ ಅತ್ಯಂತ ಸುದೀರ್ಘವಾದ ಮತ್ತು ಕಠಿಣವಾದ ಪ್ರಯಾಣ ಯಾವುದು ಅಂತ ಯೋಚನೆ ಮಾಡಿದ್ದೀರಾ? ಆಶ್ಚರ್ಯ ಏನಂದ್ರೆ, ಈ ಒಂದು ದೊಡ್ಡ ಪ್ರಯಾಣವನ್ನ ನಾವು ಒಂದೇ ಒಂದು ಹೆಜ್ಜೆ ಕೂಡ ಮುಂದಿಡದೆ, ಅಂದ್ರೆ ಇದ್ದಲ್ಲಿಯೇ ಕುಳಿತು ಪೂರ್ಣಗೊಳಿಸಬಹುದು. ನಾವೆಲ್ಲರೂ ಸೇರಿ ನಡೆಸ್ತಿರುವ ಈ ಆಳವಾದ ವಿಶ್ಲೇಷಣೆಗೆ ಆತ್ಮೀಯ ಸ್ವಾಗತ. ಇವತ್ತು ನಮ್ಮ ಮುಂದಿರುವ ಈ ಜ್ಞಾನದ ಭಂಡಾರ ತುಂಬಾನೇ ವಿಶಿಷ್ಟವಾದದ್ದು. ನಾವು ಇಂದು ಸ್ವಾಮಿ ಜ್ಞಾನಾನಂದ ಭಾರತಿಯವರು ರಚಿಸಿರುವ ಜೀವಯಾತ್ರ ಎಂಬ ಅದ್ಭುತ ಗ್ರಂಥ ಹಾಗೂ ಅದರ ಮೇಲೆ ಸ್ವಾಮಿ ಪರಮಾರ್ಥಾನಂದ ಮತ್ತು ಸ್ವಾಮಿ ಓಂಕಾರಾನಂದ ಅವರು ನೀಡಿರುವ ಅತ್ಯಂತ ಆಳವಾದ ಭಾಷ್ಯಗಳನ್ನು ಒಟ್ಟಾಗಿ ಸೇರಿಸಿ ಒಂದು ಅಪೂರ್ವವಾದ ಸತ್ಯವನ್ನ ಹುಡುಕಲಿದ್ದೇವೆ. ಖಂಡಿತ. ಈ ಜೀವಯಾತ್ರ ಎನ್ನುವುದು ಕೇವಲ ಒಂದು ಪುಸ್ತಕದ ಹೆಸರಲ್ಲ, ಅದೊಂದು ನಮ್ಮೆಲ್ಲರ ಅಸ್ತಿತ್ವದ ನಕ್ಷೆ ಅಂತಾನೆ ಹೇಳಬಹುದು. ವೇದಾಂತದ ಮೂಲಭೂತ ತತ್ವಗಳನ್ನ ಬಹಳ ಸರಳವಾಗಿ, ಆದರೆ ನಮ್ಮನ್ನ ನಾವೇ ಪ್ರಶ್ನಿಸಿಕೊಳ್ಳುವಂತೆ ಮಾಡುವ ಆಳದೊಂದಿಗೆ ವಿವರಿಸುವ ಕೃತಿ ಇದು. ಅಂದ್ರೆ ನಾವು ಎಲ್ಲಿಂದ ಬಂದಿದ್ದೀವಿ, ಎಲ್ಲಿಗೆ ಹೋಗ್ತಾ ಇದ್ದೀವಿ, ಮತ್ತೆ ಈ ನಮ್ಮ ಅಸ್ತಿತ್ವದ ಅಂತಿಮ ನಿಲ್ದಾಣ ಯಾವುದು ಅನ್ನೋದನ್ನ ಇದು ಬಿಡಿಸಿಡುತ್ತೆ. ಹೌದು, ನಿಜ. ಈ ಆಳವಾದ ಅಧ್ಯಯನವನ್ನ ಶುರು ಮಾಡೋ ಮುನ್ನ ಈ ಗ್ರಂಥದ 4ನೇ ಶ್ಲೋಕವನ್ನ ನಾವೆಲ್ಲರೂ ಒಮ್ಮೆ ಆಲಿಸಲೇಬೇಕು.
ಪ್ರಾಪ್ಯಂ ತತ್ಪರಂ ಸುಖಂ ಹಿ ಮುನಯೋ ಮೋಕ್ಷಂ ಸಮಾಚಕ್ಷತೆ. ಜ್ಞಾನಿಗಳು ಯಾವ ಪರಮಸುಖವನ್ನ ಮೋಕ್ಷ ಅಂತ ಕರೆಯುತ್ತಾರೋ ಅದೇ ಈ ನಮ್ಮ ಯಾತ್ರೆಯ ಅಂತಿಮ ಗುರಿ ಅಂತ ಇದರರ್ಥ. ಆದರೆ ಇಲ್ಲೇ ನನ್ನ ಮನಸ್ಸಿನಲ್ಲೊಂದು ದೊಡ್ಡ ಪ್ರಶ್ನೆ ಎದುರಾಗ್ತಾ ಇದೆ. ನಾವು ಹುಡುಕುತ್ತಿರುವ ಅಂತಿಮ ಗುರಿ ಅಂದ್ರೆ ಆ ಪರಮ ಆನಂದ, ಅದು ಈಗಾಗಲೇ ನಮ್ಮೊಳಗೆ ಇದ್ರೆ ಆ ಗುರಿಯ ಕಡೆಗೆ ನಮ್ಮ ಪ್ರಯಾಣ ಹೇಗಿರುತ್ತೆ? ನಾವೇ ಆ ತಲುಪಬೇಕಾದ ಜಾಗ ಆಗಿದ್ರೆ ಈ ಯಾತ್ರೆ ಅನ್ನೋ ಪದಕ್ಕೆ ಅರ್ಥವಾದ್ರೂ ಎಲ್ಲಿದೆ ಅಲ್ವಾ? ಎಕ್ಸಾಕ್ಟ್ಲಿ. ಇದೇ ಈ ಸಂಪೂರ್ಣ ಅಧ್ಯಯನದ ಅತ್ಯಂತ ರೋಚಕವಾದ ಘಟ್ಟ. ಸಾಧಾರಣವಾಗಿ ನಾವು ಯಾತ್ರೆ ಅಥವಾ ಪ್ರಯಾಣ ಅಂತ ಹೇಳಿದ ತಕ್ಷಣ ನಮ್ಮ ಮನಸ್ಸಿಗೆ ಬರೋದೇನು? ಒಂದು ಭೌತಿಕವಾದ ಚಲನೆ, ಒಂದು ಊರಿನಿಂದ ಮತ್ತೊಂದು ಊರಿಗೆ ಹೋಗೋದು, ಅಥವಾ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗೋದು. ಅಲ್ಲಿ ನಾವು ಒಂದು ಭೌತಿಕವಾದ ಅಂತರವನ್ನ ಕ್ರಮಿಸ್ತೀವಿ. ಹೌದು, ದೂರವನ್ನ ದಾಟಬೇಕು. ಇನ್ನು ಕೆಲವು ಪ್ರಯಾಣಗಳು ಸಮಯಕ್ಕೆ ಸಂಬಂಧಪಟ್ಟವು. ಉದಾಹರಣೆಗೆ, ಒಂದು ಮಗು ದೊಡ್ಡವನಾಗಬೇಕು ಅಂದ್ರೆ 18 ವರ್ಷ ಕಾಯ್ಬೇಕು. ಅಲ್ಲಿ ಸಮಯದ ಅಂತರವನ್ನ ಕ್ರಮಿಸ್ಬೇಕು. ಆದ್ರೆ ಈ ಜೀವಯಾತ್ರೆ ಅನ್ನೋದು ಮೋಕ್ಷದ ಕಡೆಗಿನ ಪ್ರಯಾಣವಾಗಿದ್ದು, ಇದು ಖಂಡಿತವಾಗಿಯೂ ಭೌತಿಕ ಅಲ್ಲವೇ ಅಲ್ಲ, ಮತ್ತೆ ಇದು ಸಮಯಕ್ಕೂ ಅಧೀನವಾದದ್ದಲ್ಲ. ಓ, ಅಂದ್ರೆ ಮೋಕ್ಷಕ್ಕೂ ನಮಗೂ ನಡುವೆ ಇರುವ ಅಂತರ ಸ್ಥಳಕ್ಕೆ ಸಂಬಂಧಿಸಿದ್ದೂ ಅಲ್ಲ, ಸಮಯಕ್ಕೆ ಸಂಬಂಧಿಸಿದ್ದೂ ಅಲ್ಲ ಎಂದಾಯಿತು. ಹಾಗಾದರೆ ನಾವು ಕ್ರಮಿಸಬೇಕಾದ ದೂರ ಅಂದ್ರೆ ಏನು? ನಾವು ಒಂದು ಭೌತಿಕವಾದ ಸ್ಥಳವನ್ನ ದಾಟಿರೋ ಬದಲು ಮತ್ಯಾವುದನ್ನು ದಾಟಬೇಕಿದೆಯಾ? ಬಹಳ ನಿಖರವಾಗಿ ಕೇಳಿದ್ರಿ. ನಮಗೂ ಮತ್ತು ಆ ಪರಮ ಆನಂದಕ್ಕೂ ನಡುವೆ ಇರುವ ಏಕೈಕ ಅಂತರ ಅಂದ್ರೆ ಅದು ನಮ್ಮ ಅಜ್ಞಾನ, ಕೇವಲ ಆ ತಿಳುವಳಿಕೆಯ ಕೊರತೆ ಮಾತ್ರ. ಹಾಗಾಗಿ ಈ ಪ್ರಯಾಣ ಸಂಪೂರ್ಣವಾಗಿ ಅರಿವಿನ ರೂಪದಲ್ಲಿದೆ ಅಂತ ಹೇಳ್ಬಹುದು. ಇದೊಂದು ಅಜ್ಞಾನದಿಂದ ಜ್ಞಾನದ ಕಡೆಗಿನ ಬೌದ್ಧಿಕ ಪ್ರಯಾಣ. ನಾವು ಎಲ್ಲಿಗೂ ಹೋಗ್ಬೇಕಾಗಿಲ್ಲ, ಕೇವಲ ನಾವು ಏನಾಗಿದ್ದೇವಿ ಅನ್ನೋದನ್ನ ಅರಿಬೇಕಾಗಿದೆ ಅಷ್ಟೇ. ನಾವು ಏನಾಗಿದ್ದೇವಿ ಅನ್ನೋದನ್ನ ಅರಿಯೋದು ಅಂದ್ರೆ ನಮ್ಮ ಬಳಿಯೇ ಇರೋದನ್ನ ನಾವು ಕಳ್ಕೊಂಡಿದ್ದೀವಿ ಅಂತ ನಾವು ಸುಮ್ಮನೆ ಭ್ರಮಿಸ್ತಾ ಇದ್ದೀವ? ಎಲ್ಲವೂ ನಮ್ಮಲ್ಲೇ ಇದ್ರೆ ಈ ಕಳ್ಕೊಂಡಿರೋ ಭಾವನೆ, ಈ ದುಃಖ, ಈ ತಳಮಳ ಇವೆಲ್ಲ ಎಲ್ಲಿಂದ ಬರುತ್ತೆ? ಈ ಪ್ರಶ್ನೆಗೆ ಉತ್ತರಿಸಲು ವೇದಾಂತದಲ್ಲಿ ಒಂದು ಅದ್ಭುತವಾದ ಕಥೆ ಇದೆ. ನಮ್ಮನ್ನ ನಾವು ಹೇಗೆ ಮರೆತಿದ್ದೀವಿ ಅನ್ನೋದನ್ನ ಇದು ಬಹಳ ಸುಂದರವಾಗಿ ವಿವರಿಸುತ್ತೆ. ಏನ್ ಗೊತ್ತಾ, 10 ಜನ ದಡ್ರು ಒಟ್ಟಾಗಿ ಒಂದು ಪ್ರವಾಸಕ್ಕೆ ಹೋಗಿರ್ತಾರೆ. ದಾರಿಯಲ್ಲಿ ಒಂದು ಭೋರ್ಗರೆಯುವ ನದಿಯನ್ನ ಅವರು ಈಜಿ ದಾಟಬೇಕಾಗತ್ತೆ. ಎಲ್ಲರೂ ಕಷ್ಟಪಟ್ಟು ನದಿಯನ್ನ ದಾಟಿ ದಡ ಸೇರ್ತಾರೆ. ಆಮೇಲೆ ದಡ ಸೇರಿದ್ಮೇಲೆ ಎಲ್ಲರೂ ಸುರಕ್ಷಿತವಾಗಿ ಬಂದಿದಾರಾ ಅಂತ ಪರೀಕ್ಷೆ ಮಾಡೋಕೆ ಅವರಲ್ಲೊಬ್ಬ ಎಲ್ಲರನ್ನೂ ಎಣಿಸೋಕ್ ಶುರು ಮಾಡ್ತಾನೆ. ಓ, ಇದು ಆ ಪ್ರಸಿದ್ಧವಾದ ದಶಮೋಸ್ತು ಕತೆ ಅಲ್ವಾ? ಹೌದು, ಅದೇ ಕಥೆ. ಅವನು ಎಣಿಸೋಕ್ ಶುರು ಮಾಡ್ತಾನೆ. 1, 2, 3 ಹೀಗೆ 9. ತನ್ನ ಎದುರಿಗಿದ್ದ 9 ಜನರನ್ನ ಮಾತ್ರ ಎಣಿಸ್ತಾನೆ. ಆದ್ರೆ ತನ್ನನ್ನ ತಾನು ಎಣಿಸ್ಕೊಳ್ಳೋದನ್ನ ಸಂಪೂರ್ಣವಾಗಿ ಮರ್ತ್ಬಿಡ್ತಾನೆ. ಅರೆ, ಎಂತ ತಪ್ಪು! ಹೌದು. ಗಾಬರಿಯಿಂದ ಮತ್ತೊಬ್ಬ ಎಣಿಸ್ತಾನೆ. ಅವನಿಗೂ 9 ಸಂಖ್ಯೆ ಸಿಗುತ್ತೆ. ಅಯ್ಯೋ, ನಮ್ಮಲ್ಲಿ ಒಬ್ಬ ನದಿಯಲ್ಲಿ ಕೊಚ್ಚೋದ, ನಮ್ಮ 10ನೆಯವನು ಸತ್ತೋದ ಅಂತ ಎಲ್ಲರೂ ಕಣ್ಣೀರ್ ಹಾಕ್ತಾ ಶೋಕಿಸ್ತಾ ನೆಲದ ಮೇಲ್ ಬಿದ್ದು ಅಳೋಕ್ ಶುರು ಮಾಡ್ತಾರೆ. ನೋಡಿ, ಇಲ್ಲಿ ಗಮನಿಸಬೇಕಾದ ಮುಖ್ಯ ಅಂಶ ಏನಂದ್ರೆ ಅವರ ಆ ಅಳು, ಅವರ ಆ ದುಃಖ ಸಂಪೂರ್ಣವಾಗಿ ನೈಜವಾಗಿತ್ತು ಅಲ್ವಾ? ಅವರು ಏನೂ ನಾಟಕ ಮಾಡ್ತಾ ಇರಲಿಲ್ಲ. ಅವರ ಪಾಲಿಗೆ ಆ 10ನೆಯ ವ್ಯಕ್ತಿ ನಿಜವಾಗಿಯೂ ಸತ್ತೋಗಿದ್ದ. ಖಂಡಿತ ಅವರ ದುಃಖ ನೈಜವಾಗಿತ್ತು. ಆದ್ರೆ ಆ ದುಃಖಕ್ಕೆ ಕಾರಣವಾಗಿದ್ದ ಘಟನೆ ಮಾತ್ರ ಸಂಪೂರ್ಣ ಸುಳ್ಳಾಗಿತ್ತು. ಆಗ ದಾರಿಯಲ್ಲಿ ಹೋಗ್ತಾ ಇದ್ದ ಒಬ್ಬ ಸಂತ ಇವರ ಅಳುವನ್ನ ನೋಡಿ ಕಾರಣವನ್ನ ಕೇಳಿ ತಿಳ್ಕೊಳ್ತಾನೆ. ಅವರಿಗಾದ ಭರ್ಮೆಯನ್ನ ಅರ್ಥ ಮಾಡ್ಕೊಂಡು ನಗ್ತಾ, ನಿಮ್ಮ 10ನೆಯ ವ್ಯಕ್ತಿ ಸತ್ತಿಲ್ಲ, ಅವನು ಬದುಕಿದಾನೆ ಅಂತ ಅಭಯ ನೀಡ್ತಾನೆ. ಆಮೇಲೆ ಅಲಾಗೆ ನಿಲ್ಲಿಸಿ ಪ್ರತಿಯೊಬ್ಬರಿಗೂ ಒಂದೊಂದು ಏಟು ಕೊಡ್ತಾ ಎಣಿಸ್ತಾನೆ. ಕಡೆಗೆ ಆ ಮೊದಲನೆಯ ವ್ಯಕ್ತಿಯ ಸರದಿ ಬಂದಾಗ 10ನೇ ವ್ಯಕ್ತಿ ನೀನೇ ಅಂತ ತೋರಿಸ್ಕೊಡ್ತಾನೆ. ವಾವ್! ಆಗ ಆ ವ್ಯಕ್ತಿಗೆ ಆಗುವ ಆಶ್ಚರ್ಯ, ಆ ನಿರಾಳತೆ ಎಂಥದ್ದು ಅಲ್ವಾ? ನಾನೇ ಆ 10ನೇ ವ್ಯಕ್ತಿಯನ್ನೋ ಸತ್ಯ ಅರಿವಾದ ತಕ್ಷಣ ಅವನ ಇಡೀ ದುಃಖ ಮಾಯವಾಗುತ್ತೆ. ಇದೇ ತರಹದ ಮತ್ತೊಂದು ಉದಾಹರಣೆ, ಕತ್ತಿನ ಹಾರದ ಉದಾಹರಣೆ ನೆನಪಾಗುತ್ತೆ ನನಗೆ. ಒಬ್ಬರು ತಮ್ಮ ಕತ್ತಿನಲ್ಲಿಯೇ ಅತ್ಯಂತ ಬೆಲೆಬಾಳುವ ಚಿನ್ನದ ಹಾರವನ್ನು ಹಾಕೊಂಡಿರ್ತಾರೆ. ಆದರೆ ಯಾವುದೋ ಯೋಚನೆಯಲ್ಲಿ ಅದು ಮರೆತು ಹೋಗಿ ಎಲ್ಲೋ ಕಳೆದು ಹೋಗಿದೆ ಅಂತ ಇಡೀ ಮನೆ, ಬೀದಿ, ಕಪಾಟು ಎಲ್ಲವನ್ನೂ ಹುಡುಕ್ತಾರೆ. ಹೌದು, ತಡ್ಕಾಡ್ತಾರೆ. ಕರೆಗೆ ಸುಸ್ತಾಗಿ ಕನ್ನಡಿಯ ಮುಂದೆ ಬಂದು ನಿಂತಾಗ, ಅರೆ, ಇದು ನನ್ನ ಕತ್ತಿನಲ್ಲೇ ಇದೆಯಲ್ಲ ಅಂತ ಅವ್ರಿಗೆ ಗೊತ್ತಾಗುತ್ತೆ. ನಿಜ.
ಇಲ್ಲಿ ನಾವು ಬಹಳ ಆಳವಾಗಿ ಚಿಂತಿಸಬೇಕಾದ ಸತ್ಯವೊಂದಿದೆ. ಆ 10ನೆಯ ವ್ಯಕ್ತಿ ಎಲ್ಲಿಂದಲೋ ಆಕಾಶದಿಂದ ಹೊಸದಾಗಿ ಹುಟ್ಟಿ ಬರ್ಲಿಲ್ಲ. ಆ ಕತ್ತಿನ ಚಿನ್ನದ ಹಾರ ಹೊಸದಾಗಿ ಸೃಷ್ಟಿಯಾಗ್ಲಿಲ್ಲ. ಅವು ಮೊದಲಿನಿಂದಲೂ ಅಲ್ಲೇ ಇದ್ದವು, ಕೇವಲ ಅದು ಇಲ್ಲ ಎಂಬ ಅಜ್ಞಾನ ಮಾತ್ರ ನಮ್ಮಲ್ಲಿತ್ತು. ಕರೆಕ್ಟ್. ಆ ಅಜ್ಞಾನ ದೂರವಾದಾಗ ಕಳೆದು ಹೋಗದ ವಸ್ತುವನ್ನೇ ನಾವು ಮರಳಿ ಪಡೆದುಕೊಂಡೆವು. ವೇದಾಂತದಲ್ಲಿದನ್ನೇ ಬಹಳ ಅರ್ಥಗರ್ಭಿತವಾಗಿ ಪ್ರಾಪ್ತಸ್ಯ ಪ್ರಾಪ್ತಿಹಿ ಅಂತ ಕರೀತಾರೆ. ಅಂದ್ರೆ ಈಗಾಗಲೇ ಪಡೆದುಕೊಂಡಿರುವುದನ್ನೇ ಮರಳಿ ಪಡೆದುಕೊಳ್ಳುವುದು. ಇದರ ಅರ್ಥ ನಾವು ಹೊರಗಿನ ಪ್ರಪಂಚದಲ್ಲಿ ಆನಂದವನ್ನ, ನೆಮ್ಮದಿಯನ್ನ ಹುಡುಕ್ತಾ ಇರೋದು ನಮ್ಮ ಕಣ್ಣಿಗೆ ಹಾಕೊಂಡ ಕನ್ನಡಕವನ್ನ ತಲೆ ಮೇಲಿಟ್ಕೊಂಡು ಇಡೀ ಮನೆ ಹುಡುಕಿದಂತೆಯೇ ಸರಿ. ನಾವೇನನ್ನೂ ಕಳೆದುಕೊಂಡೇ ಇಲ್ಲದಿರುವಾಗ ದಿನಬೆಳಗಾದ್ರೆ ಶೋಕ ಮಾಡೋದು, ನಮ್ಮ ಭವಿಷ್ಯದ ಬಗ್ಗೆ ಆತಂಕ ಪಡೋದು ಎಷ್ಟು ವಿಪರ್ಯಾಸ ಅಲ್ವಾ? ಹೌದು, ನಾವು ನಮ್ಮ ನೈಜ ಸ್ವರೂಪವನ್ನ ಮರೆತಿದ್ದೀವಿ. ನಾವೇ ಆನಂದದ ಮೂಲವಾಗಿದ್ರು ಆ ಆನಂದವನ್ನ ಹೊರಜಗತ್ತಿನಲ್ಲಿ, ನಾವು ಸಂಪಾದಿಸುವ ಹಣದಲ್ಲಿ, ಬೇರೆ ವ್ಯಕ್ತಿಗಳ ಪ್ರೀತಿಯಲ್ಲಿ, ವಸ್ತುಗಳಲ್ಲಿ ಹುಡುಕ್ತಾ ಇದ್ದೀವಿ. ಆದರೆ ಇಲ್ಲಿ ನನ್ನದೊಂದು ಪ್ರಾಮಾಣಿಕವಾದ ಪ್ರಶ್ನೆ ಇದೆ. ನಾವೇ ಆನಂದದ ಸ್ವರೂಪ, ನಾವೇ ಆ ಪರಮಸತ್ಯ ಅನ್ನೋದು ನಿಜವೇ ಆಗಿದ್ರೆ ನಮಗೆ ಈ ಜಗತ್ತು ಎಷ್ಟು ಭಿನ್ನವಾಗಿ ನಮ್ಮಿಂದ ಪ್ರತ್ಯೇಕವಾಗಿ ಕಾಣ್ತಾ ಇದೆ. ನಾನು ಬೇರೆ, ಈ ಪ್ರಪಂಚ ಬೇರೆ, ನನ್ನ ಕಷ್ಟಗಳು ಬೇರೆ ಅನ್ನೋ ಈ ಪ್ರತ್ಯೇಕತೆಯ ಭಾವನೆ ನಮ್ಮ ಮನಸ್ಸಿನಲ್ಲಿ ಯಾಕೆ ಇಷ್ಟೊಂದು ಆಳವಾಗಿ ಬೇರೂರಿದೆ? ನಾವೆಲ್ಲರೂ ಒಂದೇ ಆಗಿದ್ರೆ ಆ ಅನುಭವ ನಮಗೆ ಯಾಕಾಗ್ತಾ ಇಲ್ಲ? ವೇದಾಂತದ ಮೂಲ ತತ್ವವೇ ಇದು. ನಾನೇ ಸತ್ಯ ಸ್ವರೂಪ, ಉಳಿದೆಲ್ಲವೂ ಮಿಥ್ಯಾ ಅಂತ. ಈ ಅದ್ವೈತ ಸತ್ಯವನ್ನ, ಅಂದ್ರೆ ಜೀವ, ಜಗತ್ತು ಮತ್ತು ಈಶ್ವರ ಎಂಬ ಭೇದಗಳೇ ಇಲ್ಲದ ಆ ಏಕತೆಯನ್ನ ಅರ್ಥಮಾಡಿಕೊಳ್ಳಲು ನಮ್ಮ ಆಕರಗಳಲ್ಲಿ ಒಂದು ಸುಂದರವಾದ ಕಲ್ಪನೆಯನ್ನ ನೀಡಲಾಗಿದೆ. ಒಂದು ಬಲೂನನ್ನ ನಾವು ಊಹಿಸಿಕೊಳ್ಳೋಣ. ಬಲೂನ್ ಕಲ್ಪನೆ, ಹೌದು, ಇದು ಬಹಳ ಸುಲಭವಾಗಿ ಎಲ್ಲರಿಗೂ ಅರ್ಥವಾಗುವಂಥ ಚಿತ್ರಣ. ಒಂದು ದೊಡ್ಡದಾದ ರಬ್ಬರ್ ಬಲೂನನ್ನ ಊದಿದಾಗ ಆ ಬಲೂನಿನ ಒಳಗೂ ಗಾಳಿ ಅಥವಾ ಆಕಾಶ ತುಂಬಿರುತ್ತೆ, ಮತ್ತೆ ಆ ಬಲೂನಿನ ಹೊರಗೂ ಇಡೀ ಪ್ರಪಂಚದಲ್ಲಿ ಬೃಹತ್ತಾದ ಆಕಾಶವಿದೆ. ಒಳಗಿರೋ ಆಕಾಶ ಮತ್ತು ಹೊರಗಿರೋ ಆಕಾಶ ಎರಡೂ ಮೂಲತಃ ಒಂದೇ. ಹೌದು. ಆದರೆ ಆ ಬಲೂನಿನ ರಬ್ಬರ್ ಪೊರೆ ಇರೋವರೆಗೂ ಇದು ನನ್ನ ಒಳಗಿನ ಗಾಳಿ, ಅದು ಹೊರಗಿನ ಗಾಳಿ ಅನ್ನೋ ಭೇದ ನಮಗೆ ಸ್ಪಷ್ಟವಾಗಿ ಕಾಣುತ್ತೆ ಅಲ್ವಾ? ನಿಖರವಾಗಿ. ಆ ಬಲೂನಿನ ರಬ್ಬರ್ ಪೊರೆ ಅನ್ನೋದು ನಮ್ಮ ಅಹಂಕಾರ ಅಥವಾ ನಮ್ಮ ಈ ದೇಹ ಮತ್ತು ಮನಸ್ಸಿನ ಮಿತಿ ಅಂತ ಹೇಳಬಹುದು. ನಾವು ಈ ದೇಹವೇ ನಾನು ಅಂತ ನಂಬಿರೋವರೆಗೂ ಆ ಬಲೂನಿನ ಒಳಗಿನ ಗಾಳಿಯಂತೆ ನಾವು ಇಡೀ ಪ್ರಪಂಚದಿಂದ ಬೇರೆಯಾಗಿದ್ದೀವಿ ಅಂದ್ಕೊಳ್ತೀವಿ. ನನ್ನದೇ ಆದ ಪ್ರತ್ಯೇಕ ಅಸ್ತಿತ್ವವಿದೆ ಅಂತ ಭ್ರಮಿಸ್ತೀವಿ. ಆದ್ರೆ ಆ ಬಲೂನ್ ಒಡೆದೋದೇ ಏನಾಗತ್ತೆ? ಬಲೂನ್ ಒಡೆದ ತಕ್ಷಣ ಒಳಗಿದ್ದ ಸಣ್ಣ ಗಾಳಿ ತಕ್ಷಣವೇ ಹೊರಗಿನ ಬೃಹತ್ ಆಕಾಶದೊಂದಿಗೆ ಬೆರೆತು ಸಂಪೂರ್ಣವಾಗಿ ಒಂದಾಗ್ಬಿಡುತ್ತೆ. ವೇದಾಂತದಲ್ಲಿ ಇದನ್ನೇ ವಿದೇಹ ಮುಕ್ತಿ ಅಂತಾರ. ಮಡಕೆ ಒಡೆದಾಗ ಮಡಕೆಯ ಒಳಗಿದ್ದ ಸೀಮಿತ ಆಕಾಶ ಹೊರಗಿನ ಮಹಾಕಾಶದೊಂದಿಗೆ ಬೆರೆತು ಹೋಗುವಂತೆ ನಮ್ಮ ಅಜ್ಞಾನದ ಪೊರೆ ಕಳ್ಚಿದಾಗ ನಾವು ಆ ಪರಮಸತ್ಯದೊಂದಿಗೆ ಒಂದಾಗ್ತೀವಿ. ಇಲ್ಲಿ ನಾವು ಅತಿ ಮುಖ್ಯವಾಗಿ ಗಮನಿಸಬೇಕಾದ ಅಂಶ ಏನಂದ್ರೆ, ಬಲೂನ್ ಒಡೆದಾಗ ಒಳಗಿನ ಆಕಾಶವು ಹೊರಗಿನ ಆಕಾಶವನ್ನ ಹುಡುಕಿಕೊಂಡು ಎಲ್ಲಿಗೂ ಪ್ರಯಾಣ ಮಾಡೋದಿಲ್ಲ. ಅರೆ ಹೌದಲ್ವಾ, ಅದು ಇದ್ದಲ್ಲೇ ಇರುತ್ತೆ. ಹೌದು, ಕೇವಲ ಮಧ್ಯೆ ಇದ್ದ ಆ ತಡೆಗೋಡೆ, ಆ ಮಿತಿ ಮಾತ್ರ ನಾಶವಾಗುತ್ತೆ. ನಮ್ಮ ಅರಿವಿನ ಪ್ರಯಾಣವೂ ಇಷ್ಟೇ. ಎಂಥ ಅದ್ಭುತವಾದ ಕಲ್ಪನೆ ಇದು, ಎಲ್ಲಿಗೂ ಹೋಗದೆ ಎಲ್ಲವನ್ನೂ ತಲುಪುವುದು. ಆದರೆ ಇಲ್ಲೊಂದು ದೊಡ್ಡ ಅನುಮಾನ ಕಾಡ್ತಾ ಇದೆ ನನಗೆ. ಈ ಅದ್ವೈತ ಸತ್ಯದ ಅರಿವು ನಮ್ಮ ಒಳಗಿನ ಭಯ ಮತ್ತು ಭ್ರಮೆಗಳನ್ನ ತಕ್ಷಣವೇ ಹೇಗೆ ನಾಶಪಡಿಸುತ್ತೆ? ಸೈದ್ಧಾಂತಿಕವಾಗಿ ಬಲೂನ್ ಒಡೆಯುವುದು ಸರಿ, ಆದರೆ ನಮ್ಮ ನಿಜ ಜೀವನದಲ್ಲಿ ನಾವು ಎದುರಿಸುವ ಭಯ, ನೋವುಗಳು ಕೇವಲ ಒಂದು ಅರಿವು ಮೂಡಿದ ತಕ್ಷಣ ಮಾಯವಾಗಲು ಸಾಧ್ಯವೇ? ಇದು ಪ್ರತಿಯೊಬ್ಬರೂ ಕೇಳ್ಕೊಳ್ಬೇಕಾದ ವಿಮರ್ಶಾತ್ಮಕ ಪ್ರಶ್ನೆ. ಈ ಜ್ಞಾನವು ನಮ್ಮನ್ನ ಪ್ರಾಯೋಗಿಕವಾಗಿ ಹೇಗೆ ಬಿಡುಗಡೆ ಮಾಡುತ್ತೆ ಅನ್ನೋದನ್ನ ವಿವರಿಸಲು ನಮ್ಮ ಆಕರಗಳು ಹಗ್ಗ ಮತ್ತು ಹಾವಿನ ಉದಾಹರಣೆಯನ್ನ ನೀಡ್ತಾವೆ. ಕತ್ತಲೆಯಲ್ಲಿ ಹಗ್ಗವನ್ನ ನೋಡಿ ಹಾವು ಅಂತ ಭಯಪಡುವ ಪ್ರಸಿದ್ಧ ಉದಾಹರಣೆ ಅದು. ಕತ್ತಲೆ ಅಂದ್ರೆ ನಮ್ಮ ಅಜ್ಞಾನ. ಈ ಅಜ್ಞಾನವು ನಮ್ಮ ಮನಸ್ಸಿನಲ್ಲಿ ಎರಡು ನಿಖರವಾದ ಕೆಲಸಗಳನ್ನ ಮಾಡುತ್ತೆ. ಒಂದು, ಅದು ಸತ್ಯವನ್ನ ಮರೆಮಾಚುತ್ತೆ. ಇದನ್ನ ವೇದಾಂತದಲ್ಲಿ ಆವರಣ ಅಂತ ಕರೀತಾರೆ, ಅಂದ್ರೆ ಮುಚ್ಚಿ ಹಾಕುವುದು. ಅಲ್ಲಿ ಬಿದ್ದಿರೋದು ಹಗ್ಗ ಅನ್ನೋ ನೈಜ ರೂಪ ಆ ಕತ್ತಲೆಯಲ್ಲಿ ಮರೆಯಾಗಿದೆ. ಹೌದು, ಕತ್ತಲೆಯಲ್ಲಿ ಹಗ್ಗ ಕಾಣೋದೇ ಇಲ್ಲ. ಎರಡನೆಯದು, ಆ ಅಜ್ಞಾನವು ಇಲ್ಲದ್ದನ್ನ ಸೃಷ್ಟಿ ಮಾಡ್ತೆ. ಇದನ್ನ ವಿಕ್ಷೇಪ ಅಥವಾ ಸುಳ್ಳು ಕಲ್ಪನೆ ಅಂತಾರೆ. ಅಲ್ಲಿ ಕೇವಲ ಹಗ್ಗವಿದೆ, ಆದ್ರೆ ನಮ್ಮ ಮನಸ್ಸು ಅಲ್ಲಿ ಇಲ್ಲದಿರುವ ಭಯಾನಕ ಹಾವನ್ನ ಚಿತ್ರಿಸುತ್ತೆ.
ಆಮೇಲೆ ನಾವು ಆ ಹಾವನ್ನ ನೋಡಿ ಬೆವರುತ್ತೀವಿ, ನಮ್ಮ ಹೃದಯ ಬಡಿತ ಹೆಚ್ಚಾಗುತ್ತೆ, ಪ್ರಾಣ ಉಳಿಸ್ಕೊಳ್ಳೋಕ್ಕೆ ಅಲ್ಲಿಂದ ಕಿರುಚ್ಕೊಂಡು ಓಡಿ ಹೋಗೋಕ್ಕೆ ಪ್ರಯತ್ನ ಮಾಡ್ತೀವಿ. ಆದರೆ ಯಾರೋ ಬಂದು ಟಾರ್ಚ್ ಲೈಟ್ ಹಾಕಿದ ತಕ್ಷಣ, ಅಲ್ಲಿ ಬೆಳಕು ಮೂಡಿದ ತಕ್ಷಣ ಅದು ಹಗ್ಗ ಅನ್ನೋ ಸತ್ಯ ನಮಗೆ ತಿಳಿಯುತ್ತೆ ಅಲ್ವಾ? ಖಂಡಿತ. ಸರಿ, ನಾನಿದನ್ನ ಒಪ್ಕೊಳ್ತೀನಿ, ಬೆಳಕು ಬಿದ್ದ ತಕ್ಷಣ ಅದು ಹಗ್ಗ ಅಂತ ಗೊತ್ತಾಗುತ್ತೆ. ಆದ್ರೆ ಆ ಹಾವನ್ನ ನೋಡಿ ನನ್ನ ಮನಸ್ಸಿನಲ್ಲಿ, ನನ್ನ ದೇಹದಲ್ಲಿ ಹುಟ್ಟಿದ ಆ ನಡುಕ, ಆ ಆಘಾತ ಕೂಡ ಅಷ್ಟೇ ವೇಗವಾಗಿ ಮಾಯವಾಗತ್ತಾ? ಕೇವಲ ಇದು ಹಗ್ಗ ಅನ್ನೋ ತಿಳುವಳಿಕೆ ನಮ್ಮ ದೈನಂದಿನ ನೋವುಗಳನ್ನ, ಆತಂಕಗಳನ್ನ ಪ್ರಾಯೋಗಿಕವಾಗಿ ಹೇಗೆ ನಿವಾರಣೆ ಮಾಡುತ್ತೆ? ನಿಮ್ಮ ಪ್ರಶ್ನೆ ಬಹಳ ಆಳವಾದದ್ದು. ನೋಡಿ, ಜ್ಞಾನ ಅನ್ನೋದು ಕೇವಲ ಒಂದು ಮಾಹಿತಿ ಅಲ್ಲ, ಅದೊಂದು ನಮ್ಮ ಅಸ್ತಿತ್ವವನ್ನೇ ಬುಡಮೇಲು ಮಾಡುವ ಶಕ್ತಿ. ದೀಪ ಹಚ್ಚಿದಾಗ ಏನಾಗತ್ತೆ ಅನ್ನೋದನ್ನ ಸೂಕ್ಷ್ಮವಾಗಿ ಗಮನಿಸಿ. ನೀವು ದೀಪ ಹಚ್ಚಿ ಆ ಹಾವನ್ನ ಕೊಲ್ಲೋದಿಲ್ಲ ಅಥವಾ ಆ ಹಾವನ್ನ ಓಡಿಸೋದಿಲ್ಲ. ದೀಪದ ಬೆಳಕಿನಲ್ಲಿ ನಿಮ್ಗೆ ಅರಿವಾಗೋದೇನಂದ್ರೆ ಆ ಹಾವು ವಾಸ್ತವದಲ್ಲಿ ಅಸ್ತಿತ್ವದಲ್ಲೇ ಇರ್ಲಿಲ್ಲ ಅಂತ. ಅಂದ್ರೆ ಆ ಅಧ್ಯಾಸ ನಾಶ ಆಗುತ್ತೆ. ಹೌದು. ನೀವು ಇಷ್ಟೊತ್ತು ನಡುಗಿದ್ದು, ಬೆವರಿದ್ದು, ಹೆದರಿದ್ದು ನಿಜವಾದ ಹಾವಿಗಲ್ಲ, ನಿಮ್ಮದೇ ಮನಸ್ಸು ಸೃಷ್ಟಿಸಿದ ಸುಳ್ಳು ಕಲ್ಪನೆಗೆ. ಯಾವಾಗ ಆ ಹಾವು ಎಂದಿಗೂ ಇರ್ಲೇ ಇಲ್ಲ ಅನ್ನೋ ಆಳವಾದ ಅರಿವು ಮೂಡುತ್ತೋ, ಆಗ ಆ ಹಾವಿಗೆ ಸಂಬಂಧಿಸಿದ ಭಯಕ್ಕೂ ಆಧಾರವೇ ಇಲ್ಲದಂತಾಗುತ್ತೆ. ವಾವ್! ಅಸ್ತಿತ್ವವೇ ಇಲ್ಲದ ಹಾವಿಗೆ ಹೆದರಿದ್ದೆವು ಅಂತ ಸಂಪೂರ್ಣವಾಗಿ ಅರಿವಾದಾಗ ಆ ಆಘಾತ, ಆ ಭಯ ಎಲ್ಲವೂ ತಾನಾಗಿಯೇ ಕರಗಿ ಹೋಗುತ್ತೆ. ಖಂಡಿತ. ಜ್ಞಾನವು ಕೇವಲ ಇದು ಹಗ್ಗ ಅಂತ ತೋರ್ಸೋದಿಲ್ಲ, ಅದು ಹಾವು ಎಂಬುದು ಬರೀ ಭ್ರಮೆ ಅಂತ ಸ್ಪಷ್ಟಪಡಿಸುತ್ತೆ. ನಮ್ಮ ಜೀವನದ ಬಹುಪಾಲು ದುಃಖಗಳು, ಭವಿಷ್ಯದ ಆತಂಕಗಳು, ಕೀಳರಿಮೆಗಳು ಈ ಭ್ರಮೆಯಿಂದಲೇ ಹುಟ್ಟಿರೋದು. ನಿಜಕ್ಕೂ ನಾವು ಸೃಷ್ಟಿಸಿಕೊಂಡ ಭ್ರಮೆಯ ಹಾವುಗಳಿಗೆ ನಾವೇ ಹೆದರಿ ಪ್ರತಿದಿನ ಓಡ್ತಾ ಇದ್ದೀವಿ. ಭಯದ ವಿಚಾರದಲ್ಲಿ ಇದು ಸಂಪೂರ್ಣವಾಗಿ ಅರ್ಥವಾಯಿತು. ಆದರೆ ಈ ವಿಶ್ಲೇಷಣೆಯ ಅತ್ಯಂತ ಕುತೂಹಲಕಾರಿ ಘಟ್ಟಕ್ಕೆ ನಾವು ಈಗ ಬರಬೇಕಾಗಿದೆ. ನಮ್ಮ ಭಯಗಳು ಸುಳ್ಳು ಅಂತ ನೀವು ಹೇಳಿದ್ರಿ, ಸರಿ. ಆದರೆ ನಾವು ಪ್ರಪಂಚದಲ್ಲಿ ಅನುಭವಿಸುವ ಆನಂದ, ಖುಷಿ, ಸಂತೋಷ ಕೂಡ ಸುಳ್ಳ? ಇದು ಆಸಕ್ತಿದಾಯಕ ಪ್ರಶ್ನೆ. ಉದಾಹರಣೆಗೆ, ನಾನು ಬಹಳ ದಿನಗಳಿಂದ ಆಸೆಪಟ್ಟು ಒಂದು ಹೊಸ ಕಾರು ಖರೀದಿಸ್ತೀನಿ ಅಂತ ಇಟ್ಕೊಳ್ಳಿ. ಕಾರು ಮನೆಗೆ ಬಂದಾಗ ನನಗೆ ಆಗುವ ಆನಂದ, ಆ ರೋಮಾಂಚನ ಸಂಪೂರ್ಣವಾಗಿ ನೈಜವಾದದ್ದು ತಾನೇ? ಆ ಖುಷಿ ನನಗೆ ಸಿಕ್ಕಿದ್ದು ಆ ಕಾರಿನಿಂದಲೇ ಅಲ್ವಾ? ಅದ್ವೈತ ಸತ್ಯವೋ ಆನಂದ ಎಲ್ಲವೂ ನಮ್ಮೊಳಗೆ ಇದೆ ಅಂತ ಹೇಳುತ್ತಲ್ಲ, ಹಾಗಾದ್ರೆ ಆ ಕಾರ್ನಲ್ಲಿ ಯಾವುದೇ ಖುಷಿ ಇಲ್ವಾ? ಖಂಡಿತವಾಗಿಯೂ ಆ ಕಾರ್ನಲ್ಲಿ ಯಾವುದೇ ಖುಷಿ ಇಲ್ಲ. ಏನು ಹೇಳ್ತಾ ಇದ್ದೀರಾ? ಹೌದು. ಇದು ನಮಗೆ ಅರಗಿಸಿಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆದ್ರೂ ಇದು ಸಂಪೂರ್ಣ ಸತ್ಯ. ನಮ್ಮ ಮನಸ್ಸು ಹೇಗೆ ಕೆಲಸ ಮಾಡುತ್ತೆ ಅನ್ನೋದರ ಹಿಂದಿನ ಯಾಂತ್ರಿಕತೆಯನ್ನ ನಾವು ಅರ್ಥ ಮಾಡ್ಕೋಬೇಕು. ನೀವು ಆ ಕಾರ್ಗಾಗಿ ಆಸೆ ಪಟ್ಟಾಗ ನಿಮ್ಮ ಮನಸ್ಸಿನಲ್ಲಿ ಒಂದು ಬಯಕೆ ಹುಟ್ಟುತ್ತೆ. ಆ ಬಯಕೆ ನಿಮ್ಮ ಮನಸ್ಸನ್ನ ಕ್ಷುಬ್ಧಗೊಳಿಸುತ್ತೆ. ಅಂದ್ರೆ ನಿಮ್ಮ ಮನಸ್ಸು ಚಂಚಲವಾಗುತ್ತೆ. ಯಾವಾಗ ಆ ಕಾರು ಸಿಗುತ್ತೆ, ಯಾವಾಗ ಸಿಗುತ್ತೆ ಅನ್ನೋ ಆತಂಕ ನಿಮ್ಮನ್ನ ಕಾಡುತ್ತೆ. ನಿಜ, ನೆಮ್ಮದಿ ಇರೋದಿಲ್ಲ. ಯಾವಾಗ ಆ ಕಾರು ನಿಮ್ಮ ಕೈ ಸೇರುತ್ತೋ ಆಗ ಆ ಬಯಕೆ ಈಡೇರಿ ನಿಮ್ಮ ಮನಸ್ಸಿನ ಚಂಚಲತೆ ತಕ್ಷಣ ನಿಂತೋಗುತ್ತೆ. ಆ ಒಂದು ನಿರ್ದಿಷ್ಟ ಕ್ಷಣದಲ್ಲಿ ನಿಮ್ಮ ಮನಸ್ಸು ಸಂಪೂರ್ಣವಾಗಿ ಶಾಂತವಾಗುತ್ತೆ. ಯಾವುದೇ ಬೇಡಿಕೆಗಳಿಲ್ಲದ ಪ್ರಶಾಂತವಾದ ಕನ್ನಡಿಯಂತೆ ಆಗುತ್ತೆ. ಆ ಪ್ರಶಾಂತವಾದ ಮನಸ್ಸಿನ ಕನ್ನಡಿಯಲ್ಲಿ ನಿಮ್ಮ ಒಳಗೆನಿಂದಲೂ ಇದ್ದ ಆತ್ಮಾನಂದ ಪ್ರತಿಫಲಿಸುತ್ತೆ ಅಷ್ಟೆ. ಆದ್ರೆ ಅಜ್ಞಾನದಿಂದಾಗಿ ನಾವು ಆ ವಸ್ತುವೇ ಅಂದ್ರೆ ಆ ಕಾರೇ ನಮಗೆ ಆನಂದವನ್ನ ಕೊಟ್ಟು ಅಂತ ಭ್ರಮಿಸ್ತೀವಿ. ಇದು ನಿಜಕ್ಕೂ ನಮ್ಮ ನಂಬಿಕೆಗಳನ್ನೇ ಬುಡಮೇಲು ಮಾಡ್ತಾ ಇದೆ. ನಾವು ಹೊರಗೆ ಹುಡುಕುತ್ತಿದ್ದ ಸಂತೋಷವೆಲ್ಲವೂ ನಮ್ಮೊಳಗೆ ಪ್ರತಿಫಲಿಸುತ್ತಿರುವ ಬೆಳಕು ಅನ್ನೋದನ್ನು ವಿವರಿಸಲು ನಮ್ಮ ಆಕರಗಳಲ್ಲಿ 2 ಅತ್ಯದ್ಭುತ ಉದಾಹರಣೆಗಳನ್ನು ನೀಡಲಾಗಿದೆ ಅಲ್ವಾ? ಹೌದು. ಆ ನಾಯಿ ಮತ್ತು ಮೂಳೆಯ ಉದಾಹರಣೆ, ಹಾಗೆ ಮಗುವಿನ ಹೆಬ್ಬೆರಳಿನ ಉದಾಹರಣೆ, ಇವೆರಡೂ ಪ್ರಪಂಚದ ವಸ್ತುಗಳಿಂದ ನಮಗೆ ಸಿಗುವ ಆನಂದವು ನಿಜಕ್ಕೂ ನಮ್ಮ ಒಳಗಿನ ಆನಂದವೇ ಆಗಿದೆ ಅನ್ನೋದನ್ನ ಬಹಳ ಕಟುವಾಗಿ ವಿವರಿಸ್ತವೆ. ಮೊದಲನೇದು ವಿದ್ಯಾರಣ್ಯರು ಹೇಳುವ ಆ ನಾಯಿಯ ಕಥೆ. ಬೀದಿಯಲ್ಲಿ ಹಸಿವಿನಿಂದ ಅಲೆಯುತ್ತಿರುವ ನಾಯಿಯೊಂದಕ್ಕೆ ಒಂದು ಒಣಗಿದ ಮೂಳೆ ಸಿಗುತ್ತೆ. ಅದರಲ್ಲಿ ಕಿಂಚಿತ್ತೂ ಮಾಂಸವೇ ಇಳೋದಿಲ್ಲ. ಆದ್ರೂ ಆ ನಾಯಿ ಆಸೆಯಿಂದ ಆ ಒಣ ಮೂಳೆಯನ್ನ ಗಟ್ಟಿಯಾಗಿ ಕಚ್ಚೋಕೆ, ಅಗಿಯೋಕೆ ಶುರು ಮಾಡುತ್ತೆ. ಅಯ್ಯೋ ಪಾಪ. ಕಚ್ಚುವ ರಭಸದಲ್ಲಿ ಅದರದೇ ಒಸಡು ಗಾಯಗೊಂಡು ರಕ್ತ ಬರುತ್ತೆ. ಆ ನಾಯಿ ಆ ತನ್ನದೇ ರಕ್ತದ ರುಚಿಯನ್ನ ಸವಿಯುತ್ತಾ ಹಾ ಈ ಮೂಳೆ ಎಷ್ಟು ರುಚಿಯಾಗಿದೆ ಅಂತ ಭ್ರಮಿಸಿ ಇನ್ನಷ್ಟು ಗಟ್ಟಿಯಾಗಿ ಕಚ್ಚುತ್ತೆ. ಆ ರುಚಿ ಬರ್ತಾ ಇರೋದು ಆ ಒಣ ಮೂಳೆಯಿಂದಲ್ಲ, ಅದರದೇ ದೇಹದಿಂದ. ಎಂತಹ ಕಟುವಾದ ಸತ್ಯ! ಇದು ನಮ್ಮೆಲ್ಲರ ದೈನಂದಿನ ಕಥೆಯೂ ಹೌದಲ್ವಾ? ನಾವು ಪ್ರಪಂಚದ ವಸ್ತುಗಳಿಂದ, ಹಣದಿಂದ, ಬೇರೆಯವರ ಹೊಗಳಿಕೆಯಿಂದ ನಮಗೆ ಆನಂದ ಸಿಗ್ತಾ ಇದೆ ಅಂತ ನಂಬಿ ಅವನ್ನೇ ಗಟ್ಟಿಯಾಗಿ ಕಚ್ಚಿ ಹಿಡಿದುಕೊಂಡಿದ್ದೀವಿ. ಆದರೆ ಆ ವಸ್ತುಗಳು ಕೇವಲ ಆ ಒಣ ಮೂಳೆ ಇದ್ದಂತೆ.
ಎಕ್ಸಾಕ್ಟ್ಲಿ. ಹಾಗೆಯೇ ಆ ಮಗುವಿನ ಹೆಬ್ಬೆರಳಿನ ಉದಾಹರಣೆಯನ್ನ ಗಮನಿಸಿ. ತಾಯಿಯ ಹಾಲು ಬಿಡಿಸಿದ ಸಣ್ಣ ಮಗು ಹಸಿವಾದಾಗ ಅಥವಾ ಅತ್ತಾಗ ತನ್ನದೇ ಹೆಬ್ಬೆರಳನ್ನ ಬಾಯಲ್ಲಿಟ್ಕೊಂಡು ಚೂಪುತ್ತಿರುತ್ತೆ. ತನ್ನದೇ ಬಾಯಿಯ ಜೊಲ್ಲನ್ನ ತಾನೇ ನುಂಗುತ್ತಾ ಆ ಬೆರಳಿನಿಂದಲೇ ತನಗೆ ಹಾಲು ಅಥವಾ ಆನಂದ ಸಿಗ್ತಾ ಇದೆ ಅಂತ ತೃಪ್ತಿಪಡುತ್ತೆ. ವೇದಾಂತ ಹೇಳುತ್ತೆ, ಇಡೀ ಜಗತ್ತಿನ ವಸ್ತುಗಳು ಆ ಹೆಬ್ಬೆರಳಿನಂತೆ. ನಿಜವಾದ ಆನಂದದ ಮೂಲ ನಮ್ಮೊಳಗೇ ಇದೆ. ಪ್ರಪಂಚದ ಯಾವುದೇ ವಸ್ತುವಿನಲ್ಲಿ, ಯಾವುದೇ ವ್ಯಕ್ತಿಯಲ್ಲಿ ತನ್ನದೇ ಆದ ಆನಂದವಿಲ್ಲ. ಇದು ನಮ್ಮ ಅಹಂಕಾರವನ್ನ ಅದೆಷ್ಟು ತಗ್ಗಿಸುತ್ತೆ ನೋಡಿ. ಹೊಸ ಕಾರ್ಗೊಂಡಾಗ, ಪದವಿ ಸಿಕ್ಕಾಗ ಅಥವಾ ಯಾರಾದರೂ ನಮ್ಮನ್ನ ಹೊಗಳಿದಾಗ ಅದು ನಮಗೆ ಖುಷಿ ಕೊಡ್ತು ಅಂತ ನಾವು ಬೀಗುತ್ತೀವಿ. ಆದರೆ ವಾಸ್ತವದಲ್ಲಿ ಆ ವಸ್ತುಗಳು ಮತ್ತು ಪರಿಸ್ಥಿತಿಗಳು ಕೇವಲ ನಮ್ಮ ಒಳಗಿನ ಆನಂದವನ್ನ ನಮಗೆ ಮರಳಿ ಪ್ರತಿಫಲಿಸುವ ಕನ್ನಡಿಗಳಷ್ಟೇ. ಹೌದು, ಈ ಸತ್ಯವನ್ನ ಒಪ್ಕೊಳ್ಳೋದು ಸಾಮಾನ್ಯ ಮನಸ್ಸಿಗೆ ಬಹಳ ಕಷ್ಟನೇ. ಯಾಕೆಂದ್ರೆ ನಾವು ಜನ್ಮಾಂತರಗಳಿಂದ ನಮ್ಮ ಸಂತೋಷಕ್ಕಾಗಿ ಬೇರೆಯವರ ಮೇಲೆ, ಬೇರೆ ವಸ್ತುಗಳ ಮೇಲೆ ಅವಲಂಬಿತರಾಗಿದ್ದೇವೆ. ಆದ್ರೆ ಒಮ್ಮೆ ಈ ಯಾಂತ್ರಿಕತೆಯನ್ನ, ಈ ಸತ್ಯವನ್ನ ಅರ್ಥ ಮಾಡ್ಕೊಂಡ್ರೆ ನಮ್ಮ ಜೀವನದ ದಿಕ್ಕೇ ಬದಲಾಗುತ್ತೆ. ಸರಿ, ಇದೆಲ್ಲದರ ಅರ್ಥವೇನು? ಈ ಜ್ಞಾನವು ನಮ್ಮ ದೈನಂದಿನ ಜೀವನಕ್ಕೆ ಯಾಕೆ ಮುಖ್ಯ? ನಾವೆಲ್ಲರೂ ಸಂಸಾರಿಗಳು ಅಲ್ವಾ? ವೇದಾಂತದ ಈ ಆಳವಾದ ತತ್ವಗಳು ನಮ್ಮ ದೈನಂದಿನ ಜೀವನದ ಒತ್ತಡಗಳಿಗೆ, ಕಚೇರಿಯ ಕೆಲಸಗಳಿಗೆ, ನಮ್ಮ ಸಂಬಂಧಗಳಿಗೆ ಹೇಗೆ ಅನ್ವಯಿಸುತ್ತವೆ? ಇದು ನಾವು ಕೇಳ್ಕೊಳ್ಳವೇ ಬೇಕಾದ ಅಂತಿಮ ಪ್ರಶ್ನೆ. ಈ ಜ್ಞಾನವು ನಮಗೆ ಅತ್ಯಗತ್ಯ. ಯಾಕೆಂದ್ರೆ ಇದು ನಮ್ಮ ಸಂತೋಷಕ್ಕಾಗಿ ಬಾಹ್ಯ ವಸ್ತುಗಳು, ವ್ಯಕ್ತಿಗಳು ಅಥವಾ ಪರಿಸ್ಥಿತಿಗಳ ಮೇಲಿನ ದಾಸ್ಯವನ್ನ, ಅಂದ್ರೆ ನಮ್ಮ ಪರಾವಲಂಬನೆಯನ್ನ ತಪ್ಪಿಸುತ್ತೆ. ನಾವು ನೆಮ್ಮದಿಗಾಗಿ ಜಗತ್ತೆಂಬ ಆ ಒಣ ಮೂಳೆಯನ್ನ ಕಚ್ಚೋದು ನಿಲ್ಲುತ್ತೆ. ಮಗು ಬೆರಳು ಚೀಪೋದನ್ನ ಬಿಡುವಂತೆ. ಹೌದು, ನಾವು ಜಗತ್ತಿನ ಮೇಲೆ ಅವಲಂಬಿತರಾಗೋದನ್ನ ಬಿಡ್ತೀವಿ. ಯಾವಾಗ ಆನಂದ ನನ್ನೊಳಗೆ ಇದೆ ಅಂತ ನಮಗೆ ಆಳವಾಗಿ ಅರಿವಾಗುತ್ತೋ ಆಗ ಹೊರಗಿನ ಪ್ರಪಂಚವನ್ನ ನಾವು ಕೇವಲ ವ್ಯವಹಾರಕ್ಕಾಗಿ ಮಾತ್ರ ಬಳಸ್ತೀವಿಯೇ ಹೊರತು ನಮ್ಮ ಅಸ್ತಿತ್ವದ ಭದ್ರತೆಗಾಗಿ ಅಥವಾ ನಮ್ಮ ಮಾನಸಿಕ ಸಂತೋಷಕ್ಕಾಗಿ ಅಲ್ಲ. ಅಂದ್ರೆ ನಾವು ಪರಿಸ್ಥಿತಿಗಳ ಕೈಗೊಂಬೆ ಆಗೋದನ್ನ ನಿಲ್ಲಿಸ್ತೀವಿ ಅಂತಾಯ್ತು. ಯಾರೋ ನಮ್ಮನ್ನ ಹೊಗಳಿದ್ರೆ ಉಬ್ಬೋದು, ಬೈದರೆ ಕುಗ್ಗೋದು ಇವೆಲ್ಲವೂ ನಿಂತೋಗುತ್ತೆ. ಯಾಕೆಂದ್ರೆ ಆನಂದದ ಸ್ವಿಚ್ ನಮ್ಮ ಕೈಯಲ್ಲೇ ಇದೆ. ಖಂಡಿತ. ಅದೇ ನಿಜವಾದ ಸ್ವಾತಂತ್ರ್ಯ. ನಾವು ನಮ್ಮ ಭಾವನೆಗಳ ಒಡೆಯರಾಗ್ತೀವಿ. ಅದೇ ಈ ಜೀವಯಾತ್ರೆಯ ಅಂತಿಮ ನಿಲ್ದಾಣ. ಮೋಕ್ಷ ಅಂದ್ರೆ ಸತ್ತ ಮೇಲೆ ಬೇರೆ ಯಾವುದೋ ಲೋಕಕ್ಕೆ, ಯಾವುದೋ ಸ್ವರ್ಗಕ್ಕೆ ಹೋಗೋದಲ್ಲ. ಬದಲಿಗೆ ನಾವು ಈಗಾಗಲೇ ಏನಾಗಿದ್ದೀವ್ಯೋ ಆ ಆನಂದ ಸ್ವರೂಪವನ್ನ ಅರಿತುಕೊಳ್ಳೋದು ಮತ್ತು ಆ ಅರಿವಿನಲ್ಲೇ ಸದಾ ನೆಲೆಸೋದು. ಆಹಾ, ಈ ಸುದೀರ್ಘವಾದ ಚರ್ಚೆಯ ಆರಂಭದಲ್ಲಿ ನಾವು ಮಾತನಾಡಿದ ಆ ಪ್ರಯಾಣದ ರೂಪಕಕ್ಕೆ ಈಗ ಮರಳಿ ಬರೋಣ. ನಾವೆಲ್ಲರೂ ಈ ಪ್ರಯಾಣವನ್ನ ಮಾಡಲೇಬೇಕಾಗಿದೆ. ಆದರೆ ಇಲ್ಲಿ ನಾವು ಪ್ಯಾಕ್ ಮಾಡಬೇಕಾದದ್ದು ಬ್ಯಾಗ್ಗಳನ್ನಲ್ಲ, ನಮ್ಮ ಅರಿವನ್ನ. ನಾವು ಕ್ರಮಿಸಬೇಕಾದದ್ದು ರಸ್ತೆಯ ಮೈಲಿಗಳನ್ನಲ್ಲ, ನಮ್ಮದೇ ಮನಸ್ಸಿನ ಭ್ರಮೆಗಳನ್ನ. ನಿಜ, ಅದ್ಭುತವಾಗಿ ಹೇಳಿದ್ರಿ. ನಮ್ಮ ಇಂದಿನ ಈ ಆಳವಾದ ಅಧ್ಯಯನವನ್ನ ಮುಗಿಸುವ ಮುನ್ನ ಈ ಎಲ್ಲ ಆಕರಗಳ ಸಾರಾಂಶವನ್ನ ಆಧರಿಸಿ ನಾವೆಲ್ಲರೂ ಚಿಂತಿಸಬೇಕಾದ ಒಂದು ಆಳವಾದ ಪ್ರಶ್ನೆಯನ್ನ ನಾವು ನಮಗೆ ಕೇಳ್ಕೊಳ್ಬೇಕಾಗಿದೆ. ನಮ್ಮ ಇಡೀ ಜೀವನದಲ್ಲೇ ನಾವು ಅನುಭವಿಸಿದ ಪ್ರತಿಯೊಂದು ಖುಷಿಯ ಕ್ಷಣವೂ, ಪ್ರತಿಯೊಂದು ನೆಮ್ಮದಿಯ ಉಸಿರು ಸಂಪೂರ್ಣವಾಗಿ ನಮ್ಮ ಒಳಗಿನಿಂದಲೇ ಹುಟ್ಟಿದ್ದು ಎಂದಾದರೆ, ಆ ಖುಷಿಯನ್ನ ಅನುಭವಿಸಲು ಹೊರಜಗತ್ತಿನ ಯಾವುದೋ ಒಂದು ಕಾರಣಕ್ಕಾಗಿ, ಒಂದು ವಸ್ತುವಿಗಾಗಿ ಅಥವಾ ಒಬ್ಬ ವ್ಯಕ್ತಿಗಾಗಿ ನಾವು ಇನ್ನು ಮುಂದೆಯೂ ಯಾಕೆ ಕಾಯಬೇಕು? ಕಾರಣವಿಲ್ಲದೆಯೇ ಒಳಗಿನಿಂದಲೇ ಸದಾ ಖುಷಿಯಾಗಿರೋದಕ್ಕೆ ನಾವ್ಯಾಕೆ ಕಲಿಬಾರ್ದು? ಇದಕ್ಕಿಂತ ಪ್ರಚೋದನಾತ್ಮಕವಾದ ಚಿಂತನೆ ಬೇರೊಂದಿಲ್ಲ. ಖಂಡಿತ. ಇದರ ಬಗ್ಗೆ ನಾವೆಲ್ಲರೂ ಆಳವಾಗಿ ಯೋಚಿಸೋಣ. ನಮ್ಮೊಳಗಿನ ಪ್ರಯಾಣದ ಈ ಅದ್ಭುತವಾದ ವಿಶ್ಲೇಷಣೆಯನ್ನ ಅತ್ಯಂತ ಪ್ರಶಾಂತವಾಗಿ ಮುಕ್ತಾಯಗೊಳಿಸಲು ಬನ್ನಿ ನಾವೆಲ್ಲರೂ ಸೇರಿ ಈ ಶಾಂತಿ ಮಂತ್ರವನ್ನ ಒಟ್ಟಾಗಿ ಪಠಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿಃ ಶಾಂತಿಃ ಶಾಂತಿಃ.